ಆಯ್ತು. ನಮಸ್ಕಾರ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ದೇವಾಂಜನೇಯ ಯೋಗ ಕೇಂದ್ರ, ಮಹಾಲಕ್ಷ್ಮಿ ಬಡಾವಣೆ, ಬೆಂಗಳೂರು ಇವರ ವತಿಯಿಂದ ಇಂದು ವಿಶೇಷ ಉಪನ್ಯಾಸ ಶೀರ್ಷಿಕೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವ ಮತ್ತು ಸಾಧನೆಗಳು. ಈ ವಿಚಾರದಲ್ಲಿ ಇವತ್ತು ಉಪನ್ಯಾಸ. ಇವತ್ತು ನಮಗೆ ಎರಡು ವಿಶೇಷ ದಿನ. ನಮ್ಮ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಇದು 10 ಅಥವಾ 12ನೇ ಪ್ರೋಗ್ರಾಮ್ ಮಾಡ್ತಾ ಇರೋದು. 21ನೇ ತಾರೀಕು ಜೂನಿಂದ ಶುರು ಮಾಡಿ, ಅದಕ್ಕೆ ಮುಂಚೆಯಿಂದ ಇದ್ವಿ. ಜೂನ್ ತಿಂಗಳಿಂದ ಪ್ರತಿ ವಾರ ಯಾವುದಾದ್ರೂ ಒಂದು ಫಂಕ್ಷನ್ಗಳನ್ನು ಮಾಡ್ತಾ ಇದ್ವಿ, ಒಂದು ಉಪನ್ಯಾಸಗಳನ್ನು ಮಾಡ್ತಾ ಇದ್ವಿ. ಹಾಗೆ ಇವತ್ತು ಇನ್ನೊಂದು ವಿಶೇಷ ಅಂತಂದ್ರೆ, ಇವತ್ತು ವಿಜಯ ದಿವಸ. ನಮ್ಮ ಕಾರ್ಗಿಲ್ ಯುದ್ಧ ನಾವು ಮಾಡಿ ಗೆದ್ದ ದಿವಸ 21 ವರ್ಷಗಳ ಹಿಂದೆ 26 ಜುಲೈ 1999ನೇ ಇಸ್ವಿನಲ್ಲಿ ನಾವು ವಿಜಯ ಸಾಧಿಸಿದ್ವು. ಇದೊಂದು ವಿಶೇಷ ದಿನ, ನಮಗೂ ಕೂಡ ಹೆಮ್ಮೆ. ಬನ್ನಿ, ಈ ದಿನ ನಮ್ಮ ಯೋಧರ ಧೈರ್ಯ, ತ್ಯಾಗ ಮತ್ತೆ ಅದರ ಛಲ ಇವುಗಳನ್ನು ಸ್ಥೈರ್ಯ ನಮಗೆ ಬಹಳ ಸ್ಫೂರ್ತಿದಾಯಕ. ಅವನ್ನೆಲ್ಲರನ್ನು ಗೌರವದಿಂದ, ನಮ್ಮ ಭಾರತೀಯ ಯೋಧರನ್ನೆಲ್ಲರನ್ನು ಗೌರವದಿಂದ ಸೆಲ್ಯೂಟ್ ಮಾಡೋಣ. ನಮಸ್ಕಾರ. ಇನ್ನು ನಾನು ಹೇಳಿದಾಗೆ ಇವತ್ತಿನ ವಿಚಾರ, ಉಪನ್ಯಾಸದ ವಿಚಾರ ಶ್ರೀ ಮೋಕ್ಷಗುಂಡಂ ಅವರ ವ್ಯಕ್ತಿತ್ವ ಮತ್ತು ಸಾಧನೆಗಳು. ಸಣ್ಣದಾಗಿ ನಮ್ಮ ಯೋಗ ದಿನಾಚರಣೆ ಪ್ರಯುಕ್ತ ಅವರನ್ನ ಸ್ಮರಿಸಿಕೊಳ್ಳೋ ಒಂದು ಭಾಗ್ಯ. ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ, ಪ್ರಾಯಶಃ ಆಧುನಿಕ ಕರ್ನಾಟಕದ ಪಿತಾಮಹ ಅಂತಾನೆ ಗುರುತಿಸಿಕೊಳ್ಳುವ ನಾವೆಲ್ಲರೂ ಹಳೆ ಕರ್ನಾಟಕದ ಮಹಾತ್ಮ ಅಂತಂದ್ರೆ ನಾವೆಲ್ಲ ಅವನಿಗೆ ಸ್ಮರಿಸುವಂತಹ ವ್ಯಕ್ತಿತ್ವ ಶ್ರೀ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರದ್ದು. ಅವರು ನಮಗೆ ತಿಳಿದಾಗೇನೆ 1912ರಿಂದ 19ವರೆಗೂ ದಿವಾನರಾಗಿದ್ದು, ಮೈಸೂರಿನ ಆಗಿನ ಕಾಲದ ದಿವಾನರಾಗಿದ್ದು. ವಿಶೇಷ ಅಂದರೆ 7 ಯೂನಿವರ್ಸಿಟಿಗಳು ಥ್ರೂಔಟ್ ದಿ ವರ್ಲ್ಡ್ ಅವರಿಗೆ ಡಾಕ್ಟರೇಟ್ ಕೊಟ್ಟಿರೋದು. ಇನ್ನೊಂದು ನಮಗೆಲ್ಲ ಹೆಮ್ಮೆಯ ವಿಷಯ ಅಂತಂದ್ರೆ, ಮೊದಲ ಕನ್ನಡಿಗರು ಭಾರತ ರತ್ನ ಅತ್ಯಂತ ಉತ್ತಮ ಪ್ರಶಸ್ತಿಯನ್ನು ತಗೊಂಡಿರುವಂತಹರು. ಇನ್ನು ಅವರ ವ್ಯಕ್ತಿತ್ವ ಬಗ್ಗೆ ನಮಗೆಲ್ಲ ತಿಳ್ಕೋಬೇಕು ಅಂತಂದ್ರೆ, ಅವರಿಗೂ ನಮಗೆ ಮೋಕ್ಷಗುಂಡಂ ಸರ್ ಎಂಗಿಂತ ತಕ್ಷಣ ಜ್ಞಾಪಕ ಬರೋದು ಪ್ರಾಮಾಣಿಕತೆ ಮತ್ತು ಕೆಲಸದಲ್ಲಿ ಇರುವ ಒಂದು ನೀತಿ ಸಂಹಿತೆ ಬಗ್ಗೆ, ಒಂದು ಎಥಿಕ್ಸ್ ಬಗ್ಗೆ ಇರುವ ಒಂದು ಗೌರವ, ಶಿಸ್ತು ಮತ್ತೆ ಸಮಯ ಪಾಲನೆ, ಸಮಯ ಪ್ರಜ್ಞೆ, ಮತ್ತೆ ಕೆಲಸದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಳೋದು. ಹಾಗೆ ಶ್ರೇಷ್ಠತೆ, ಎಕ್ಸಲೆಂಟ್, ಅಚೀವಿಂಗ್ ಎಕ್ಸಲೆಂಟ್ ಆ್ಯಂಡ್ ಟೋಟಲ್ ಡಿವೋಷನ್. ಎಲ್ಲದಕ್ಕಿಂತ ಮುಖ್ಯವಾಗಿ ಅಷ್ಟು ದೊಡ್ಡ ಹಿರಿಮೆ ಜಾಗದಲ್ಲಿ ಇದ್ರೂ ಕೂಡ ನಿರಹಂಕಾರ ಮನೋಭಾವ. ಇಷ್ಟನ್ನು ನಾವು ಖಂಡಿತ ಸ್ಮರಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಇಲ್ಲೆಲ್ಲ ಮತ್ತೊಮ್ಮೆ ಸ್ವಾಗತಿಸುತ್ತಾ, ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ಶೇಷಾದ್ರಿ ಮೋಕ್ಷಗುಂಡಂ ಅವರಿಗೆ ಸುಸ್ವಾಗತ ಮಾಡುತ್ತಾ, ಇನ್ನು ನಾನು ಶೇಷಾದ್ರಿ ಅವ್ರನ್ನ ಕೇಳ್ತಾ ಇದ್ದೆ, ಸರ್ ನಿಮ್ಮ ಬಗ್ಗೆ ನಮ್ಮ ತಿಳ್ಕೋಬೇಕು, ನಮ್ಮ ಶಾಲೆ ಎಲ್ಲ ಸ್ನೇಹಿತರಿಗೆ ಗೊತ್ತಾಗಬೇಕು, ನೀವು ಪರಿಚಯ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೆ. ಅವರು ಬಹಳ ಸರಳರು, ಇಲ್ಲ ಏನು ಬೇಡ, ನನಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ವಂಶಸ್ಥರು ಅಂತ ಹೇಳ್ಬಿಡಿ, ಬೇರೆ ಏನೂ ಬೇಡ ಅಂತ ಹೇಳಿದ್ರು. ನಿನ್ನೆ ನಾನು ಅವರ ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆನ್ಲೈನಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಅವ್ರದ್ದು, ಆಯೇಗ ಆನೆವಾಲ, ಒಂದು ಬಹಳ ಸುಂದರವಾದ ಕಾರ್ಯಕ್ರಮ ಇತ್ತು. ಹಳೆ ಹಿಂದಿ ಹಾಡುಗಳ ಸಂಯೋಜಕರು ಅವ್ರ ಬಗ್ಗೆ ಶ್ರೀಯುತರು ಮಾತಾಡಿದ್ರು, ಶೇಷಾದ್ರಿ ಅವರು. ಆ ಕಾರ್ಯಕ್ರಮ ಅಟೆಂಡ್ ಮಾಡಿದಾಗ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಂಡಿದ್ದೆ. ಅವರ ಒಂದು ಅನುಮತಿ ತಿಳ್ಕೊಂಡು ಅವ್ರ ಬಗ್ಗೆ ಸಣ್ಣದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಹೈದರಾಬಾದ್ನಲ್ಲಿ ಒಂದು ಕಂಪನಿಯಲ್ಲಿ ಮಾರ್ಕೆಟಿಂಗ್ ಸಲಹಾಗಾರರಾಗಿ ಕೆಲಸ ಮಾಡಿ, ಈಗ ಸ್ವತಂತ್ರವಾಗಿ ಒಂದು ತಾಂತ್ರಿಕ ಹಾಗೂ ನಿರ್ವಹಣಾ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿರ್ತಾರೆ. ಅವರ ಹವ್ಯಾಸ ಸಂಗೀತ. ಅವರು ತಂದೆ ತಾಯಿಗಳೆಲ್ಲ ಬಹಳ ಸಂಗೀತದಲ್ಲಿ ತೊಡಗಿಸ್ಕೊಂಡಿದ್ರು. ಶ್ರೀ ಶೇಷಾದ್ರಿ ಅವರು ಹಳೆಯ ಚಲನಚಿತ್ರಗಳ
ಸಂಯೋಜಕರ ಹಾಗೂ ಹಾಡುಗಾರರ ಬಗ್ಗೆ ವಿಶೇಷ ಅವರಿಗೆ ವಿಶಿಷ್ಟ ಮಾಹಿತಿಗಳನ್ನು ತೆಗೆದುಕೊಂಡು ಕಲೆಕ್ಟ್ ಮಾಡೋದು ಅವರಿಗೆ ಒಂದು ಕಲೆ, ಒಂದು ಹವ್ಯಾಸ. ಅವರು ಚಿಕ್ಕ ಹುಡುಗರಾಗಿದ್ದಾಗಲೇ, ಸ್ಕೂಲ್ ಸ್ಟೂಡೆಂಟ್ ಆಗಿದ್ದಾಗಲೇ ಇದನ್ನು ಅವರು ಹವ್ಯಾಸ ಮಾಡಿಕೊಂಡ್ರು. ಅದೇನು ಕಲೆಕ್ಟ್ ಮಾಡಿದ್ದಾರೆ ಆ ಮಾಹಿತಿಗಳನ್ನು ಇನ್ನೊಬ್ಬರ ಕಡೆ ಹಂಚ್ಕೊಳ್ಳೋದು ಅವರ ಹವ್ಯಾಸ. ಇದನ್ನು ನಾನು ಇಷ್ಟು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಅವರು ತಮ್ಮನ್ನು ಮಾತಾಡೋಕ್ಕೆ ಮುಂಚೆ ಅವರನ್ನು ನಿಲ್ಲಿಸುವ ಪರಿಚಯ ಮಾಡ್ಕೋಬೇಕು ಅಂತ ಕೇಳುತ್ತಾ ಈ ಇಂದಿನ ಕಾರ್ಯಕ್ರಮಕ್ಕೆ ಮತ್ತೆ ಅವರಿಗೆ ಸುಸ್ವಾಗತ ಕೋರುತ್ತಾ ದಯವಿಟ್ಟು ಅವರ ಉಪನ್ಯಾಸವನ್ನು ಶುರು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಫ್ಲೋರ್ ಇಸ್ ಯುವರ್ಸ್. ಥ್ಯಾಂಕ್ ಯು. ನಮಸ್ಕಾರ. ನಿಮ್ಮ ಯೋಗ ಕೇಂದ್ರದ ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇವತ್ತು ನನ್ನನ್ನ ನೀವು ಆಹ್ವಾನಿಸಿ ಮಾತಾಡೋಕೆ ಹೇಳಿದ್ದೀರಿ. ವಿಶ್ಲೇಷಣೆ ಬಗ್ಗೆ ನನ್ನ ಕೆಲವು ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ. ನನಗೆ ಯಾವಾಗಲೂ ಒಂಥರ ವಿಶ್ಲೇಷಣೆ ಬಗ್ಗೆ ಮಾತಾಡೋದು ಒಂದು ಪವಿತ್ರವಾದ ಕೆಲಸವಾಗಿದೆ. ನಾನು ಅನೇಕ ಕಡೆ ಮಾತಾಡಿದ್ದೀನಿ, ಎಲ್ಲ ಕಡೆ ಇದೇ ಹೇಳ್ತೀನಿ. ನೀವು ನನ್ನ ಪರಿಚಯ ಹೇಳ್ದೆ ಅವರು ವಂಶಸ್ಥರು ಅಂತ ಹೇಳಿ ಅಂತ. ಅದಕ್ಕೊಂದು ಬಲವಾದ ಕಾರಣ ಇದೆ. ಏಕೆಂದ್ರೆ ವಿಶ್ವೇಶ್ವರಯ್ಯನವರು 102 ವರ್ಷ ದೀರ್ಘವಾದ ಜೀವನ ಕಳೆದವರು. ಅವರ ಜೀವನದ ಪ್ರತಿ ನಿಮಿಷನೂ ದೇಶದ ಪ್ರಗತಿ, ಜನರ ವೆಲ್ಫೇರ್ ಬಗ್ಗೆನೇ ಯೋಚನೆ ಮಾಡಿದವರು. ಹಾಗಾಗಿ ಅವರು ಬರೀ ಮೋಕ್ಷಗುಣಂ ಕುಟುಂಬಕ್ಕೆ ಮಾತ್ರ ಸೇರಿದವರಾಗಿರ್ಲಿಲ್ಲ, ಅಥವಾ ಅವರು ಜೀವಿಸಿದ ಮೈಸೂರು ಸಂಸ್ಥಾನಕ್ಕೆ ಸೇರಿದವರಾಗಿರ್ಲಿಲ್ಲ. ಅವರು ಇಡೀ ಭಾರತಕ್ಕೆ ಸೇರಿದವರು. ನಮ್ಮ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಅವರ ಮೊಮ್ಮಗ ಅಂತ ನನ್ನ ಅನಿಸಿಕೆ. ಹಾಗಾಗಿ ನನ್ನ ಪರಿಚಯ ಬರೀ ಅವರ ವಂಶಸ್ಥ ಅಂತ ಹೇಳ್ಕೊಂಡ್ರೆ ಸಾಕು ಅನ್ನೋ ದೃಷ್ಟಿಯಿಂದ ಯಾವುದೇ ರೀತಿಯ ಮೈಲೇಜ್ ತಗೋಬಾರ್ದು ಅಂತ ಅದು ನನ್ನ ಇದು. ಯಾಕೆಂದ್ರೆ ಅವರ ಸಿದ್ಧಾಂತ ಹೇಗಿತ್ತು ಜೀವನದಲ್ಲಿ ಅಂದ್ರೆ ಯಾವತ್ತೂ ಯಾವುದೇ ರೀತಿಯ ಪ್ರಚಾರಕ್ಕಾಗ್ಲಿ, ಪ್ರಶಸ್ತಿಗಾಗ್ಲಿ, ಪದವಿಗಾಗಿ ಕೆಲಸ ಮಾಡಿದವರಲ್ಲ. ಅವ್ರಿಗೆ ಒಂದು ರೀತಿಯ ಇದು ಕಾಯಕವೇ ಕೈಲಾಸ ಅಂತಲ್ಲ, ಅದನ್ನ ತುಂಬಾ ಚೆನ್ನಾಗಿ ನಂಬಿ ಅದಂತೆ ಅವ್ರು ಏನ್ ನೋಡಿದ್ರು ಹಂಗೆ ನಡೆದ್ರು, ಹೇಗ್ ನಡೆದ್ರು ಅದನ್ನೇ ನುಡಿತಾ ಇದ್ರು ಅಂತ ಜೀವನ. ಈ ತರ ಒಬ್ರು ಜೀವನ ಸಾಗಿಸ್ಬೋದಾ ಅನ್ನೋಂಥ ರೀತಿಯಲ್ಲಿ ಜೀವನ ಮಾಡಿದ್ರು. ನಾನು ಅವ್ರಿಗೆ ಹೇಗೆ ಬಳಗ ಅಂತ, ಸಂಬಂಧ ಅಂತ ತುಂಬಾ ಜನರ ಮನಸ್ಸಿನಲ್ಲಿ ಒಂಥರ ಕುತೂಹಲ ಇರುತ್ತೆ. ನಾನು 4ನೇ ಪೀಳಿಗೆಯವನು. ವಿಶ್ವೇಶ್ವರಯ್ಯನವರ ದೊಡ್ಡ ಅಣ್ಣ ಅವರ ಮಗನ ಮಗನ ಮಗ ನಾನು. ವಿಶ್ವೇಶ್ವರಯ್ಯನವರ ದೊಡ್ಡ ಅಣ್ಣ ತಿಮ್ಮಪ್ಪ ಶಾಸ್ತ್ರಿಗಳು ಅಂತಿದ್ರು. ಅವರ ಮಗ ಕೃಷ್ಣಮೂರ್ತಿಗಳು ಅಂತ, ಕೃಷ್ಣಮೂರ್ತಿಗಳ ಮಗ ರಾಮಮೂರ್ತಿಗಳು ಅಂತ, ನಾನು ರಾಮಮೂರ್ತಿಗಳ ಮಗ. ಸೊ 4ನೇ ಪೀಳಿಗೆ ನಂದು. ಹೀಗಾಗಿ ಇದು ನನ್ನ ಸಂಬಂಧ. ನನಗೆ ಮೋಕ್ಷಗುಂಡಂ ಅನ್ನೋ ವಂಶದ ಹೆಸರು ನನ್ನ ಜೊತೆ ಇರೋದು ತುಂಬಾ ಒಂದು ರೀತಿಯ ಸೌಭಾಗ್ಯ. ಆದ್ರೆ ಅದು ಬಿಟ್ಟು ಬೇರೆ ಯಾವ ರೀತಿಯ ಸಾಧನೆ ಆ ಥರ ಹೇಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಬಿಕಾಸ್ ಅಂಥ ದೊಡ್ಡ ಮಹಾನ್ ವ್ಯಕ್ತಿತ್ವ ಅವರ ಕುಟುಂಬಕ್ಕೆ ಸೇರಿರೋದೇ ನನ್ನ ದೊಡ್ಡ ಇದು ಭಾಗ್ಯ. ಕುವೆಂಪು ಅವರು ಇವ್ರನ್ನ ವಿಶ್ವಮಾನವ ಅಂತ ಕರೆದ್ರು. DVG ಅವರು ಇವರು ಅವತಾರ ಪುರುಷ ಅಂತಂದ್ರು. ಮಾಸ್ತಿಯವರು ಇವರೊಬ್ಬ ವ್ಯಕ್ತಿ ಅಲ್ಲ, ಇದೊಂದು ಶಕ್ತಿ ಅಂತ. ಅಂಥ ಇದು ಈ ಮೂರಲ್ಲೇ ಅವರ ಜೀವನ ಎಂಥದ್ದು ಅಂತ ನಮ್ಗೆ ಒಂಥರ ವ್ಯಕ್ತವಾಗುತ್ತೆ. ಈ ಮುಂದಿನ ಪೀಳಿಗೆಯವರು ಈಗ ಎಷ್ಟೋ ಜನ ವಿಶ್ವೇಶ್ವರಯ್ಯನವ್ರು ನೋಡಿದವರು, ಅವ್ರ ಬಗ್ಗೆ ಕೇಳಿದವರು, ಅವ್ರ ಸಮಕಾಲೀನರು ಇನ್ನೂ ತುಂಬಾ ಜನ ಇದ್ದಾರೆ. ಅವ್ರಿಗೆ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಒಂದು ರೀತಿಯ ಗೌರವ, ಅವ್ರನ್ನ ಆದರ್ಶವಾಗಿ ಇಟ್ಕೊಂಡಿರ್ತಾರೆ. ಆದ್ರೆ ಮುಂದಿನ ಪೀಳಿಗೆಯವರು ನಿಜವಾಗ್ಲೂ ಇಂಥ ವ್ಯಕ್ತಿಯೊಬ್ರು ಇದ್ರ ಅನ್ನೋ ಅಂತ ಅನುಮಾನ ಬರುವಂತ ರೀತಿಯಲ್ಲಿ ಅವ್ರ ಜೀವನ ನಡೆಸ್ಕೊಂಡ್ಬಂದ್ರು. ಇದು ಅವರ ವ್ಯಕ್ತಿತ್ವದ ಮೊಟ್ಟ ಮೊದಲ ಇದು. ಇನ್ನ ಮುಂದಿನ ಪೀಳಿಗೆಯವರು ಖಂಡಿತ ಇವರೊಬ್ರು ಮ್ಯಾನ್ ಎಕ್ಸಿಸ್ಟೆಡ್ ಇನ್ ಫ್ಲೆಶ್ ಅಂಡ್ ಬ್ಲಡ್ ಅಂತ ನಿಜವಾಗ್ಲೂ ನಂಬಲ್ಲ ಅಂತ ಒಬ್ರು ಹೇಳಿದಾರೆ ಒಂದ್ ಕಡೆ. ಆ ರೀತಿಯ ಸಾರ್ಥಕವಾದ ಜೀವನ ನಡೆಸಿದವರು ವಿಶ್ವೇಶ್ವರಯ್ಯನವರು. ಇವ್ರನ್ನ ನೀವು ನೋಡಿದ್ದೀರಾ ಅಂತ ತುಂಬಾ ಜನ ಕೇಳ್ತಾರೆ. ಅದನ್ನ ಮೊದಲು ಹೇಳೋಣ ಅನ್ಕೊಂಡೆ. ನಾನು ಮೊಟ್ಟ ಮೊದಲು ನೋಡಿದ್ದ ನಾಟಕ ನನಗೆ 6 ವರ್ಷ ಆಗಿದ್ದಾಗ ನಮ್ಮ ಕುಟುಂಬದ ಒಂದು ಮನೆಯಲ್ಲಿ
ಬೆಂಗಳೂರಿನ ಅರ್ಸೋಜಿರಾವ್ ಚೌಧರಿ ನಲ್ಲಾಯ್ತು. ಸಾಮಾನ್ಯವಾಗಿ ವಿಶ್ವೇಶ್ವರಯ್ಯನವರು ಯಾವುದು ಮದುವೆ ಅಟೆಂಡ್ ಮಾಡ್ತಾ ಇರ್ಲಿಲ್ಲ. ಆ ಒಂದು ಮದುವೆಗೆ ಮಾತ್ರ, ಯಾಕಂದ್ರೆ ಅವರ ಸೋದರ ಮಾವ ಎಚ್ ರಾಮಯ್ಯನವ್ರ ಬಗ್ಗೆ ಅವರಿಗೆ ವಿಪರೀತವಾದ ಗೌರವ ಇತ್ತು. ಅವ್ರ ಮದುವೆ ಆದ್ರಿಂದ ಬಂದಿದ್ರ ಆ ಮದುವೆಯಲ್ಲಿ. ಆವಾಗ ಅವ್ರನ್ನ ನೋಡಿದ್ದು ನಂಗೆ ಚೆನ್ನಾಗಿ ಆಗ್ತಾ ಇದೆ. ಕರೆಕ್ಟ್ ಆಗಿ 5:15 ಬರ್ತಾರೆ ಅಂದ್ರೆ ನಾವು ಎಲ್ಲರೂ ಕುಟುಂಬದವರೆಲ್ಲ ಆಗ್ತಿರುವಾಗ ಕಾಯ್ತಾ ಇದ್ವಿ. 5:15 ನಾವು 5 ಗಂಟೆಗೆ ಹೋಗಿದ್ವಿ. ಯಾಕೆಂದ್ರೆ ಅವರ ಟೈಮ್ ಸೆನ್ಸ್ ಬಗ್ಗೆ ನಮ್ಗೆ ಪರಿಚಯ ಇತ್ತು. 5 ಗಂಟೆಗೆ ಹೋಗಲ್ಲಿದ್ವಿ ನಾವು. ಕರೆಕ್ಟ್ ಆಗಿ 5:15 ಬಂದು ಹೇಳಿದ್ರು. ಒಂಥರ 92 ವರ್ಷ ಆಗಿದ್ದಾಗ ಎಷ್ಟು ಒಂಥರ ಸ್ವತಂತ್ರವಾಗಿ ವಾಕಿಂಗ್ ಸ್ಟಿಕ್ ಇಟ್ಕೊಂಡು ಮೆಟ್ಲು ಹತ್ಕೊಂಡು ಬಂದು ಸ್ವಲ್ಪ 20 ನಿಮಿಷ ಎರಡು ಜೊತೆ ಇದ್ರು, ವಿಚಾರಿಸಿದ್ರು. 20 ನಿಮಿಷ ಇದು ನನ್ನ ಮೊಟ್ಟ ಮೊದಲ ಅವ್ರನ್ನ ನೋಡಿದ ಅನುಭವ. ಎರಡನೇ ಅನುಭವ ಅವ್ರಿಗೆ 100 ವರ್ಷ ಆದಾಗ ನಾನು ಅವ್ರನ್ನ ನೋಡಿದ್ದು. ಯಾಕೆಂದ್ರೆ ಆವತ್ತು ಅನೇಕ ಕಾರ್ಯಕ್ರಮಗಳು ಬೆಳಗ್ಗಿಂದ ಸಾಯಂಕಾಲಗಳು ಇತ್ತು. ವಿಶ್ವೇಶ್ವರಯ್ಯನವರು ಬೆಳಗ್ಗಿಂದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಹೀಗಾಗಿ ನಾವು ಮನೆಯವರು ಅವ್ರನ್ನ ನೋಡೋಕ್ಕೆ ನಮ್ಗೆ ಎಲ್ಲ ಹೋಗಿ ಆ ವಯಸ್ಸಿನಲ್ಲೂ ಅಷ್ಟು ಬಿಸಿಲಿದ್ರು ನಮ್ಮನ್ನೆಲ್ಲ ಬಂದು ನೋಡಿದ್ದು ನಮ್ಗೊಂಥರ ತುಂಬಾ, ಅದಂತೂ ತುಂಬಾ ಸಂಭ್ರಮದ ದಿನವಾಗಿತ್ತು ನಮ್ಗೆ. ಎಲ್ಲ ಮಕ್ಕಳನ್ನ ಎಲ್ಲ ಸೇರಿದ್ವಿ ನಾವು. ಎಲ್ರನ್ನು ಉದ್ದೇಶಿಸಿ ಸುಮ್ಮನೆ ಮಾತಾಡ್ಬೋದಿತ್ತು, ಅವ್ರು ಮಾಡಿಲ್ಲ. ಪ್ರತಿಯೊಬ್ಬರನ್ನು ಹತ್ರ ಕರೆದು ನಮ್ಮ ತೆಲುಗು ಭಾಷೆನಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಓದಿ ಕಷ್ಟಪಟ್ಟು ಮುಂದಕ್ಕೆ ಅಂತ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಹೇಳಿ ಒಂದು ಹಣ್ಣು ಸ್ವೀಟು ಒಬ್ಬೊಬ್ಬರಿಗೂ ಕೊಟ್ಟು, ಇದು ನನ್ಗೆ ಇನ್ನೊಂದು ಹೀಗಾಗಿ ಇದೊಂದು 2 ಘಟನೆಗಳು ನಂಗೆ ನನ್ನ ನೆನಪಿನಲ್ಲಿ ಒಂಥರ ಅಚ್ಚಳಿಗೆ ನಿಂತಿದೆ. ನಾನು ಚಿಕ್ಕಂದಿನಿಂದ ಈ ವಿಷಯ ಕೇಳ್ತಾ ಬೆಳೆದವನು. ನಾನು 4ನೇ ಜನರೇಷನ್. ನಮ್ಮ ತಂದೆ ಅವ್ರಿಗೆಲ್ಲರೂ ಇನ್ನ ಹತ್ತಿರದವ್ರು ಆದ್ರೂ ಯಾರಿಗೂ ಒಂದು ರೀತಿಯ ಸಲಿಗೆ ಇರ್ತಾ ಇರ್ಲಿಲ್ಲ. ಹಿಂದೆ ಏನೋ ನಮ್ಮ ಚಿಕ್ಕಪ್ಪ ತಾತ ಅಂತ ಹೋಗಿ ದೊಡ್ಡ ಮೇಲೆ ಕೂತ್ಕೊಳ್ಳೋ ಅಂತ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಯಾಕೆಂದ್ರೆ ಅವರ ಸಾಧನೆಗಳು ಎಷ್ಟು ಮಹತ್ವವಾಗಿತ್ತು ಅಂದ್ರೆ ಅವ್ರನ್ನ ನೋಡಿದ ತಕ್ಷಣ ಏನೋ ಒಂದು ಭಯ, ಭಕ್ತಿ, ಗೌರವ ಬರುವಂತ ವ್ಯಕ್ತಿತ್ವ. ಏನೋ ಅವ್ರ ಜೊತೆ ಮಾತಾಡ್ಬೇಕು ಅಂದ್ಕೊಂಡು ನಮ್ಮ ತಂದೆ ಅವ್ರು ಹೇಳೋರು, ಅವ್ರ ಜೊತೆ ನಾವು ಮಾತಾಡ್ಬೇಕು ಅಂತ ಅಂದ್ಕೊಂಡು ಹೋದ್ರೆ ಅವ್ರು ನೋಡಿದ ತಕ್ಷಣ ಎಲ್ಲ ಮರ್ತು ಹೋಗುದು ಅಂತ ವ್ಯಕ್ತಿತ್ವ ಅವ್ರದ್ದು. ಇವರು ಮೂಲತಃ ಮೋಕ್ಷಗುಂಡಂ ಅನ್ನೋ ಜಾಗದಿಂದ, ಅದು ಕರ್ನೂಲ್ ಹತ್ರ ಇದೆ. ಅದು ಒಂದು ಯಾತಕ್ಕೆ ಅದು ಮೋಕ್ಷಗುಂಡಂ ಹೆಸರು ಬಂತು ಅಂದ್ರೆ ಅದೊಂದು ತುಂಬಾ ಪುರಾತನವಾದ ಈಶ್ವರನ ದೇವಸ್ಥಾನ ಇದೆ. ಅಲ್ಲೊಂದು ಒಂದು ಕುಂಡ, ಅಲ್ಲಿ ಅಂದ್ರೆ ಸ್ನಾನ ಮಾಡಿದ್ರೆ ಮೋಕ್ಷ ಸಿಗತ್ತೆ ಎನ್ನುವ ಒಂದು ಪ್ರತೀತಿ ಇತ್ತು. ಮೋಕ್ಷಗುಂಡಂ ಅಂತ ಅದಕ್ಕೆ ಹೆಸರು ಬಂತು. ಮೋಕ್ಷಕುಂಡಂ ಬಿಕಮ್ ಮೋಕ್ಷಗುಂಡಂ. ಅಲ್ಲಿಂದ ಇವರು ಪೂರ್ವಜರು ಬಂದವರು, ಇವರು ಮುತ್ತಾತನ ಕಾಲದಿಂದ ಬಂದವರು. ಇವರು ನಂತರ ಚಿಕ್ಕಬಳ್ಳಾಪುರಕ್ಕೆ ಬಂದು ನೆಲೆಸ್ತಾರೆ. ಇವ್ರ ತಾತನ ಕಾಲದಲ್ಲೇ ಚಿಕ್ಕಬಳ್ಳಾಪುರಕ್ಕೆ ಬಂದಿರ್ತಾರೆ. ಅದು ಫ್ಯಾಮಿಲಿ ನೇಮ್ ಆಗೋದು ಮೋಕ್ಷಗುಂಡಂ ಅಂತ. ಇದು ನಮ್ಮ ಕುಟುಂಬದ ಹಿನ್ನೆಲೆ. ಈಗ ಅವರ ಸಾಧನೆಗಳ ಬಗ್ಗೆ ಜಾಸ್ತಿ ಮಾತಾಡೋಕ್ಕಿಂತ ಅವರ ವೈಯಕ್ತಿಕ ವಿಷಯಗಳನ್ನ ಕೆಲವು ನಾನು ನಿಮ್ ಜೊತೆ ಹಂಚ್ಕೋಬೇಕು ಅಂತೀನಿ. ಯಾಕೆಂದ್ರೆ ಸಾಧನೆಗಳ ಬಗ್ಗೆ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಅನೇಕ ಪುಸ್ತಕಗಳಲ್ಲಿ ಎಲ್ಲ ಅದನ್ನ ಸುಮ್ಮನೆ ಒಂದು ಲಿಸ್ಟ್ ಮಾಡ್ತೀನಿ, ಆಮೇಲೆ ಹೇಳ್ತೀನಿ. ಆದ್ರೆ ಅವರ ವೈಯಕ್ತಿಕ ಜೀವನದ ಕೆಲವು ಘಟನೆಗಳು ನಾನು ನಿಮ್ ಜೊತೆ ಹಂಚ್ಕೋಬೇಕು ನಂಗೆ ಇಷ್ಟವಾಗುತ್ತೆ. ಇವರ ತಂದೆಯವರು ಶ್ರೀನಿವಾಸ ಶಾಸ್ತ್ರಿಗಳು ಅಂತ, ತಾಯಿ ವೆಂಕಟಲಕ್ಷ್ಮಮ್ಮ ಅಂತ. ಮುದ್ದೇನಹಳ್ಳಿಲಿ ಇದ್ದವರು. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊತಾರೆ. ಅಂಥ ಅನುಕೂಲವಾದ ಸ್ಥಿತಿಯಲ್ಲಿ ಇರ್ಲಿಲ್ಲ ಅವರು, ತುಂಬಾ ಕಷ್ಟದಲ್ಲಿ ಬಂದವರು. ಅಲ್ಲೇ ಚಿಕ್ಕಬಳ್ಳಾಪುರ ಸ್ಕೂಲಲ್ಲಿ ಓದ್ದವರು. ನಂತರ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಿದ್ದವರು ವೆಸ್ಲಿ ಮಿಷನ್ ಹೈಸ್ಕೂಲ್ ಅಂತ, ಅದು ಯುನೈಟೆಡ್ ಮಿಷನ್ ಹೈಸ್ಕೂಲ್ ಆಯ್ತು. ಇವಾಗ ಯೂನಿಟಿ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ಮುಂಚೆ ಒಂದು ಸ್ಕೂಲ್ ಇತ್ತು, ಅಲ್ಲಿ ಹೈಸ್ಕೂಲ್ ಎಜುಕೇಶನ್ ಬಂದರು. ಚಿಕ್ಕಬಳ್ಳಾಪುರ ಸ್ಕೂಲಲ್ಲಿ ಓದಿ ಆಮೇಲೆ ಇಲ್ಲಿ ಬಂದವರು. ಒಂದು ಘಟನೆ ನಿಜವಾಗ್ಲೂ ಹೇಳಲೇಬೇಕು. ಅಲ್ಲಿ ಅವರ 10ನೇ ತರಗತಿ ಪರೀಕ್ಷೆಗೆ 12 ರೂಪಾಯಿ ಕಟ್ಟಬೇಕಾಗಿರುತ್ತೆ. ಫೀಸ್ ಇರೋಲ್ಲ, ಫೀಸ್ ಕಟ್ಟೋಕ್ಕೆ ದುಡ್ಡು ಇರೋಲ್ಲ ಅವ್ರಿಗೆ. ಅವರ ತಾಯಿನ ದುಡ್ಡು ಕೇಳಿ ತಗೊಂಡ್ಬರಕ್ಕೆ ಅಂತ ಮುದ್ದೇನಹಳ್ಳಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಿರ್ತಾರೆ. ಬೆಂಗಳೂರಿಂದ ಅವರು ನಡ್ಕೊಂಡು ಹೋಗಿ, ತಾಯಿ ಹತ್ರ ದುಡ್ಡಿಲ್ಲ, ಪಕ್ಕದ ಮನೆಯಲ್ಲಿ ಒಬ್ರು ಶೆಟ್ರು ಇರ್ತಾರೆ, ಅವ್ರ ಹತ್ರ ಸಾಲ ತಗೊಂಡು ತಿರುಗಿ ಮಾರನೇ ದಿವಸ ಬೆಳಗ್ಗೆ ಎದ್ದು ಬರ್ತಾರೆ.
ಬೆಂಗಳೂರು ನಡ್ಕೊಂಡ್ಬಂದು ಫೀಸ್ ಕಟ್ಟೋಕೆ ಬಂದ ಅಂದ್ರೆ ಲಾಸ್ಟ್ ಡೇಟ್ ಆಗೋಯ್ತು, ಟೈಮ್ ಆಗೋಯ್ತಪ್ಪ, ತಗೊಳಕ್ಕಾಗಲ್ಲ ಅಂತಾರಂತೆ ಕ್ಲರ್ಕ್. ಆವಾಗ ಅಲ್ಲಿ ಹಿಂದೆನೆ ಒಬ್ಬ ಟೀಚರ್ ಓಡಾಡ್ತಿರ್ತಾರಂತೆ. ಅವ್ರು ಹೇಳ್ತಾರಂತೆ, ಇಲ್ಲ ಇವನು ವಿಶ್ವ ತುಂಬಾ ಪ್ರತಿಭಾವಂತ ಹುಡುಗ, ಅವನ ಹತ್ರ ಫೀಸ್ ತಗೋ, ನಾನು ಆಮೇಲೆ ಪ್ರಿನ್ಸಿಪಾಲ್ಗೆ ಹೇಳ್ತೀನಿ ಅಂತ ಹೇಳಿ ಕ್ಲರ್ಕ್ ಕೈಯಲ್ಲಿ ಫೀಸ್ ತಗೋತಾರೆ. ಆ ಪರೀಕ್ಷೆಯಲ್ಲಿ ಇವರು ಮೊಟ್ಟ ಮೊದಲ ರ್ಯಾಂಕ್ ತಗೋತಾರೆ. ಹಾಗೆ ಅಂತ ಕಷ್ಟದಲ್ಲಿ ಇದ್ರೂ ಅವರು ತುಂಬಾ ಒಂಥರ ವಿದ್ಯೆಗೆ ಆ ಚಿಕ್ಕ ವಯಸ್ಸಿಂದನೂ ಒಂಥರ ಪ್ರಾಮುಖ್ಯತೆ ಕೊಟ್ಟು ಒಂಥರ ಕಷ್ಟಪಟ್ಟು ಓದಿದಂಥ ವ್ಯಕ್ತಿ. ಅದಾದ ನಂತರ ಅವರ ವಿದ್ಯಾಭ್ಯಾಸ ಸೆಂಟ್ರಲ್ ಕಾಲೇಜ್ಗೆ ಹೋಗುತ್ತೆ. ಅಲ್ಲಿ ಇವರು BA ಮಾಡ್ತಾರೆ. ಆವಾಗ BA BSc ಎಲ್ಲ ಒಂದೇ ಆಗಿರುತ್ತೆ. ಅಲ್ಲಿ BA ಕೋರ್ಸಲ್ಲಿ ಇವರ ಪ್ರೊಫೆಸರು ಚಾರ್ಲ್ಸ್ ವಾಟರ್ಸ್ ಅಂತ ಬ್ರಿಟಿಷರ್, ಅವರು ಇವರಿಗೆ ಟೀಚರ್ ಆಗಿರ್ತಾರೆ. ಅವರಿಗೆ ಅತಿ ಅಚ್ಚುಮೆಚ್ಚಿನ ಶಿಷ್ಯ ಆಗ್ತಾರೆ. ಯಾಕೆಂದ್ರೆ ಇವರು ಇಂಗ್ಲಿಷ್ ತುಂಬಾ ಚೆನ್ನಾಗಿರುತ್ತೆ, ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗು, ಯಾವ ಪ್ರಾಬ್ಲಮ್ ಕೊಟ್ಟರು ತಕ್ಷಣವೇ ಸಾಲ್ವ್ ಮಾಡ್ತಾ ಇರ್ತಾರೆ. ಆದ್ರಿಂದ ಇವರು ಒಂಥರ ಮೆಚ್ಚಿನ ಶಿಷ್ಯರಾಗ್ಬಿಡ್ತಾರೆ. ಇವರು ಗುರು ಶಿಷ್ಯರ ಸಂಬಂಧ ಹೆಂಗಿರುತ್ತೆ ಅಂದ್ರೆ, ಆತ ಇಲ್ಲಿಂದ ಅವರು ವಾಪಸ್ ಇಂಗ್ಲೆಂಡ್ ಹೋದ್ಮೇಲೂ ಇವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ಅವರು ಸಾಯೋಕ್ ಮುಂಚೆ ಅವ್ರ ಹೆಂಡತಿಗೆ ಹೇಳಿ ಒಂದು ಅವರು ಕೊನೆ ಆಸೆ ಹೇಳಿರ್ತಾರೆ, ನಾನು ಸತ್ತ ನಂತರ ನನ್ನ ಕಫ್ಲಿಂಗ್ಸು ಒಂದು ಟೈಪಿನ್ ಗೋಲ್ಡ್ದು, ಅದನ್ನ ನನ್ನ ಶಿಷ್ಯ ವಿಶ್ವೇಶ್ವರನ್ಗೆ ಕೊಟ್ಟು ತಲುಪಿಸ್ಬೇಕು ಅಂತ ಹೇಳಿರ್ತಾರೆ. ಅವರಿಲ್ಲಿ ಇಂಡಿಯಾ ಬಿಟ್ಟು ಹೋಗಕ್ ಮುಂಚೆ ಅವ್ರು ಉಪಯೋಗಿಸ್ತಾ ಇದ್ದಿದ್ದು ಒಂದು ದೊಡ್ಡ ವೆಬ್ಸ್ಟರ್ಸ್ ಡಿಕ್ಷನರಿ, ಅವ್ರ ಪರ್ಸನಲ್ ಕಾಪಿ. ಅದೊಂದು ಇಷ್ಟೇ ದಪ್ಪ, ಎತ್ತರಕ್ಕೆ ಉಪ್ಪಿದವ ಕೈಲಿ ಎತ್ಕೊಳಕ್ಕಾಗಲ್ಲ, ಅಂಥ ದೊಡ್ಡ ವೆಬ್ಸ್ಟರ್ಸ್ ಇದು ಡಿಕ್ಷನರಿ ಅದು. ಅದನ್ನ ಇವ್ರಿಗೆ ಉಡುಗೊರೆ ಹಾಕೊಟ್ಟು ಹೋಗಿರ್ತಾರೆ. ಅವ್ರ ಸತ್ತ ನಂತರ ಆಕೆ ಅವರ ಗಂಡನ ಕೊನೆಯ ಆಸೆಯನ್ನ ಈಡೇರಿಸೋಕೆ ಭಾರತಕ್ಕೆ ಬಂದು ಇವ್ರನ್ನ ಕಂಡು ಅದನ್ನ ಕೊಟ್ಟು ಹೋಗಿದ್ದಾರೆ. ಇವತ್ತಿಗೂ ನಮ್ಮ ಕುಟುಂಬದ ಒಂದು ಅತ್ಯಮೂಲ್ಯವಾದ ಗುರುತಾಗಿದೆ. ಅದನ್ನ ನಮ್ಮ ಕಸಿನ್ ಸತೀಶ್ ಮೋಕ್ಷಗೊಂಡಮತ್ತಿದ್ದಾರೆ. ಶಕುಂತಲಾ ಕೃಷ್ಣಮೂರ್ತಿಗಳು ಅಂತ ಅವರ ಸೊಸೆ, ಅಂದ್ರೆ ವಿಶ್ವೇಶ್ವರಯ್ಯನವರ ತಮ್ಮನ ಮಗ ಸೊಸೆನೆ ಅವ್ರು ನೋಡ್ಕೋತಾ ಇದ್ದಿದ್ದು. ಅವ್ರ ಮನೆಯಲ್ಲಿ ಅದನ್ನ ಇವತ್ತು ಒಂಥರ ತುಂಬಾ ಒಂದು ಒಳ್ಳೆಯ ಗುರುತಾಗಿ ಇಟ್ಕೊಂಡಿದ್ದಾರೆ. ಇದು ಗುರು ಶಿಷ್ಯರ ಸಂಬಂಧದ ಬಗ್ಗೆ ಅವ್ರು ಹೇಳೋದಾದ್ರೆ ಇದು. ಅಲ್ಲಿ ಸೆಂಟ್ರಲ್ ಕಾಲೇಜಲ್ಲೂ ಅಷ್ಟೇ ತುಂಬಾ ಒಳ್ಳೆಯ ರ್ಯಾಂಕ್ ತಗೊಂಡು ಉತ್ತೀರ್ಣರಾಗಿ ಆಚೆ ಬರ್ತಾರೆ. ಆವಾಗ ಚಾರ್ಲ್ಸ್ ವಾಟರ್ಸ್ ಅವರೇ ಇವ್ರು ರೆಕಮೆಂಡ್ ಮಾಡಿರ್ತಾರೆ. ದಿವಾನ್ ರಂಗಾಚಾರ್ಲು ಅವರು ಸ್ಕಾಲರ್ಶಿಪ್ ಇವರು ಕೊಟ್ಟು ಪೂನಾನಲ್ಲಿ ಇಂಜಿನಿಯರಿಂಗ್ ಮಾಡ್ತಾರೆ. ಅಲ್ಲಿ ಮಾಡಿದಾಗ ಅಲ್ಲಿನೂ ಪ್ರಥಮ ರ್ಯಾಂಕ್ ಬರುತ್ತೆ. ಆಗಿನ ಪದ್ಧತಿ ಏನಿತ್ತಂದ್ರೆ, ಯಾರು ಫಸ್ಟ್ ರ್ಯಾಂಕ್ ಬರ್ತಾರೋ ಅವ್ರನ್ನ ಆಟೋಮ್ಯಾಟಿಕ್ ಆಗಿ ಗೌರ್ಮೆಂಟ್ ಜಾಬ್ಗೆ ಸೆಲೆಕ್ಟ್ ಆಗ್ಬಿಡ್ತಾ ಇರ್ತಾರೆ. ಹೀಗಾಗಿ ಇವರು ಅಲ್ಲಿನ PWDಗೆ ನೇಮಕರಾಗ್ತಾರೆ ಇಂಜಿನಿಯರ್ ಆಗಿ. ಆ ಹುದ್ದೆಯಲ್ಲೂ ಅಷ್ಟೇ ತುಂಬಾ ಬೇಗ ಎಲ್ಲ ಎಕ್ಸಾಮ್ಸು ಪಾಸ್ ಮಾಡ್ಕೊಂಡು ತುಂಬಾ ಹೈ ಲೆವೆಲ್ ಬಂದ್ಬಿಡ್ತಾರೆ. ಆ ಟೈಮಲ್ಲೇ ಅವರು ಕಡಕ್ವಾಸ್ಲ ಸ್ಲೂಯಿಸ್ ಗೇಟು ಅದೆಲ್ಲ ಮಾಡಿದ್ದು ಅವರು ಪೂನಾನಲ್ಲಿದ್ದಾಗಿದ್ದ ಕಾಲದಲ್ಲಿ. ಅಲ್ಲೂ 23 ವರ್ಷದವರೆಗೂ ಅದು ಬ್ರಿಟಿಷ್ ರಾಜ್ಯದ ಸಮಯ. ಅದು ಅಲ್ಲಿ ಗೌರ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಾರೆ, ತುಂಬಾ ಒಳ್ಳೆ ಹೆಸರು ತಗೋತಾರೆ. ಅಂಡ್ ಇವರು ಬ್ರಿಟಿಷ್ ಸರ್ಕಾರದವರು ಇವರನ್ನ ಚೆನ್ನಾಗಿ ಗುರುತಿಸಿ ಅನೇಕ ರೀತಿಯ ಪ್ರೋತ್ಸಾಹಕರವಾದ ಪ್ರಾಜೆಕ್ಟ್ಗಳು ಕೊಟ್ಟು ಇವರ ಬುದ್ಧಿಶಕ್ತಿ ಇವರನ್ನ ಚೆನ್ನಾಗಿ ಉಪಯೋಗಿಸ್ಕೊತಾರೆ. ಹೀಗಾಗಿ ಆವಾಗ್ಲೇನೆ ಇವರ ಹೆಸರು ವಿಶ್ವವ್ಯಾಪಿ ಆಗಿರುತ್ತೆ. ಆ ಟೈಮಲ್ಲಿ ಇವ್ರನ್ನ ಏಡನ್ನು ಕಳ್ಸಿರ್ತಾರೆ, ಈಜಿಪ್ಟ್ ಕೆಲವು ಪ್ರಾಜೆಕ್ಟ್ಸ್ ಕೊಟ್ಟಿರ್ತಾರೆ, ಅನೇಕ ಕಂಟ್ರಿಗಳಿಗೆ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡಿರ್ತಾರೆ. 22 ವರ್ಷ ಸರ್ವ್ ಮಾಡಿದ್ಮೇಲೆ ಏನಾಗುತ್ತೆ, ಹೈಯೆಸ್ಟ್ ಪೋಸ್ಟ್ಗೆ ಇವರನ್ನ ನಾಮಿನೇಟ್ ಮಾಡ್ಬೇಕಾಗಿರುತ್ತೆ. ಬಟ್ ಆಗಿನ ಬ್ರಿಟಿಷರ ಕಾಲದಲ್ಲಿ ಏನಿರುತ್ತೆ ಅಂದ್ರೆ, ಟಾಪ್ ಮೋಸ್ಟ್ ಸ್ಲಾಟ್ ವಾಸ್ ಆಲ್ವೇಸ್ ರಿಸರ್ವ್ಡ್ ಫಾರ್ ದ ವೈಟ್ಸ್ ಅಂತ, ಅದಕ್ಕೆ ಭಾರತೀಯರಿಗೆ ಅರ್ಹತೆ ಇಲ್ಲ ಅನ್ನೋ ತರ ರೂಲ್ಸ್ ಇರುತ್ತೆ. ಈತ ಎಂಥ ಸ್ವಾಭಿಮಾನಿ ಅಂದ್ರೆ, ನನಗೆ ಎಲ್ಲ ಅರ್ಹತೆ ಯೋಗ್ಯತೆ ಇದ್ರು ನನಗೆ ಈ ಪದವಿ ಕೊಡ್ತಾ ಇಲ್ಲ ಅಂದ್ಬಿಟ್ಟು ರಿಸೈನ್ ಮಾಡ್ಬಿಡ್ತಾರೆ. ಎಲ್ಲ ಅವ್ರ ಸ್ನೇಹಿತರೆಲ್ಲ ಹೇಳ್ತಾ ಇರ್ತೀವಿ, ಇಷ್ಟು ವರ್ಷ ಕೆಲಸ ಮಾಡಿದ್ಯಾ, ಇನ್ 2 ವರ್ಷ ಕೆಲಸ ಮಾಡ್ಬಿಟ್ರೆ ನಿಂಗೆ ಜೀವನ ಪರ್ಯಂತ ಇದು ಪೆನ್ಷನ್ ಸಿಗುತ್ತೆ, ಬಿಡ್ಬೇಡ, ಕೆಲಸ ಮಾಡು ಅಂತ. ಬಟ್ ಇವ್ರ ಸ್ವಾಭಿಮಾನಕ್ಕೆ ಅದು ಅಡ್ಡಿ ಬರುತ್ತೆ. ಇಲ್ಲ ಬೇಡ,
ನನಗೆ ಇದು ನನ್ನ ದೇಶಾಭಿಮಾನ ಮುಖ್ಯ ಅಂದ್ಬಿಟ್ಟು ರಿಸೈನ್ ಮಾಡ್ತಾರೆ. ಬಟ್ ಆಗಿನ ವೈಸ್ರಾಯ್ ಏನ್ ಮಾಡ್ತಾರೆ ಅಂದ್ರೆ ಇವರ ಪ್ರತಿಭೆ ಗುರುತಿಸಿ ಇವ್ರು 22 ವರ್ಷಕ್ಕೆ ರಿಟೈರ್ ಆದ್ರೂ ಇವರಿಗೆ ಸ್ಪೆಷಲ್ ಗ್ರಾಂಟ್ ಮಾಡಿ ಇವ್ರು ಇದ್ದಷ್ಟು ದಿವಸ ಅವರಿಗೆ ಪೆನ್ಷನ್ ಸಿಗೋ ಹಾಗೆ ಮಾಡಿರ್ತಾರೆ. ಇದು ಅವರ ವ್ಯಕ್ತಿತ್ವದ ಇನ್ನೊಂದು ಇದು ನೋಡಿ. ಆಗಿನ ಕಾಲದಲ್ಲಿ ಬ್ರಿಟಿಷರು ಅವ್ರನ್ನ ಗುರುತಿಸಿದ್ರು ಅಂತ ಇದು ಇನ್ನೊಂದು ಉದಾಹರಣೆ. ಇವರು ಅಲ್ಲಿ ಪೂನಾನಲ್ಲಿ ಕೆಲಸ ಮಾಡಿ ಅಲ್ಲಿ ನಿವೃತ್ತಿ ಆದ ತಕ್ಷಣನೇ ಮೈಸೂರು ಸಂಸ್ಥಾನದಿಂದ ಇವರಿಗೆ ಕರೆ ಬರುತ್ತೆ. ನೀವು ನಮ್ಮ ಸಂಸ್ಥಾನಕ್ಕೆ ಸೇರಿದವರು, ನಮ್ಮ ಮಹಾರಾಜರು ನಿಮ್ಮನ್ನ ಇದಕ್ಕೆ ಮೈಸೂರು ಸಂಸ್ಥಾನಕ್ಕೆ ಕರೀತಾ ಇದ್ದಾರೆ, ನಿಮ್ಮ ಸೇವೆ ನಮಗೆ ಬೇಕು ಅಂತ. ಆವಾಗ ದಿವಾನ್ ಆನಂದ್ ರಾಯರು ಏನೋ ಕಾಗದ ಬರೆದು ಕಳಿಸಿರ್ತಾರೆ. ಇವರು ನಾನು ಇದಾದ ತಕ್ಷಣ ಒಂದು ಯುರೋಪ್ ಟೂರ್ ಮಾಡ್ಬೇಕು ಅಂತಿದ್ದೀನಿ, ಅದ್ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಅಂತ ಮಹಾರಾಜರಿಗೆ ಉತ್ತರ ಕೊಡ್ತಾರೆ. ಆಮೇಲೆ ಅಷ್ಟರಲ್ಲಿ ಯುರೋಪ್ ಟೂರ್ ಹೋಗ್ತಾರೆ. ಅಲ್ಲಿ ಯುರೋಪ್ ಅಲ್ಲಿ ಇದ್ದಾಗ್ಲೇನೆ ಏನಾಗುತ್ತೆ, ಹೈದರಾಬಾದ್ ಅಲ್ಲಿ ತುಂಬಾ ದೊಡ್ಡ ಪ್ರವಾಹ ಆಗಿ ಮೂಸಿ ರಿವರ್ ಪ್ರವಾಹಕ್ಕೆ ಸಿಕ್ಕಿ ಸಾವಿರಾರು ಜನ ಸತ್ತೋಗಿ ತುಂಬಾ ನಷ್ಟಗಳಾಗುತ್ತೆ. ಆವಾಗ ನೈಸಾಮರು ತಕ್ಷಣ ವಿಶ್ವೇಶ್ವರಯ್ಯವ್ರಿಗೆ ಕಾಗದ ಬರೆದು ಟೆಲಿಗ್ರಾಮ್ ಕಳಿಸಿ ಕರ್ಸ್ಕೊತಾ ಇರುತ್ತೆ, ಆದಷ್ಟು ಬೇಗ ಬಂದು ನೀವು ನಮ್ಮ ಈ ಪ್ರಾಬ್ಲಮ್ಗ ನೀವು ಸ್ವಲ್ಪ ಸಲಹೆ ಸೂಚನೆಗಳು ಕೊಡಬೇಕು ಅಂತ. ಆವಾಗ ಕನ್ಸಲ್ಟೆಂಟ್ ಆಗಿ ಬಂದವರು ಹೈದರಾಬಾದ್ ನೈಸಾಮರಿಗೆ ಇವ್ರು ಸಹಾಯ ಮಾಡಿ ಹೈದರಾಬಾದ್ ಸಿಕಂದ್ರಾಬಾದ್ ಅಲ್ಲಿ ಆ ಹುಸೇನ್ ಸಾಗರ್ ಅಂಡ್ ಉಸ್ಮಾನ್ ಸಾಗರ್ ಅಂತ ಎರಡು ದೊಡ್ಡ ದೊಡ್ಡ ಬ್ರಿಡ್ಜ್ ಕಟ್ಟಿ ಆ ಮೂಸಿ ರಿವರ್ ಅದು ಪ್ರತಿ ವರ್ಷ ಮಳೆಗಳು ಬಂದಾಗ ಅವ್ರ ಪ್ರವಾಹಗಳು ಬಂದು ನಷ್ಟಗಳಾಗ್ತಿರುತ್ತೆ. ಅದಕ್ಕೊಂದು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಕೊಟ್ಟು ಅದೇ ಸಮಯದಲ್ಲಿ ರಸ್ತೆ ಚರಂಡಿ ಆ ವ್ಯವಸ್ಥೆಗಳನ್ನೆಲ್ಲ ನೋಡ್ಕೊಂಡು ಹೈದರಾಬಾದ್ ಸಿಟಿ ಸ್ಕೇಪ್ನ ಒಂಥರ ಉತ್ತೀರ್ಣಗೊಳಿಸೋಕೆ ಅನೇಕ ಸೂಚನೆಗಳು ಕೊಟ್ಟು ಆಮೇಲೆ ಮೈಸೂರು ಸಂಸ್ಥಾನಕ್ಕೆ ಬರ್ತಾರೆ. ಆವಾಗ ಮೈಸೂರು ಸಂಸ್ಥಾನಕ್ಕೆ ಬರಕ್ ಮುಂಚೆ ಒಂದು ಕರಾರು ಇರುತ್ತೆ, ನಾನು ಬರ್ತೀನಿ, ಈ ಪದವಿ ತಗೋತೀನಿ, ಆದ್ರೆ ಒಂದು ಷರತ್ತಿನ ಮೇಲೆ. ಏನಂದ್ರೆ ನೀವು ನನಗೆ ಫ್ರೀ ಹ್ಯಾಂಡ್ ಕೊಡಬೇಕು, ಶಿಕ್ಷಣ ಮತ್ತು ಇಂಡಸ್ಟ್ರೀಸ್ ಬಗ್ಗೆ ನನಗೆ ಫ್ರೀ ಹ್ಯಾಂಡ್ ಕೊಟ್ರೆ ಮಾತ್ರ ನಾನು ಈ ಪದವಿ ಒಪ್ಕೋತೀನಿ ಅಂತಾರೆ. ಮಹಾರಾಜರು ತಕ್ಷಣ ಒಪ್ಕೊಂಡು ಇವ್ರನ್ನ ಕರೆಸ್ಕೋತಾರೆ, ಅವ್ರ ಎಲ್ಲ ಷರತ್ತು ಒಪ್ಕೊಂಡು. ಅಂದ್ರೆ ಇದು ನೋಡಿ, ರಾಯಲ್ ಫ್ಯಾಮಿಲಿಗೆ ಇವ್ರ ಬಗ್ಗೆ ಎಂತ ಅಪಾರವಾದ ನಂಬಿಕೆ ವಿಶ್ವಾಸ ಅನ್ನೋದಿತ್ತು ಅನ್ನೋದು ಅದರಲ್ಲಿ ವ್ಯಕ್ತವಾಗುತ್ತೆ. ಇವರು ಚೀಫ್ ಇಂಜಿನಿಯರ್ ಆಗಿ ಕೆಲವು ಕಾಲ ಕೆಲಸ ಮಾಡಿ ಆ ನಂತರ ದಿವಾನ್ರು ಆಗ್ತಾರೆ. ಇವರು ಆ ಸಮಯದಲ್ಲಿ ಮಾಡಿರೋ ಕೆಲಸಗಳು ಅಯ್ಯೋ ಒಂದು ದೊಡ್ಡ ಲಿಸ್ಟ್ ಇದೆ, ಅದ್ರ ಬಗ್ಗೆನೇ ನಾನು 3 ದಿವಸ ಮಾತಾಡ್ಬೋದು. ಅಷ್ಟು ದೊಡ್ಡ ಕೆಲಸಗಳನ್ನು ತಗೊಂಡು ಯಶಸ್ವಿಯಾಗಿ ಪ್ರತಿಯೊಂದನ್ನು ನಡ್ಸ್ಕೊಂಡ್ ಬರ್ತಾರೆ. ಸುಮ್ಮನೆ ಒಂದು ಚಿಕ್ಕ ಲಿಸ್ಟ್ ಹೇಳ್ತೀನಿ. ಆ ಟೈಮಲ್ಲಿ ಅವ್ರು ಮಾಡಿದ ಕೆಲಸಗಳು ರೈಲ್ವೇಸು, ರೋಡ್ವೇಸು, ಇಂಡಸ್ಟ್ರೀಸು, ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಸಿರಿಕಲ್ಚರು, ಟ್ಯಾನರಿ. ಅವ್ರು ನೋಡಿ ಮುಟ್ಟದೇ ಇರೋ ಕ್ಷೇತ್ರವೇ ಇಲ್ಲ. ಸೋಪ್ ಇಂಡಸ್ಟ್ರಿ ಶುರುವಾಗಿದ್ದ ಆವಾಗ್ಲೇನೆ, ಟ್ಯಾನರಿ ಶುರು ಮಾಡಿಸಿದ್ರು, ಏರೋನಾಟಿಕ್ಸು, ಆಟೋಮೊಬೈಲ್ ಬಗ್ಗೆ ಎಲ್ಲರ ಬಗ್ಗೆ ಯೋಚನೆ ಮಾಡಿದವರು. ಆಮೇಲೆ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಇಂಡಸ್ಟ್ರೀಸು, ಬ್ಯಾಂಕಿಂಗು, ಯೂನಿವರ್ಸಿಟೀಸು, ಐರನ್, ಸ್ಟೀಲ್, ಸಿಮೆಂಟ್, ಪೇಪರ್, ಶುಗರ್. ನೋಡಿ ಎಷ್ಟು ದೊಡ್ಡ ಲಿಸ್ಟ್. ಆಮೇಲೆ ಇದು ಈ ವೊಕೇಶನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸೆಂಟರ್ಸ್ ಶುರು ಮಾಡಿದವರು ಇವರು. ಅದು ಎಂತ ಪ್ರತಿಯೊಂದು ಹಳ್ಳಿಲೂ ಅವ್ರ ರಿಕ್ವೈರ್ಮೆಂಟ್ಸ್ ಎಲ್ಲ ನೋಡ್ಕೊಳಕ್ಕೆ ಅಲ್ಲಿನ ಲೋಕಲ್ ಹುಡುಗರಿಗೆ ತರಬೇತಿ ಸಿಗ್ಬೇಕು ಅಂತ ಒಂದು ತರಬೇತಿ ಕೇಂದ್ರ ಶುರು ಮಾಡ್ತಾರೆ. ಅದು ಎಂತ ದೊಡ್ಡ ಇದು ಪ್ರಾಜೆಕ್ಟ್ ಆಗುತ್ತೆ ಅಂದ್ರೆ ನೆಹರು ಅವರು ಅದನ್ನ ಆ ಯೋಜನೆಯನ್ನು ಉಪಯೋಗಿಸ್ಕೊತಾರೆ. 160 ಸೆಂಟರ್ಸ್ ಶುರು ಮಾಡಿರ್ತಾರೆ ಮೈಸೂರು ಸಂಸ್ಥಾನದಲ್ಲಿ ಅವಾಗ. ಸೊ ಅದು ಇಡೀ ಭಾರತದಲ್ಲಿ ಮಾಡುವಂತ ಯೋಚನೆನ ನೆಹರೂನವರು ಇವರಿಂದ ತಗೊಂಡಿದ್ದಾರೆ. ಇದಲ್ಲದೆ ಅನೇಕ ನೀರಾವರಿ ಯೋಜನೆಗಳು ಅದು ಸಹಿತ ಇವರು ಇದರಲ್ಲಿ. ಇಷ್ಟೆಲ್ಲ ಮಾಡಿದವರು ಅದೇ ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ಒಬ್ಬ ಮನುಷ್ಯ ಅವರ ಜೀವಮಾನದಲ್ಲಿ ಇಷ್ಟೊಂದು ಕಾರ್ಯಗಳನ್ನ ಯಶಸ್ವಿಯಾಗಿ ನಡೆಸೋಕೆ ಸಾಧ್ಯವಾಗ್ತಿತ್ತ ಅನ್ನೋದಕ್ಕೆ ಇವರೊಂದು ಆದರ್ಶವಾದ ಉದಾಹರಣೆ ಅಂತ ಪ್ರತಿಯೊಂದು ಕಡೆಯಿಂದ ಇದನ್ನ ಕೋಟ್ ಮಾಡ್ತಾರೆ. ಈಗ ನಾನು ಇಷ್ಟೆಲ್ಲ ಸಾಧನೆ ಮಾಡ್ಬೇಕಾದ್ರೆ ಇವರ ವ್ಯಕ್ತಿತ್ವ ಹೇಗಿರಬಹುದು ಅಂತ, ಅವ್ರ ವ್ಯಕ್ತಿತ್ವ ಹಾಗಿದ್ರಿಂದ ಇವೆಲ್ಲ ಸಾಧನೆ ಮಾಡಕ್ಕಾಯ್ತು ಅಂತ ಬರುತ್ತೆ. ಆವಾಗ ಇವರ ಶಿಸ್ತಿನ ಜೀವನ, ಅವರ ಸಮಯ ಪ್ರಜ್ಞೆ, ಅದ್ರ ಬಗ್ಗೆ ಒಂದು ಕೆಲವು ವಿಷಯಗಳು ಹೇಳೋಣ ಅಂತ ಅನ್ಕೋತೀನಿ. ನಾವು
ನಾನು ಇದ್ರ ಬಗ್ಗೆ ನಾನು ಮೊದಲೇ ಹೇಳ್ದೆ, ನನ್ನ ಬಾಲ್ಯದಿಂದಲೂ ಇದನ್ನೆಲ್ಲ ಕೇಳ್ತಾ ಬೆಳೆದವ್ ನಾನು. ನಮ್ಮ ತಂದೆ ಅಂತೂ ತುಂಬಾ ಇದ್ರ ವಿಷಯ ಹೇಳ್ತಾನೆ ಇರೋರು. ಇದೊಂಥರ ನಮ್ಗೆ ಆ ವಯಸ್ಸಿನಲ್ಲಿ ಒಂಥರ ನಮ್ಗೆ ತುಂಬಾ ಇಂಪ್ಯಾಕ್ಟ್ ಮಾಡುವಂತ ಇನ್ಫಾರ್ಮೇಶನ್ ಇವೆಲ್ಲ. ನನ್ನ ಚಿಕ್ಕಂದಿನಿಂದ ಕೇಳ್ತಾ ಇದ್ದಿದ್ದು ನನ್ಗೆ ಒಂಥರ ಇವತ್ತಿಗೂ ಒಂದು ರೀತಿಯ ನೆನ್ಸ್ಕೊಂಡ್ರೆ ಒಂಥರ ಜುಮ್ಮ, ಈ ರೀತಿಯ ಒಬ್ರು ಇರಬಹುದಾ, ಜೀವನ ನಡೆಸ್ಬೋದಾ ಅನ್ನೋಂಥ ವ್ಯಕ್ತಿತ್ವ ಇರೋದು. ಒಂದು ಉದಾಹರಣೆ, ಮನೆಯಲ್ಲಿ ನಮ್ಮ ದೊಡ್ಡಮ್ಮ ಶಕುಂತಲಾ ಕೃಷ್ಣಮೂರ್ತಿಗಳು ಅಂದ್ರೆ ಇವರು ಸೊಸೆಯಾಗಿದ್ದರು. ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಆಕೆ ಈ ಮನೆಗೆ ಸೊಸೆಯಾಗಿ ಬಂದಾಗ ಆಕೆ 17 ವರ್ಷ ಆಗಿತ್ತು, ಇನ್ನು ಚಿಕ್ಕವರು. ಮನೇಲಿ ಆಗ ಪದ್ಧತಿ ಏನಂತ ಇರುತ್ತೆ ಅಂದ್ರೆ, ಬೆಳಿಗ್ಗೆ ಎದ್ದು 7:15 ಕರೆಕ್ಟ್ ಆಗಿ ಎಲ್ಲರೂ ಬ್ರೇಕ್ಫಾಸ್ಟ್ ಟೇಬಲ್ಗೆ ಒಟ್ಟಿಗೆ ಬಂದು ಕೂತ್ಕೋಬೇಕು. ಅದು ಏನು ಸುಮ್ಮನೆ ಹಂಗೆ ಅಲ್ಲ, ಕ್ಲೀನ್ ಆಗಿ ಸ್ನಾನ ಗೀನ ಮಾಡಿ ಶುಚಿಯಾಗಿ ಬಂದು ಟೇಬಲ್ ಹತ್ರ ಬರಬೇಕು. 7:15 ಕರೆಕ್ಟಾಗಿ ಸೇರೋದು, ಅದು ಮನೆಯ ಪದ್ಧತಿ ಆಗಿರುತ್ತೆ. ಇವರಿನ ಪಾಪ ಮನೆಗೆ ಬಂದ ಹೊಸಬ್ರು ಬಂದು ಬರೋ ಹೊತ್ತಿಗೆ 10 ನಿಮಿಷ ಲೇಟ್ ಆಗಿರುತ್ತಂತೆ. ಇವರು ವಿಶ್ವೇಶ್ವರಯ್ಯನವರು ಒಂದು ತೀಕ್ಷ್ಣವಾದ ದೃಷ್ಟಿ ಅವ್ರ ಕಡೆ ನೋಡಿ, ಒಂಥರ ಬ್ರೇಕ್ಫಾಸ್ಟ್ ಎಲ್ಲ ಆಗುತ್ತೆ, ಆಫೀಸ್ ಹೊರಟೋಗ್ತಾರೆ. ಸಾಯಂಕಾಲ ಬರ್ತಾ ಅವ್ರ ಕೈಯಲ್ಲಿ ಒಂದು ಚಿಕ್ಕ ಪಟ್ನ ಇರ್ತಂತೆ, ಆಫೀಸಿಂದ ಬರ್ತಾ ಅದನ್ನ, ಶಕುಂತಲಾ ಇದು ನಿಂಗಮ್ಮ ತಗೋ, ಇದು ನಿನ್ ಜೀವನದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಕೊಡ್ತಾರೆ. ಅದ್ರೊಳಗೆ ಒಂದು ಅಲಾರಂ ಟೈಮ್ ಪೀಸ್ ಇರುತ್ತೆ. ಅಂದ್ರೆ ಸಮಯ ಪ್ರಜ್ಞೆ ಬಗ್ಗೆ ಅವರು ಸೊಸೆಗೆ ಕೊಟ್ಟ ಇದು ನೋಡಿ, ಆ ಹೇಳೋ ರೀತಿನಲ್ಲೂ ಇರೋ ಒಂದು ರೀತಿಯ ಗೌರವ ಆಯ್ತು, ಒಂದು ಡಿಗ್ನಿಫೈಡ್ ವೇ ಆಫ್ ಕನ್ವೇಯಿಂಗ್ ದ ಮೆಸೇಜ್. ಅದು ಇನ್ನೊಂದು, ಕಡಿದಾಳ್ ಮಂಜಪ್ಪ ಅವರು ನೋಡೋ ಸಂದರ್ಭ ಒಂದಿರುತ್ತೆ. ಮೈಸೂರಿನ ಒಂದು ಆಡಳಿತದ ವಿಷಯದಲ್ಲಿ ಕಡಿದಾಳ್ ಮಂಜಪ್ಪ ಅವ್ರು ನೋಡ್ಬೇಕಾಗಿರುತ್ತೆ. ಅವರು ಆಫೀಸ್ಗೆ ಹೋಗ್ತಾ ಇರುತ್ತೆ. ಆಗ್ಲೇ 6 ಜನ ಕಾಯ್ತಾ ಇರ್ತಾರೆ, ಇವರು ವೇಟ್ ಮಾಡ್ತಾರೆ. ಅವ್ರ ಸರದಿ ಬರೋವರೆಗೂ ಇದ್ದು 6 ಜನ ಕೆಲಸ ಆಮೇಲೆ ಇವ್ರು ಒಳಗೆ ಹೋಗ್ತಾರೆ. ಅವಾಗ ಅವ್ರ PA ಹೇಳ್ತಾರಂತೆ, ಆಗ್ಲೇ ವಿಶ್ವೇಶ್ವರಯ್ಯನವರು ಬಂದು ಯಾರೇ ಕಾಯ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಒಂಥರ ಕಡಿದಾಳ್ ಮಂಜಪ್ಪನವ್ರಿಗೆ ಒಂದು ರೀತಿಯ ಮುಜುಗರ ಆಗ್ಬಿಡುತ್ತಂತೆ. ನೀವು ಬಂದು ಯಾಕೆ ನನ್ ಮುಂಚೆನೆ ಹೇಳಿಲ್ಲ, ನಾನು ಮುಂಚೆನೆ ನಿಮ್ಗೆ ಕರಿತಾ ಇದ್ದೆ, ನಿಮ್ಗೆ ಕಾಯ್ಸೋಂಗಾಯ್ತು ಅಂತ. ಅವ್ರು ಹೇಳ್ತಾರಂತೆ, ನೋಡಿ ನಾನು ಸಮಯಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀನೋ ಅದೇ ತರ ಅವರ ಬೇರೆಯವ್ರ ಸಮಯಕ್ಕೂ ಅಷ್ಟೇ ಬೆಲೆ ಕೊಡ್ಬೇಕು ನಾನು. ಅವೆಲ್ಲ ಸ್ವಲ್ಪ ಯಾರು ಮ್ಯೂಟ್ ಮಾಡ್ಬೇಕು, ಸ್ವಲ್ಪ ಅವರ ಸಮಯಕ್ಕೂ ನಾನು ಬೆಲೆ ಕೊಡಬೇಕು. ಆದ್ರಿಂದ ಅವ್ರು ಮುಂಚೆನೆ ಅಪಾಯಿಂಟ್ಮೆಂಟ್ ತಗೊಂಡು ಬಂದಿರೋರು, ಅದರಿಂದ ನಾನು ಕಾಯೋದ್ರಲ್ಲಿ ಯಾವುದೇ ರೀತಿಯ ಮಹತ್ವ ವಿಷಯ ಅಲ್ಲ ಅದು ಅಂತ ಹೇಳ್ತಾರೆ. ನೋಡು, ಅವ್ರ ಸಮಯದ ಬಗ್ಗೆ ಎಷ್ಟು ಅವ್ರ ಕಾಳಜಿ ಇತ್ತು, ಬೇರೆಯವ್ರ ಸಮಯದ ಬಗ್ಗೆ ಅಷ್ಟೇ ಕಾಳಜಿ ಇತ್ತು. ಅವ್ರನ್ನ ನೋಡ್ಬೇಕಾದ್ರೆ ಯಾರಾದ್ರೂ ಮುಂಚೆನೆ ಅಪಾಯಿಂಟ್ಮೆಂಟ್ ತಗೋಬೇಕಿತ್ತು, ಎಷ್ಟು ಸಮಯ ಅವ್ರ ಜೊತೆ ಕಳೀತೀವಿ ಅಂತ ಮುಂಚೆನೆ ಹೇಳ್ಬೇಕಿತ್ತು. ಹಾಗೆ ಆದ್ಮೇಲೆ ಮಾತ್ರ ಅವ್ರು ನೋಡ್ತಾ ಇದ್ದಿದ್ದು. ಯಾಕೆಂದ್ರೆ ಸುಮ್ನೆ ಕಾಲ ವ್ಯರ್ಥ ಮಾಡೋದು, ಹರಣ ಮಾಡೋದಕ್ಕೆ ಅವರು ಯಾವತ್ತೂ ಸಿದ್ಧರಿರ್ಲಿಲ್ಲ. ಒಂದ್ಸಲ ವಿನೋಬಾ ಭಾವೆ ಬೆಂಗಳೂರು ಬಂದ ಇವ್ರನ್ನ ನೋಡ್ಬೇಕು ಅಂತ ಹೋಗ್ತಾರಂತೆ. ಮುಂಚೆ ಅವರು ಅಪಾಯಿಂಟ್ಮೆಂಟ್ ತಗೊಂಡಿರಲಿಲ್ಲ, ಸುಮ್ಮನೆ ಹೋಗ್ತಾರೆ. ಆದ್ರೆ ಇವ್ರನ್ನ ನೋಡೋದಿಲ್ಲ, ಯಾಕೆಂದ್ರೆ ಆಗ್ಲೇ ಅವ್ರ ಟೈಮ್ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಬೇರೆ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ. ಇವ್ರು ನೋಡೋಕ್ ಬಿಡೋದಿಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆ 10 ಗಂಟೆಗೆ ಬರೋಕ್ಕೆ ಹೇಳಿ ಕಳಿಸ್ತಾರೆ. ಆದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ 10 ಗಂಟೆಗೆ ಅವ್ರು ಬರಲ್ಲ, 10:15 ಬರ್ತಾರಂತೆ. ವಿನೋಬಾ ಭಾವೆ ಅವ್ರು ಹೇಳ್ತಾರಂತೆ, 2 ತಪ್ಪು ಮಾಡಿದೆ ನೀನು. ನಿನ್ನೆ ಅಪಾಯಿಂಟ್ಮೆಂಟ್ ತಗೊಳ್ದೆ ಬಂದೆ, ಇವತ್ತು ಅಪಾಯಿಂಟ್ಮೆಂಟ್ 10 ಗಂಟೆ ಕೊಟ್ಟಿದ್ರು 15 ನಿಮಿಷ ತಡವಾಗಿ ಬಂದೆ. ಆದಷ್ಟು ನಿನ್ ಜೀವನದಲ್ಲಿ ಒಂದು ಸಮಯನ ಪರಿಪಾಲಿಸೋದು ಕಲ್ತ್ಕೊ ಅಂತ ಅವ್ರು ಹೇಳ್ತಾರೆ. ಇದು ನೋಡಿ, ಇಂಥವೆಲ್ಲ ನಮಗೆ ಕಲ್ತ್ಕೋಬೇಕಾದಂತ ನಿದರ್ಶನಗಳು. ಈಗಿನ ಕಾಲಕ್ಕೆ ನಾವು ಇದನ್ನೆಲ್ಲ ನಿಜವಾಗ್ಲೂ ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಸಾಧಿಸೋಕೆ ಒಂದು ರೀತಿಯ ಇದು ನಮ್ಗೆ ಕಾರಣವಾಗತ್ತೆ ಅಂತ ನನ್ನ ಅನಿಸಿಕೆ. ಇದು ಪ್ರತಿಯೊಂದು ಲೆವೆಲಲ್ಲೂ ಅವರ ಈ ಟೈಮ್ ಸೆನ್ಸ್ ಬಗ್ಗೆ ನೋಡ್ತಾ ಬಂದಿದ್ದೀವಿ ನಾವು. ರಾಜಾಜಿ ಸಹಿತ ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ, ಅವರು ಟೈಮ್ ಸರಿಯಾಗಿ ಅವ್ರು ನೋಡೋರು. ಒಂದು ರೀತಿಯ ಬಂದ ಅತಿಥಿಗಳಿಗೆ ಯಾವ ರೀತಿಯ ಗೌರವ ಸೂಚಿಸ್ತಾ ಇದ್ರು ಅಂದ್ರೆ, ಬಂದ್ರೆ ಅವ್ರನ್ನ ಒಳಗ್ ಕರ್ಕೊಂಡು ಬರೋದು, ಅವ್ರು ಸೀಟಲ್ಲಿ ಕೂತ್ಕೊಳ್ಳೋರ್ಗು ಅವ್ರು ಕೂತ್ಕೋತಾ ಇರುವಂತೆ. ಅತಿಥಿಗಳು ಕೂತ್ ಮೇಲೆ ಅವ್ರ ಸೀಟಲ್ಲಿ ಕೂತ್ಕೋತಾ ಇದ್ರು. ಕಾಫಿ ಬಿಸ್ಕೆಟ್ ಎಲ್ಲ ಹಂಚಿ ಅವ್ರೆಷ್ಟೊತ್ತು ಅವ್ರ ಜೊತೆ ಕೆಲಸ ಮಾಡಿ ಅವ್ರು ಹೊರಟ್ರೆ, ಅವ್ರ ಜೊತೆ ಇವರು ಬಂದು ಅವ್ರನ್ನ ಬಾಯಿವರೆಗೂ ಒಂದು ಬೀಲ್ ಕೊಟ್ಟು ಒಳಗೆ ಹೋಗ್ತಾ ಇರುತ್ತೆ. ಆ ಒಂದು ರೀತಿಯ ಗೌರವ ಸೂಚಿಸ್ತಾ ಇದ್ರು ಅಂತ. 92 ವರ್ಷ ಆಗಿತ್ತು, ಆಗ್ಲೂ ನಿಧಾನಕ್ಕೆ ನಡ್ಕೊಂಡ್ ಬಂದು, ನಾನ್ ಕಾರ್ಲ್ ಕೂತ್ ಮೇಲೆ ಅವರು
ವಿಶ್ ಮಾಡಿ ವಾಪಸ್ ಹೋದ್ರು ಅಂತ ರಾಜಾಜಿ ಅವರು ಮೆಮೊಯರ್ಸ್ ಅಲ್ಲಿ ಬರ್ಕೊಂಡಿದ್ದಾರೆ. ಇದು ಇನ್ನೊಂದು ದೊಡ್ಡ ಲಕ್ಷಣ ಅವ್ರದ್ದು. ಈ ಸಮಯ ಪ್ರಜ್ಞೆ ಬಗ್ಗೆ ಮೈಸೂರು ಸಂಸ್ಥಾನದಲ್ಲೂ ಒಂದು ಆ ದರ್ಬಾರ್ ನಡೀತಾ ಇದ್ದ ಕಾಲದಲ್ಲಿ ಅವ್ರು ಹೇಳ್ತಾರೆ, ಕೆಲವು ಸಲ ಟೈಮ್ ಸರಿಯಾಗಿ ಮಾಡ್ತಿರ್ಲಿಲ್ವಂತೆ. ಇವರು ಮಹಾರಾಜರು ಹೇಳ್ತಾರೆ ಅದು ತುಂಬಾ ತುಂಬಾ ಇಂಪಾರ್ಟೆಂಟು, ಇಷ್ಟೊತ್ತಿಗೆ ಶುರು ಆಗುತ್ತೆ ಅಂದ್ರೆ ಆ ಟೈಮ್ ಕರೆಕ್ಟಾಗಿ ಶುರು ಮಾಡಲೇಬೇಕು, ಅದನ್ನ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಿಸ್ಬೇಡಿ ಅಂತ ದರ್ಬಾರಿನ ಸಮಯನೂ ಇವರು ಇದ್ ಮಾಡ್ಕೊತಾರೆ. ಅಲ್ಲೂ ಒಂದು ಇವರು ಸ್ವಾಭಿಮಾನದ ಒಂದು ಬಗ್ಗೆ ಒಂದು ನಿದರ್ಶನ ಇದೆ. ದರ್ಬಾರ್ ಟೈಮಲ್ಲಿ ಮೈಸೂರು ದರ್ಬಾರಲ್ಲಿ ಇವ್ರು ದಿವಾನ್ರಾಗಿದ್ದಾಗ ಏನಾಗುತ್ತೆ, ಆಗಿನ ಪದ್ಧತಿ ಹೆಂಗಿರುತ್ತಂತೆ ಅಂದ್ರೆ ಮಹಾರಾಜರ ಮಧ್ಯ ಕೂತ್ರೆ ಆ ಕಡೆ ಈ ಕಡೆ ಚೇರ್ಗಳು ಹಾಕಿ ಎಲ್ಲ ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳೆಲ್ಲ ಕೂತಿರ್ತಾರೆ, ಮುಂದೆ ದೊಡ್ಡ ಕಾರ್ಪೆಟ್ ಹಾಕಿ ಭಾರತೀಯ ಅಧಿಕಾರಿಗಳೆಲ್ಲ ಮುಂದೆ ಕೂತ್ಕೋಬೇಕು. ಸೊ ವಿಶ್ವೇಶ್ವರಯ್ಯನವರು ದರ್ಬಾರ್ ಅಟೆಂಡ್ ಮಾಡೋದಿಲ್ಲ. ಆಮೇಲೆ ಮಾರನೇ ದಿವಸ ಮಹಾರಾಜರು ಹೇಳಿ ಕಳಿಸ್ತಾರಂತೆ, ಯಾತಕ್ಕೆ ನಿನ್ನೆ ಬರ್ಲಿಲ್ಲ ಅಂತಂದ್ರೆ ಅವ್ರು ಹೇಳ್ತಾರಂತೆ, ಇದು ನಮ್ಮ ದೇಶನ ಅವರ ಆಡಳಿತದಲ್ಲಿದ್ದಾರೆ, ಅವ್ರ ಅವರೆಲ್ಲರೂ ಚೇರಲ್ಲಿ ಕೂತಿರುವಾಗ ನಮ್ಮ ಭಾರತೀಯರು ಮಾತ್ರ ಮುಂದೆ ಕಾರ್ಪೆಟ್ ಅಲ್ಲಿ ಕೂತ್ಕೊಳ್ಳೋದು ಸರಿ ಇಲ್ಲ ಅನಿಸ್ತು ನಂಗೆ, ನಮಗೂ ಎಲ್ಲ ಚೇರ್ಗಳು ಹಾಕ್ಬೇಕು, ನೀವು ಭಾರತೀಯ ಅಧಿಕಾರಿಗಳಿಗೂ ಅದೇ ಸಮಾನವಾದ ಗೌರವ ಮರ್ಯಾದೆ ತೋರಿಸ್ಬೇಕು ಅಂತ. ನೋಡಿ 32 ವರ್ಷಗಳ ಕಾಲದಿಂದ ಬಂದಿರೋ ಪದ್ಧತಿ ತಕ್ಷಣನೇ ನಿಲ್ಲಿಸಿ ಮಾರನೇ ದಿವಸದಿಂದ ಭಾರತೀಯ ಅಧಿಕಾರಿಗಳಿಗೂ ಅದೇ ರೀತಿ ಆಸನಗಳನ್ನ ಹಾಕಿ ದರ್ಬಾರ್ ನಡೆಸ್ತಾರೆ. ಇದು ಅಂದ್ರೆ ಇದ್ರೊಳಗೆ ಇನ್ನ ಒಂದು ವ್ಯಕ್ತಿತ್ವ, ಅವರ ವ್ಯಕ್ತಿತ್ವಕ್ಕೆ ಮಹಾರಾಜರು ಎಂಥ ಒಳ್ಳೆ ಗೌರವ ಕೊಡ್ತಾ ಇದ್ರು, ಎಂಥ ವಿಶ್ವಾಸ ನಂಬಿಕೆ ಇತ್ತು ಇವರಲ್ಲಿ ಅನ್ನೋದು ಇದು ಇನ್ನೊಂದು ನಿದರ್ಶನ. ಆಮೇಲೆ ಆವಾಗ ಇವರು ಚೀಫ್ ಇಂಜಿನಿಯರ್ ಆಗ ಬಂದ ಕಾಲದ್ದು ಒಂದು ಘಟನೆ. ಅವ್ರು ಬಂದ ತಕ್ಷಣ ಅವ್ರು ಹೇಳ್ತಾರಂತೆ, ನನಗೆ 17 ಜನ ಇಂಜಿನಿಯರ್ಸ್ ಬೇಕು ನನಗೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ಕೆ, ನನಗೆ ಅಭ್ಯರ್ಥಿಗಳದ್ದು ಒಂದು ಲಿಸ್ಟ್ ಕಳಿಸಿ ಅಂತ ಹೇಳ್ತಾರೆ. 17 ಜನರ ಇಂಜಿನಿಯರ್ಸ್ ಲಿಸ್ಟ್ ಬರುತ್ತೆ. ಆ ಲಿಸ್ಟ್ ಅಲ್ಲಿ ಅವ್ರು ಯಾರು, ಅವ್ರ ಹೆಸರು, ಅವ್ರು ಯಾರ ಮೂಲಕ ಬಂದವರು, ಆ ತರ ಒಂದು ದೊಡ್ಡ ಆ ಪಟ್ಟಿಲ್ ಪೂರ್ತಿ ಇರುತ್ತೆ. ಇವ್ರು ತಕ್ಷಣ ಹೇಳ್ತಾರಂತೆ, ನಂಗೆ ಈ ಇನ್ಫಾರ್ಮೇಶನ್ ಬೇಕಿಲ್ಲ, ಅವ್ರ ಓದು, ಅವರ ಶಿಕ್ಷಣದ ಲೆವೆಲ್ ಏನು, ಅವ್ರು ಇದ್ರೊಳಗೆ ಎಷ್ಟು ಅನುಭವ ಇದೆ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದಾರೆ ಇವರು, ಆ ಇನ್ಫಾರ್ಮೇಶನ್ ನಂಗೆ ಬೇಕು, ಇದು ಲಿಸ್ಟ್ ವಾಪಸ್ ಕಳಿಸ್ಬಿಡಿ. ಅವ್ರು ಹೇಳ್ತಾರಂತೆ, ಇಲ್ಲ ಮಹಾಸ್ವಾಮಿಗಳೇ, ಇದು ಅರಮನೆಯಿಂದ ಬಂದಿರೋದು, ಹಂಗೆ ಕಳ್ಸೋಕ್ಕಾಗಲ್ಲ ಅಂತಂತಾರೆ. ಅವ್ರು ಹೇಳ್ತಾರಂತೆ, ಇಲ್ಲ ನನ್ಗೆ ಈ ಇನ್ಫಾರ್ಮೇಶನ್ ತಗೊಂಡು ನಾನು ಖಂಡಿತ ತಗೊಳಕ್ಕಾಗಲ್ಲ, ನನ್ಗೆ ಅದು ತುಂಬಾ ಇಂಪಾರ್ಟೆಂಟು, ಅರಮನೆಗೆ ಬಂದ್ರು ಪರವಾಗಿಲ್ಲ, ಅವ್ರು ಹೇಳಿ ವಿಶ್ವೇಶ್ವರಯ್ಯನವ್ರು ಈ ರೀತಿಯನ್ನೇ ವರ್ಕ್ ಮಾಡೋದು ಅಂತ ವಾಪಸ್ ಕಳಿಸ್ತಾರೆ. ಅಂಡ್ ಮಹಾರಾಜರನ್ನ ಗೌರವಿಸಿ ಅವ್ರು ಯಾರು 17 ಕ್ಯಾಂಡಿಡೇಟ್ಸು, ಅವ್ರು ಏನ್ ಓದಿದ್ದು, ಅವ್ರಿಗೆ ಅನುಭವ ಏನು, ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ಯಾರೆ ಅಂತ ಲಿಸ್ಟ್ ವಾಪಸ್ ಕಳಿಸ್ತಾರೆ. ಅದ್ರ ಪ್ರಕಾರ ಅವ್ರನ್ನ ನೇಮಿಸ್ಕೋತಾರೆ. ಇದು ಇನ್ನೊಂದು ಅವ್ರ ವರ್ಕಿಂಗ್ ಮೆಥಡಾಲಜಿ ಹೆಂಗಿತ್ತು. ಇನ್ನೊಂದ್ಸಲ ಯಾವ್ದೋ ಒಂದು ಪ್ರಾಜೆಕ್ಟ್ ತಗೋಬೇಕಾದ್ರೆ ಅದು ಟೈಮ್ ಬೌಂಡ್ ಪ್ರಾಜೆಕ್ಟ್, ಬೇಗ ಮುಗಿಸ್ಬೇಕಾಗಿರುತ್ತೆ. ಆವಾಗ ಅವರು 3 ಇಂಜಿನಿಯರ್ಸ್ ಓವರ್ ಟೈಮ್ ಕೊಟ್ಟು ಆ ಕೆಲಸ ಮುಗಿಸ್ತಾ ಇರುತ್ತೆ. ಆವಾಗ ಓವರ್ ಟೈಮ್ ಸ್ಯಾಲ್ರಿ ಗೌರ್ಮೆಂಟ್ ಇಂದ ಬರುತ್ತಂತೆ. ಬಂದಾಗ ಇವರು ಆ ಸ್ಯಾಲ್ರಿ ಎಕ್ಸ್ಟ್ರಾ ದುಡ್ಡನ್ನು ವಾಪಸ್ ಕಳಿಸ್ಬಿಟ್ಟು, ಇದು ನೋಡಿ ನನ್ನ ಕೆಲಸ, ಅದನ್ನ ಮುಗಿಸೋಕ್ಕೋಸ್ಕರ ನಾನು ಇವ್ರ 3 ಸಹಾಯ ತಗೊಂಡೆ, ಅವ್ರ ಓವರ್ ಟೈಮ್ ಸ್ಯಾಲ್ರಿ ಕೊಡೋದು ನನ್ನ ರೆಸ್ಪಾನ್ಸಿಬಿಲಿಟಿ, ಗೌರ್ಮೆಂಟ್ದಲ್ಲ, ಇದು ನಾನ್ ಮಾಡ್ಬೇಕಾದ ಕೆಲಸ ನಾನು ಅವರಿಂದ ತಗೊಂಡಿದ್ದೀನಿ, ದಯವಿಟ್ಟು ಈ ದುಡ್ಡನ್ನ ನೀವು ನಿಮ್ಮ ಗೌರ್ಮೆಂಟ್ ಇಂದ ಕೊಡ್ಬೇಡಿ, ನಾನ್ ಕೈಯಿಂದ ಹಾಕೊಡ್ತೀನಿ ಅಂತ ಹೇಳಿ ಅವ್ರು ಕೊಟ್ಟು ಇದ್ ಮಾಡ್ತಾರೆ. ಇದು ಅವರ ಇನ್ನೊಂದು ಪ್ರಿನ್ಸಿಪಲ್ ಲೈಫ್ ಇದೊಂದು ಉದಾಹರಣೆ. ಇನ್ನೊಂದು ನಮ್ಮ ಕುಟುಂಬಕ್ಕೆ ಸೇರಿದ ಒಂದು ವೈಯಕ್ತಿಕ ಘಟನೆ. ಅವರು ದಿವಾನ್ರಾಗಿ ನೇಮಕರಾಗ್ತಾರೆ. ಆವಾಗ ಮಹಾರಾಜರಿಂದ ಅವರಿಗೆ ಕಾಗದ ಬರುತ್ತೆ, ದಿವಾನ್ರಾಗ್ಬೇಕು ಅಂತ. ಅವ್ರು ಮೊಟ್ಟ ಮೊದಲು ಏನ್ ಮಾಡ್ತಾರೆ, ವಿಶ್ವೇಶ್ವರಯ್ಯನವ್ರ ತಾಯಿ ಹತ್ರ ತಗೊಂಡು ಹೋಗ್ತಾರಂತೆ ಆ ಲೆಟರು. ನೋಡಿ, ಹಿಂಗ್ ಬಂದಿದೆ ನಂಗೆ ಈಗ ಲೆಟರು, ನಾಳೆಯಿಂದ ನಾನು ದಿವಾನ ಆಗ್ತೀನಿ, ಆದ್ರೆ ನೀನೊಂದು ಪ್ರಮಾಣ ಮಾಡಿದ್ರೆ ಮಾತ್ರ ನಾನು ಇದಕ್ಕೆ ಸಹಿ ಮಾಡಿ ಒಪ್ಕೋತೀನಿ ಅಂತ ಹೇಳ್ತಾರೆ. ಏನಂದ್ರೆ, ನಾಳೆಯಿಂದ ನನ್ನ ಮಗ ದಿವಾನ, ನಿಮ್ಗೆ ಯಾರಿಗಾರು ಏನಾರು ಯಾವ್ದೇ ರೀತಿ ಫೇವರ್ಸ್ ಬೇಕಾ, ಯಾವ್ದೇ ರೀತಿ ಶಿಫಾರಸುಗಳು ಬೇಕಾದ್ರೆ ನನ್ನ ಹತ್ರ ಬನ್ನಿ ಅಂತ ನೀ ಯಾರಿಗೂ ಹೇಳ್ಕೊಡ್ದು, ಸಂಬಂಧದಲ್ಲಾಗ್ಲಿ ನಮ್ಮ ಸ್ನೇಹಿತರಿಗಾಗ್ಲಿ ಅದು ಹೇಳೋಲ್ಲ ಅಂತ ನೀನ್ ಪ್ರಮಾಣ ಮಾಡಿದ್ರೆ ಮಾತ್ರ
ನಾನು ಈ ಪದವಿನ ಒಪ್ಕೋತೀನಿ ಅಂತ ಹೇಳ್ತಾ ಇರುತ್ತೆ. ತಾಯಿ ತಕ್ಷಣ ಹೇಳ್ತಾ ಇರುತ್ತೆ, ನಿನ್ನೆಲ್ಲಾ ಕೆಲ್ಸಗಳಿಗೂ ನನ್ನ ಇದಿದೆಪ್ಪ, ಖಂಡಿತ ಹೋಗು ಮುಂದಕ್ಕೆ ಅಂತ. ಅದಾದ್ಮೇಲೆ ಮಾರನೇ ದಿವಸ ನಮ್ಮ ಕುಟುಂಬದವರೆಲ್ರು ಸಾಯಂಕಾಲ ಕರೀತಾ ಇರುತ್ತೆ. ಎಲ್ರು ಏನ್ ಅನ್ಕೋತಾರೆ, ಇದೊಂದು ಔತಣಕೂಟ ಅಂದ್ಕೊಂಡು ಹೋಗಿರ್ತಾರೆ. ಇನ್ನು ನಾಳೆ ದಿವಾನ್ ರಾಕ್ತಿಯಾರಿದ್ದೆ ಸೆಲೆಬ್ರೇಷನ್ ಇದಿರ್ಬೇಕು, ಅದಕ್ಕೆ ಕರೆದಿಯಾರೆ ಅಂತ. ಆದ್ರೆ ಅದು ನಿಜ ಆಗಿರಲ್ಲ. ಅವ್ರು ಏನ್ ಹೇಳ್ತಾರಂತೆ ಅಂದ್ರೆ, ಎಲ್ರನ್ನು ಉದ್ದೇಶಿಸಿ ಇದೇ ಮಾತಾಡ್ತಾರೆ. ಫ್ರಮ್ ಟುಮಾರೋ ಐ ಆಮ್ ಆಕ್ಯುಪೈಂಗ್ ಎ ವೆರಿ ಹೈ ಚೇರ್ ಬೈ ದ ಆರ್ಡರ್ ಆಫ್ ಮಹಾರಾಜ. ಐ ಡೋಂಟ್ ವಾಂಟ್ ಎನಿ ಒನ್ ಆಫ್ ಯು ಟು ಕಮ್ ಟು ಮೀ ಫಾರ್ ಎನಿ ಕೈಂಡ್ ಆಫ್ ಫೇವರ್ಸ್ ನಾರ್ ಯೂಸ್ ಮೈ ನೇಮ್ ಎನಿವೇರ್. ನಾನು ಅವ್ರ ನೆವಿಯೋ, ಅವ್ರ ಚಿಕ್ಕಪ್ಪ, ಅವ್ರ ಮಗ ಏನೋ ಅಂತ ಹೇಳ್ಬಿಟ್ಟು ನನ್ನ ಹೆಸರು ಉಪಯೋಗಿಸ್ಕೊಂಡು ಬೇರೆ ಯಾವ ರೀತಿಯ ಕೆಲಸಗಳು ತಗೋಬಹುದು ಅದನ್ನ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ಯಾರಿಗೂ ಒಂದು ಕೆಲಸನೂ ಕೊಡಿಸ್ಲಿಲ್ಲ, ಯಾರಿಗೂ ಯಾವ ರೀತಿಯ ಫೇವರ್ಸು ಮಾಡ್ಲಿಲ್ಲ. ಅದು ಅವರ ಜೀವನದ ಒಂಥರ ಧ್ಯೇಯವಾಗಿತ್ತು. ಅದನ್ನ ಹಂಗೇನೆ ನಡ್ಸ್ಕೊಂಡ್ ಬಂದವರು. ಒಬ್ಬರಿಗೂ ಒಂದು ಫ್ಯಾಮಿಲಿ ಮೆಂಬರ್ಸ್ಗೂ ಯಾವುದೇ ರೀತಿಯ ಇದು ಶಿಫಾರಸು ಮಾಡಿದವರಲ್ಲ. ಅವ್ರಿಗೆ ಅವ್ರ ಮೆರಿಟ್ ಇದ್ದು ಮುಂದಕ್ಕೆ ಬರಬೇಕು. ಮೆರಿಟ್ ವಾಸ್ ದ ಓನ್ಲಿ ಕ್ವಾಲಿಫಿಕೇಶನ್ ವಿಚ್ ಈ ಸ್ಟ್ರಾಂಗ್ಲಿ ಬಿಲೀವ್ಡ್ ಇನ್. ಇದು ಅವರ ವರ್ಕಿಂಗ್ ಮೆಥಡ್ ಅಲ್ಲಿ ಇದೊಂದು ನಿಜವಾದ ಒಂದು ಪ್ರಿನ್ಸಿಪಲ್ ಲೈಫ್ ನ ಹೆಂಗೆ ನಾವು ಗುರುತಿಸ್ಬೇಕು ಅನ್ನೋಕೆ ಇದೊಂದು ಉದಾಹರಣೆ. ಆಮೇಲೆ ಯಾವುದೇ ಕೆಲಸ ಮಾಡಿದ್ರು ಒಂದು ರೀತಿಯ ಅಚ್ಚುಕಟ್ಟಾಗಿ ಮಾಡೋರು. ಅದಕ್ಕೊಂದು ಮೆಥಡ್ ಇತ್ತು. ಒಂದು ಸ್ಟ್ಯಾಂಪ್, ಒಂದು ಎನ್ವಿಲಪ್, ಒಂದು ಸ್ಟ್ಯಾಂಪ್ ಹಚ್ಬೇಕಾದ್ರೆ ಯಾವ ರೀತಿ ಹಚ್ಬೇಕು, ಅಡ್ರೆಸ್ ಹೆಂಗ್ ಬರಿಬೇಕು, ಫ್ರಮ್ ಅಡ್ರೆಸ್ ಎಲ್ಲಿ ಬರಿಬೇಕು ಅಂತ ಅವ್ರ ಸೆಕ್ರೆಟರಿಗೆ ಹೇಳ್ಕೊಡೋರಂತೆ. ಎಲ್ಲಾನು ಒಂದು ರೀತಿ ಅಚ್ಚುಕಟ್ಟಾಗಿ ಮಾಡ್ಬೇಕು ಅಂತ. ಎನ್ ಮೂರ್ತಿರಾಯರು ಒಂದು ಕಡೆ ಬರೀತಾರೆ. ಎನ್ ಮೂರ್ತಿರಾಯರಿಗೂ ಇವ್ರಿಗೂ ತುಂಬಾ ಒಳ್ಳೆಯ ಸ್ನೇಹ ಇರುತ್ತೆ. ಅವರು ಇವ್ರ ಜೊತೆ ಕೆಲಸ ಮಾಡ್ತಾರೆ. ಅವರು ವಿಶ್ವೇಶ್ವರಯ್ಯನವರು ವೀಕೆಂಡ್ಸು ಮುದ್ದೇನಹಳ್ಳಿಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಒಂಥರ ವಿಶ್ರಾಂತಿ ತಗೊಂಡು ಅಲ್ಲಿ ಒಂಥರ ಕಾಮ್ ಆಗಿ ಕೂತ್ಕೊಂಡು ಎಲ್ಲಾ ಕೆಲಸಗಳು ಮುಗಿಸಿ ಫೈಲ್ಗಳೆಲ್ಲ ಅಲ್ಲೇ ತಗೊಂಡು ಹೋಗ್ಬಿಟ್ಟು 2 ದಿವಸ ಕೆಲಸ ಮಾಡಿ ವಾಪಸ್ ಬರ್ತಾ ಇರ್ತಾರೆ. ಹಾಗೆ ಒಂದು ಸಲ ಅವ್ರು ಹೋದಾಗ ಅವ್ರ ಜೊತೆ ಎನ್ ಮೂರ್ತಿರಾಯರು ಹೋಗ್ತಾರೆ. ಹೋಗ್ಬೇಕಾದ್ರೆ ಅಲ್ಲಿ ದಾರಿಲಿ ಆ ಹಳ್ಳಿಯ ಸ್ಕೂಲ್ ಆಗಿನ ಬಿಟ್ಟಿರುತ್ತೆ. ಮಕ್ಕಳೆಲ್ಲ ಆಚೆ ಬರ್ತಿರ್ತಾರೆ. ಇವ್ರಿಗೆ ಒಂದು ವಿರಾಮದ ವೇಳೆಯಲ್ಲಿ ಬಿಟ್ಟಿರ್ತಾರೆ. ಇವ್ರಿಗೆ ಮಕ್ಕಳನ್ನ ನೋಡಿದ್ರೆ ಅದೇನೋ ಒಂದು ರೀತಿಯ ಸ್ಪೆಷಲ್ ಆಕರ್ಷಣೆ. ಏನು ಇವರು ದೇಶದ ಮುಂದಿನ ಪ್ರಜೆಗಳು ಅಂತೋ ಏನಿತ್ತೋ ಗೊತ್ತಿಲ್ಲ. ಅವ್ರಿಗೆ ಮಕ್ಕಳಲ್ಲಿ ವಿಪರೀತವಾದ ನಂಬಿಕೆ ಇತ್ತು. ಅವ್ರ ತಕ್ಷಣ ಕಾರ್ ನಿಲ್ಲಿಸಿ ಒಂದು 10 ರೂಪಾಯಿ ಕೊಟ್ಟು, ಆಗಿನ ಕಾಲಕ್ಕೆ 10 ರೂಪಾಯಿ ತುಂಬಾ ದೊಡ್ಡ ಅಮೌಂಟೇ, ಕೊಟ್ಟು ಪ್ರಿನ್ಸಿಪಲ್ಗೆ ಕೊಟ್ಬಿಟ್ಟು ಮಕ್ಕಳಿಗೆಲ್ಲ ಸ್ವೀಟ್ಸ್ ಕೊಡಿಸ್ಬೇಡಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ ಇವರು ಬಿಲ್ಡಿಂಗ್ಗೆ ಕೆಲಸ ಮಾಡಿದ್ರು. ಪ್ರಿನ್ಸಿಪಾಲ್ ಏನ್ ಮಾಡ್ತಾರೆ, ತಕ್ಷಣ ಹೇಳಿ ಕಳಿಸ್ತಾರಂತೆ, ವಿಶ್ವೇಶ್ವರಯ್ಯನವರು ನೀವು ಬಂದಿದ್ದೀರಿ ಹಳ್ಳಿಗೆ, ನಾವು ಸ್ವೀಟ್ಸ್ ತರಿಸ್ಕೊಡ್ತೀವಿ. ನಾವು ಸ್ವೀಟ್ಸ್ ಕೊಡೋಕ್ಕೆ ಮುಂಚೆ ನೀವೊಂದು 4 ಹಿತವಚನಗಳು ಮಕ್ಕಳಿಗೆ ಹೇಳ್ಬಿಟ್ಟು ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಮಕ್ಕಳನ್ನ ಉದ್ದೇಶಿಸಿ, ದಯವಿಟ್ಟು ಬರ್ತೀರಾ ಅಂತ ಕೇಳ್ತಾರೆ. ಇವ್ರಿಗೆ ಅಷ್ಟೊಂದು ಇಷ್ಟ ಇರಲ್ಲ ಹೋಗೋಕೆ. ಯಾಕೆಂದ್ರೆ ಇವ್ರು ಯಾವತ್ತೂ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಎಲ್ಲೂ ಹೋಗಿ ಮಾತಾಡ್ದವ್ರಲ್ಲ. ಯಾವ್ದು ಭಾಷಣ ಕೊಡ್ಬೇಕು, ಯಾವ ಇದು ಕಾನ್ಫರೆನ್ಸ್ ಮಾಡ್ಬೇಕು ಅಂದ್ರೆ ಅದ್ರ ಮುಂಚೆನೆ ಪ್ರಿಪೇರ್ಡ್ ಸ್ಪೀಚ್ ಇಟ್ಕೊಂಡು ಅದನ್ನ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಹೋಗಿ ಮಾತ್ರ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದವರು. ಇವ್ರ ಸ್ಪೀಚ್ಗಳ ಫುಲ್ ಡಾಕ್ಯುಮೆಂಟ್ ಆಗಿದೆ. ಇದನ್ನ ಮಹಾರಾಜರು ಒತ್ತೆ ಮೇಲೆ ಇವ್ರ ಸ್ಪೀಚಸ್ನೇ ಒಂದು ಬುಕ್, ಸೆರೆಮನಿ ಸ್ಪೀಚಸ್ ಅಂತ ಒಂದು ದೊಡ್ಡ ಬುಕ್ ಇದೆ. ಅದನ್ನ ರೀಸೆಂಟ್ ಆಗಿ KPCLನವರು 3 ಭಾಗಗಳಾಗಿ ಮಾಡಿ ರಿಲೀಸ್ ಮಾಡಿದ್ದಾರೆ ಪ್ರತಿಯೊಂದು ಸ್ಪೀಚನ್ನು. ಹಾಗಾಗಿ ಆವತ್ತು ಇವ್ರು ಏನ್ ಮಾಡ್ತಾರೆ, ಮುದ್ದೇನಹಳ್ಳಿ ಸ್ಕೂಲ್ ಹೋಗೋಲ್ಲ, ಇವರು ಹೋಗೋದು ಬೇಡ ಅಂತ ಅನ್ಕೋತಾರೆ. ಆದ್ರೆ ಪ್ರಿನ್ಸಿಪಾಲ್ ಅವ್ರ ಒತ್ತಾಯಕ್ಕೆ ಹೋಗಿ ಮಾತಾಡ್ತಾ ಇರೋದು 2 ಮಾತು ಮಾತಾಡಿ ಬಂದ್ಬಿಡ್ತಾರೆ ಬೆಂಗಳೂರಿಗೆ. ಬೆಂಗಳೂರು ಬಂದ್ಮೇಲೆ ಅವ್ರಿಗೇನೋ ಅದು ಒಂದು ರೀತಿಯ ಮುಜುಗರದ ಭಾವನೆ. ಅದು ಹೆಂಗ್ ಯಾವತ್ತೂ ನಾ ಮಾಡ್ಬಿಟ್ಟಿದ್ದಲ್ಲ ಅಂತ ಅಂದ್ಬಿಟ್ಟು ಒಂದು ಕಾಗದ ಬರೀತಾರಂತ, ಇಂಥ ದಿವಸ ನಾನು ತಿರುಗಿ ನಿಮ್ ಶಾಲೆಗೆ ಬರ್ತಾ ಇದ್ದೀನಿ, ಮಕ್ಕಳನ್ನೆಲ್ಲ ರೆಡಿ ಆಗಿರೋಕೆ ಹೇಳಿ, ನಾನು ಅವ್ರನ್ನ ಉದ್ದೇಶಿಸಿ ಮಾತಾಡ್ತೀನಿ ಅಂತ. ಸೊ ನೆಕ್ಸ್ಟ್ ಟೈಮ್ ಈ ಗೋಸ್ ದೇರ್ ವಿತ್ ಎ ಪ್ರಿಪೇರ್ಡ್ ಸ್ಪೀಚ್. ನೋಡಿ, ಹಳ್ಳಿ ಮಕ್ಕಳು ಅವ್ರಿಗೆ ಏನ್ ಗೊತ್ತಾಗುತ್ತೆ, ಅವ್ರಿಗೇನು ಸಾಲದು ಆ ಥರದ್ದು ಯಾವ ಭಾವನೆ ಇಲ್ಲದೆ ತಿರುಗಿ ಇನ್ನೊಂದು ಸಲ ಹೋಗಿ ಅವ್ರಿಗೆ ಅದು ಪ್ರಿಪೇರ್ಡ್ ಸ್ಪೀಚ್ ಹೋಗಿ ಅವ್ರಿಗೆ ಮಾತಾಡಿ ಬಂದ್ರು. ಆವತ್ತೊಂದು ತಿರುಗಿ ಮಕ್ಕಳು ಸ್ವೀಟ್ಸ್ ಕೊಟ್ಟು ಬಂದ್ರು. ಅಂದ್ರೆ ಅದನ್ನ ಏನ್ ಮೂರ್ತಿರಾಯರು ಇವರ ವರ್ಕಿಂಗ್ ಸ್ಟೈಲ್ ಹೆಂಗಿತ್ತು ಅದನ್ನ ನಿದರ್ಶನವಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿದ್ದವರು ಅದನ್ನ ಕೆಲವರೆಲ್ಲ ಬರೆದಿದ್ದಾರೆ. ಇದನ್ನೆಲ್ಲ ನಾವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ದು ಒಂದು ಪುಸ್ತಕ ಇದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ವಿಶ್ವೇಶ್ವರಯ್ಯನವ್ರ ಜೊತೆ ತುಂಬಾ
ಹತ್ತಿರದಲ್ಲಿ ಇದ್ದು ಅವ್ರ ಜೊತೆ ಕೆಲಸ ಮಾಡೋರು. ಸೊ ಇವರು 100 ವರ್ಷ ಆದಾಗ ಅವರ ಸಮಕಾಲೀನರೆಲ್ಲ ಸೇರಿ ಇವ್ರ ಬಗ್ಗೆ ಆರ್ಟಿಕಲ್ಸ್ ಬರೆದಿದ್ದಾರೆ. ಅದರೊಳಗೆ ಇವರು ವರ್ಕಿಂಗ್ ಮೆಥಡ್, ಇವರ ಜೀವನ ಶೈಲಿಯಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅವ್ರದೇ ಆದ ಇದನ್ನು ಬರೆದಿದ್ದಾರೆ. ಮಾಸ್ತಿ ಅವರ ಪುಸ್ತಕದಲ್ಲಿ ಇವರ ಜೀವನದ ಅನೇಕ ಇದು ಮೌಲ್ಯಗಳನ್ನು ನಾವು ನೋಡ್ಬೋದು. ಅಲ್ಲಿ ಬರ್ದಿದ್ದಾರೆ ಆಫೀಸಲ್ಲಿ ಹೆಂಗಿತ್ತಂದ್ರೆ ಇವರು ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ಇವ್ರು ಟೇಬಲ್ ಹತ್ರ ಹೋದ್ರೆ ತಕ್ಷಣ ಎದ್ದು ನಿಂತ್ಕೊಳ್ಳೋರಂತೆ. ಅವ್ರು ಹೇಳೋರಂತೆ ಎದ್ದು ನಿಂತ್ಕೋಕೂಡ್ದು, ದಯವಿಟ್ಟು ಕೂತ್ಕೊಂಡೇ ಇರಿ. ಅಷ್ಟು ನಿಂತು ಕೂತು ಅದೆಲ್ಲ ಮಾಡಿದ್ರೆ ಅಷ್ಟು ಟೈಮ್ ವೇಸ್ಟ್ ಆಗುತ್ತೆ, ನಿಮ್ಗೆ ಎನರ್ಜಿ ವೇಸ್ಟ್ ಆಗುತ್ತೆ. ಆ ಎನರ್ಜಿ ನೀವು ಕೆಲಸದಲ್ಲಿ ಉಪಯೋಗಿಸ್ಕೋಬೇಕು. ಆ ರೀತಿಯ ಅದು ಹೇಳೋದ್ರಿಂದ ಗೌರವ ಮರ್ಯಾದೆ ಅಲ್ಲ, ಅದು ನಿಮ್ ಕೆಲಸ ಮಾಡೋದ್ರಲ್ಲಿ ಗೌರವ ಮರ್ಯಾದೆ ಇದೆ. ನಾನ್ ಬಂದೆ ಅಂತ ದಯವಿಟ್ಟು ಎದ್ದು ನಿಂತ್ಕೋಬೇಡಿ. ಆಫೀಸಿಗೆ ದಿನ ಬರ್ಬೇಕಾದ್ರೆ ಕ್ಲೀನಾಗಿ ಶೇವ್ ಮಾಡ್ಕೊಂಡು ಶುಚಿಯಾಗಿ ಬರ್ಬೇಕು ಅಂತ. ಆಗಿನ ಪದ್ಧತಿ ಏನಿರುತ್ತಂತೆ ಅಂದ್ರೆ ಮಂಗಳವಾರ ಶುಕ್ರವಾರ ಯಾರು ಶೇವ್ ಮಾಡ್ಕೋತಾ ಇರ್ಲಿಲ್ಲ. ತುಂಬಾ ಸಂಪ್ರದಾಯಸ್ಥ ಕುಟುಂಬದವರು ಅವಾಗೆಲ್ಲ ಬರ್ತಿದ್ದವರು. ಆವಾಗ ಡೈಲಿ ಶೇವಿಂಗ್ ಇರ್ಲಿಲ್ಲಂತೆ. ಆದ್ರೆ ಇವರು ದಿನ ಆಫೀಸ್ಗೆ ಬರ್ಬೇಕಾದ್ರೆ ದಿನ ಶೇವ್ ಮಾಡ್ಕೊಂಡು ಬರ್ಬೇಕು ಅಂತ ರೂಲ್ಸ್ ಹಾಕ್ತಾರೆ. ಅವಾಗ ಕೆಲವರು ಸಂಪ್ರದಾಯಸ್ಥರ ಕುಟುಂಬದವ್ರು ಕೆಲವರೆಲ್ಲ ಕಾಮೆಂಟ್ ಮಾಡಿದ್ದಾರೆ. ಅದನ್ನ ನೀವು ಮಾಸ್ತಿ ಪುಸ್ತಕದಲ್ಲಿ ಓದ್ಬೋದು. ಏನಪ್ಪ ಈತ ಬಂದ್ಬಿಟ್ಟು ನಮ್ಮ ಮನೆ ಸಂಪ್ರದಾಯಗಳೆಲ್ಲ ಹಾಳು ಮಾಡ್ಬಿಟ್ಟ, ದಿನಾ ಶೇವ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ಮನೆಗಳಲ್ಲಿ ಅಂತ ಕೆಲವರು ಮಾತಾಡ್ಕೊಂಡಿದ್ದು ಉಂಟು ಅಂತ. ಅದು ಒಂದು ರೀತಿಯ ಏನು ಅಪಿಯರೆನ್ಸ್ ಅಲ್ಲೂ ನೀವು ಅಪಿಯರೆನ್ಸ್ಗೂ ಇಂಪಾರ್ಟೆನ್ಸ್ ಕೊಡ್ಬೇಕು. ಆವಾಗ ನಿಮ್ಮ ಕೆಲಸದಲ್ಲೂ ಅದನ್ನ ನೀವು ಅಳವಡಿಸ್ಕೋತೀರಿ. ಅದೇ ರೀತಿಯ ಇದು ಶಿಸ್ತು ಅನ್ನೋದು ಇವರ ನಂಬಿಕೆ ಇರುತ್ತೆ. ನನ್ನ ಇನ್ನೊಂದು ಅನುಭವ ಯಾವುದಂದ್ರೆ, ನಾನು ಇಲ್ಲಿ ಬನಶಂಕರಿ BDA ಇದರಲ್ಲಿ ಪಾರ್ಕ್ ಅಲ್ಲಿ ದಿನ ವಾಕ್ ಹೋಗ್ತೀನಿ. ಅಲ್ಲಿ ಯಾರಿಗೂ ಗೊತ್ತಾಯ್ತು ನಾನು ಇವ್ರ ವಂಶಸ್ಥ ಅಂತ. ತಕ್ಷಣ ನನ್ಗೆ ಹೇಳಿ ಕಳ್ಸಿ, ನಮ್ ತಂದೆ ನೀವು ನೋಡೋಕ್ ಬರ್ಬೇಕಂತ ಅಂತ ಹೇಳಿ ಕಳ್ಸಿದ್ರು. ನಾನು ಹೋದ್ರೆ ಆತ ಈಗ ಇತ್ತೀಚೆಗೆ ಕಾಲವಾದ್ರು, ಈಗ 2-3 ತಿಂಗಳ ಹಿಂದೆ. ಅವರು ತಂದೆ ಬಸಪ್ಪ ಅಂತ. ಅವರು ಈತ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದವರು. ಲಾಲ್ಬಾಗಿನ ಒಂಥರ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿ ಒಂದರಲ್ಲಿ 3 ಜಪಾನ್ ಕಳ್ಸಿರ್ತಾರೆ ಹಾರ್ಟಿಕಲ್ಚರಲ್ ಲ್ಯಾಂಡ್ಸ್ಕೇಪಿಂಗ್ ಸ್ಟಡಿ ಮಾಡಕ್ಕೆ. ಆ 3ರಲ್ಲಿ ಈ ಬಸಪ್ಪನವರು ಒಬ್ರು. ಜಪಾನ್ಗೆ ಹೋಗಿ ವಾಪಸ್ ಬರ್ತಾ ಅವ್ರು ಏನ್ ಮಾಡಿರ್ತಾರೆ, ಒಂದು ಒಳ್ಳೆ ವಾಕಿಂಗ್ ಸ್ಟಿಕ್, ಜಾಪನೀಸ್ ಕಾರ್ವಿಂಗ್ ಇದ್ದಿದ್ದಂತ ಬ್ಯೂಟಿಫುಲ್ ವಾಕಿಂಗ್ ಸ್ಟಿಕ್ ಅನ್ನ ಇವರಿಗೆ ಉಡುಗೊರೆಯಾಗಿ ತಗೊಂಡ್ಬಂದು ಅವ್ರಿಗೆ ಅಂತಾರೆ ಕೃತಜ್ಞತಾಪೂರ್ವಕ ಒಂದು ಕಾಣಿಕೆ ಕೊಡ್ಬೇಕು ಅಂತ ತಗೊಂಡ್ಬಂದಿರ್ತಾರೆ. ಬಂದು ವಿಶ್ವೇಶ್ವರಯ್ಯನವರು ಕೊಡ್ತಾರಂತೆ. ವಿಶ್ವೇಶ್ವರಯ್ಯನವ್ರು ಏನ್ ಮಾಡ್ತಾರೆ, ಅದನ್ನ ಇವ್ರು ಇರ್ಲಿಲ್ಲ ಆಫೀಸಲ್ಲಿ, ಅವ್ರು ಕೊಟ್ಬಿಟ್ಟು ಒಂದು ಲೆಟರ್ ಬರ್ತಿಟ್ಬಿಟ್ಟು ಹೋಗಿದ್ದಾರೆ. ಇವ್ರು ಬಂದ ತಕ್ಷಣ ಅದನ್ನ ನೋಡಿ ತಕ್ಷಣ ಅದನ್ನ ವಾಪಸ್ ಕಳಿಸಿದ್ದಾರೆ. ಇದು ನನ್ನ ರೂಡ್ ಬಿಹೇವಿಯರ್ ಅಂತ ಅನ್ಕೋಬೇಡ, ನಾನು ಈ ರೀತಿ ಯಾವುದೇ ರೀತಿಯ ಗಿಫ್ಟ್ ನ ತಗೊಳೋಕೆ ಸಿದ್ಧನಿಲ್ಲ. ನೀನು ನನಗೆ ನಿಜವಾಗ್ಲೂ ಗಿಫ್ಟ್ ಕೊಡ್ಬೇಕು ಅಂತಿದ್ರೆ ನೀನು ಜಪಾನಲ್ಲಿ ಏನ್ ಕಲ್ತ್ಕೊಂಬದ್ಯೋ ಅದನ್ನ ಪ್ರಾಜೆಕ್ಟ್ ರಿಪೋರ್ಟ್ ನೀನೇನೇನ್ ಹಾಕಿದ್ಯೋ ಅದನ್ನ ಕಾರ್ಯಗತವಾಗಿ ನೀನ್ ಮಾಡಿ ತೋರಿಸಿದ್ರೆ ಅದೇ ನೀನ್ ನನಗೆ ಕೊಡೋ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳಿ ವಾಪಸ್ ಕೊಟ್ಟಿದ್ದಾರೆ. ಅವರು ಆ ಲೆಟರ್ನ ನೀಟಾಗಿ ಫ್ರೇಮ್ ಹಾಕಿ ವಿಶೇಷ ಫೋಟೋ ಹಾಕಿ ಆ ವಾಕಿಂಗ್ ಸ್ಟಿಕ್ ಫೋಟೋನ ಹಾಕಿ ಇಟ್ಟಿದ್ದಾರೆ. ಇದು ನನ್ಗೆ ಇನ್ನೊಂದು ತುಂಬಾ ಒಂಥರ ಎದೆ ಮುಟ್ಟುವಂತ ಸಂದರ್ಭ, ಇದು ಸಮಾಚಾರ ಅಂತಲ್ಲ ಅದು. ಕೆಲವು ವಿಷಯಗಳು ಹೇಳ್ಬೇಕಾದ್ರೆ ಸ್ವಲ್ಪ ಭಾವುಕನಾಗ್ಬಿಡ್ತೀನಿ, ದಯವಿಟ್ಟು ಕ್ಷಮಿಸ್ಬೇಕು. ಇದು ಇನ್ನೊಂದು ಇವ್ರ ಬಗ್ಗೆ ಹೇಳ್ಬೇಕಂದ್ರೆ, ಇವರು ಐರನ್ ಅಂಡ್ ಸ್ಟೀಲ್, ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ಶುರು ಮಾಡಿದಾಗ ಕೆಲವು ಕಾಲ ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಅದು ಸ್ವಲ್ಪ ಲಾಸ್ಗೆ ಹೊಟ್ಟೋಗುತ್ತೆ. ಲಾಸ್ ಅಲ್ಲಿ ಹೋದಾಗ ಏನಾಗುತ್ತೆ, ಸ್ವಲ್ಪ ಕೆಲವು ಟೀಕೆಗಳೆಲ್ಲ ಗುರುವಾಗುತ್ತೆ. ಇಷ್ಟೊಂದು ಖರ್ಚು ಮಾಡಿ ಒಂಥರ ವೈಟ್ ಎಲಿಫೆಂಟ್ ತರ ಮಾಡಿದ್ರೆ ಈಗ ನೋಡಿ ಲಾಸ್ ಆಗ್ತಿದೆ ಅಂತ. ಮಹಾರಾಜರು ತಕ್ಷಣ ಇವ್ರಿಗೆ ಹೇಳಿ ಕಳಿಸ್ತಾರೆ, ಇಟ್ಸ್ ಎ ಪ್ರೆಸ್ಟೀಜ್ ಇಶ್ಯೂ, ದಯವಿಟ್ಟು ಬಂದು ಏನಾರು ಮಾಡೋಕ್ಕಾಗತ್ತ ಅಂತ. ಇವ್ರು ಬಂದು 2-3 ವರ್ಷದಲ್ಲಿ ಅದು ಪೂರ್ತಿ ಆಡಳಿತ ತಗೊಂಡು ಎಲ್ಲಿ ಹಣ ಪೋಲಾಗ್ತಿತ್ತು, ಯಾತಕ್ಕೆ ಇದು ಲಾಸ್ ಆಯ್ತು ಅಂತೆಲ್ಲ ಕೂಲಂಕಷವಾಗಿ ಸ್ಟಡಿ ಮಾಡಿ ಅದನ್ನ ವಿತಿನ್ 3 years ಅದನ್ನ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ ತರ ಮಾಡಿ ಒಂದು ತುಂಬಾ ದೊಡ್ಡ ಎಕ್ಸ್ಪೋರ್ಟ್ ಆರ್ಡರ್, ಅಮೆರಿಕಾದಿಂದ ಎಕ್ಸ್ಪೋರ್ಟ್ ಆರ್ಡರ್ ತಗೊಂಡು ಸ್ಟೀಲ್ನ ಅಮೆರಿಕಾಗೇನೆ ಎಕ್ಸ್ಪೋರ್ಟ್ ಮಾಡೋಂಥ ದೊಡ್ಡ ಆರ್ಡರ್ ತಗೋತಾರೆ. ಅದನ್ನೆಲ್ಲ ಮೆಚ್ಚಿ ಇವ್ರು ದಿವಾನರಾಗಿದ್ದಕ್ಕೆ ಎಲ್ಲ ಸೇರಿ ಇವ್ರಿಗೆ ಆಗಿನ ಕಾಲಕ್ಕೆ 3 ಲಕ್ಷ ರೂಪಾಯಿ ಮಹಾರಾಜರು ಕೊಡ್ತಾರೆ. ಆದ್ರೆ ಇವರು ಅದನ್ನ ತಗೊಳಕ್ ಒಪ್ಪಲ್ಲ. ನಾನು ಚೀಫ್ ಇಂಜಿನಿಯರ್ ಆಗಿ ದಿವಾನ್ ಆಗಿ ಸಂಬಳ ತಗೊಂಡಿದ್ದೀನಿ, ಅದ್ರ ಪ್ರಕಾರ ನಾನು ಕೆಲಸ ಮಾಡಿದ್ದೀನಿ,
ಈಗ ನಾನು ಈ ದುಡ್ಡು ತಗೊಳಕ್ಕೆ ಒಂಥರ ನನ್ಗೊಂದು ಒಪ್ತಾ ಇಲ್ಲ ಅಂತ ಹೇಳ್ತಾರೆ. ಮಹಾರಾಜರು ಬಲವಂತ ಮಾಡಿ ಕೊಡ್ತಾರೆ. ಅದನ್ನ ತಗೊಂತಾರೆ. ಬಟ್ ಅದರಲ್ಲಿ ಏನ್ ಮಾಡ್ತಾರೆ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿದ್ರು, ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಶುರು ಮಾಡಿದ್ರು, ಪಾಲಿಟೆಕ್ನಿಕ್ ಶುರು ಮಾಡಿದ್ರು. ಮೂರಕ್ಕೂ ಅವರು ಹೆಸರಿಟ್ಟಿದ್ದು ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್, ಶ್ರೀ ಕೃಷ್ಣರಾಜೇಂದ್ರ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಅಂಡ್ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, UCE ಅಂತ. ಅವ ಹೇಳ್ತಾರಂತೆ ನಿಮ್ ಹೆಸರು ಇಡಬೇಕು ಅಂತ. ಒಪ್ಕೊಳ್ಳಲ್ಲ ಅವರು. ಅವರ ಸತ್ತ ನಂತರ ಅದು UVCE ಆಗಿತ್ತು, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ನೋಡಿ, ಯಾವುದೇ ರೀತಿ ಅವ್ರಿಗೆ ಒಂಥರ ಪ್ರಶಸ್ತಿ ಪದವಿ ಅವ್ರ ಹೆಸರು ಬರಬೇಕು ಅಂತ ಎಲ್ಲೂ ಒಂದೇ ರೀತಿಯ ಆಸೆ ಇರಲಿಲ್ಲ, ಅಥವಾ ಒಂದು ವೇತನಕ್ಕೋಸ್ಕರ ಕೆಲಸ ಮಾಡಿದವರೆಲ್ಲ ಅವರು. ಒಂದು ಬೆಂಗಳೂರಲ್ಲಿ ಒಂದು ಸೈಟ್ ತಗೊಳ್ಳಿಲ್ಲ, ಒಂದು ಮನೆ ಮಾಡ್ಲಿಲ್ಲ ಅವರು. ಇದ್ದಷ್ಟು ದಿವಸ ಅವರು ಗೌರ್ಮೆಂಟ್ ಕ್ವಾರ್ಟರ್ಸ್ ಅಲ್ಲಿ ಇದ್ದವರು. ಒಂದು ಅವ್ರ ಹೆಸರು ಒಂದು ಸೈಟ್ ಮಾಡ್ಕೊಳ್ಳಿಲ್ಲ. ಈಗಿನ ಕಾಲದವ್ರು ಯಾರು ಆಗಿದ್ದಿದ್ರೆ ನಮ್ಮ ಕುಟುಂಬದವ್ರೆಲ್ರಿಗೂ, ನಮ್ಮ ಇಡೀ ಮೋಕ್ಷ ನಮ್ಮ ಕುಟುಂಬದವ್ರೆಲ್ರಿಗೂ ಪ್ಯಾಲೇಸ್ ಆಚರಿಸಲು 50-80 ಸೈಟಲ್ಲಿ ಇರೋದು. ಯಾವ ರೀತಿ ಆ ಥರದ್ದು ಇದು ಮಾಡಿಲ್ಲ ಅವರು. ಹಾಗೆ ಒಂಥರ ಪ್ರಿನ್ಸಿಪಲ್ ಜೀವನ ನಡೆಸಿದವರು. ಅವರ ಅಕೌಂಟಲ್ಲಿ 36,000 ರೂಪಾಯಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ. ಅದನ್ನ ಅವರು ವಿಲ್ಲಲ್ಲಿ ಬರ್ದಿರ್ತಾರೆ, ಇದನ್ನ 6 ಜನಕ್ಕೆ ಹಂಚ್ಬೇಕು ಅಂತ. ಆ 6 ಜನ ಯಾರಂದ್ರೆ, ಅವ್ರ ಜೊತೆ ಲಾಯಲ್ ಆಗಿ ಕೆಲಸ ಮಾಡಿದ 2 ಡ್ರೈವರ್ಸು, 2 ಅಡಿಗೆಯವರು, ಆಮೇಲೆ ಇನ್ನಿಬ್ರು ರಾಮಶಾಸ್ತ್ರಿ ದಫೇದಾರ್ ಜೊತೆ ಇಟ್ಲಾನಿದ್ರು ಅವ್ರಿಗೆ. ಅವರು ಅಡಿಗೆಯವರು ಇವರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅಂದ್ರೆ, ಟೈಮಿಗೆ ಸರಿಯಾಗಿ, ಏನು ಅಂದ್ರೆ ಇವರು ಎಷ್ಟು ಶಿಸ್ತಿನ ಮನುಷ್ಯ ಅಂದ್ರೆ, ಇವ್ರ ಹತ್ರ ಕೆಲಸ ಮಾಡೋಕ್ಕೂ ಅವ್ರಿಗೆ ಅಷ್ಟೇ ಕಷ್ಟ ಆಗಿರುತ್ತೆ. ಡೆಫಿನೆಟ್ ಆಗಿ ಅವ್ರಿಗೆಲ್ಲ ನಿಜವಾಗ್ಲೂ ನಾವು ಇವತ್ತು ಅವ್ರನ್ನ ಜ್ಞಾಪಿಸ್ಕೋಬೇಕು. ಇವ್ರ ಹತ್ರ ಕೆಲಸ ಮಾಡೋದು ಅಷ್ಟು ಸುಲಭ ಆಗಿಲ್ಲ. ಈ ತರ ಶಿಸ್ತಿನ ವ್ಯಕ್ತಿ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಶಿಸ್ತಾಗಿರ್ಬೇಕು ಅವ್ರಿಗೆ ನೋಡಿ. ಇವರು ಕರೆಕ್ಟಾಗಿ 7:50ಕ್ಕೆ 98 ಡಿಗ್ರಿನಲ್ಲೇ ಕಾಫಿ ಕೊಡ್ಬೇಕು. ಆ ಊಟದ ಟೈಮಲ್ಲಿ ಚಪಾತಿ ಡಯಾಮೀಟರ್ ಫಿಕ್ಸ್ ಮಾಡಿದ್ರು. ಚಪಾತಿ ಸೈಜ್ ಹಿಂಗೆ ಇರಬೇಕು. ಕಟೋರಿನಲ್ಲಿ ತಿಳಿ ಮೈಸೂರು ಸಾರು, ಸಪ್ಪೆ, ಬೇಳೆ, ತರಕಾರಿ, ಒಂದು ಹಣ್ಣು, ಒಂದು ಊಟದ ಪದ್ಧತಿಯಲ್ಲಿ ವಿಪರೀತ ಶಿಸ್ತು ನಿಯಮ ಇತ್ತಂತೆ. ಕ್ವಾಂಟಿಟಿ ವೈಸ್, ಕ್ವಾಲಿಟಿ ವೈಸ್ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಂದ್ರೆ ಅಡಿಗೆಯವ್ರಿಗೂ ಎಂತ ಒಳ್ಳೆ ಒಂದು ಇದಿರ್ಬೇಕು, ಶಕ್ತಿ ಇರ್ಬೇಕು. ಅವ್ರನ್ನ ಗುರುತಿಸಿ ಅವ್ರಿಬ್ರು ಕೊಟ್ರು. ಇನ್ನ 2 ಲಾಯಲ್ ಡ್ರೈವರ್ಸ್ ಇವ್ರ ಜೊತೆ ಕೆಲಸ ಮಾಡಿದವ್ರು. ಈಗಿನ ಹಾಗೆ ನೋಡಿ, ಈಗ ಒಂಥರ ಸೆಲ್ ಫೋನ್ ಇರುತ್ತೆ, ಡ್ರೈವರ್ ಎಲ್ಲೋ ಇದ್ದಾನೆ ತಕ್ಷಣ ಫೋನ್ ಮಾಡಿದ್ರೆ ಎಲ್ಲೆಲ್ಲೋ ಓಡ್ ಬರ್ತಾನೆ, ಎಲ್ಲ ಕಾಫಿಗೆ ಹೋಗಿರ್ತಾನೆ, ಓಡ್ ಬರ್ಬೋದು. ಆಗ ಅವೆಲ್ಲ ಏನಿರ್ಲಿಲ್ಲ. ಇವರು 8:50 ಕರೆಕ್ಟ್ ಆಗಿ ಬಂದ್ರು ಅಂದ್ರೆ ತಕ್ಷಣ ಬಾಗಿಲು ತೆಗೆದು ಒಳಗೆ ಕೂರಿಸ್ತಿದ್ರು. ಅಷ್ಟು ಪ್ರಾಮಾಣಿಕತೆ ಇತ್ತು ಕೆಲಸದಲ್ಲಿ. ಅಂಥ ಡ್ರೈವರ್ಸ್ ಇನ್ನು ಗುರುತಿಸಿ ಅವರಿಬ್ಬರಿಗೆ ಇದು ಕೊಡ್ತಾರೆ. ಇನ್ನಿಬ್ರು ನಾ ಹೇಳಿದ್ನಲ್ಲ, ದಫೇದಾರ್ ಜತ್ತಿ ಅಂಡ್ ರಾಮಶಾಸ್ತ್ರಿ, ಅವ್ರ ಕೆಲಸ ಏನಾಗಿರುತ್ತೆ ಅಂದ್ರೆ, ಪ್ರತಿ ವೀಕೆಂಡ್ ಬಂದು ಇವರಿಗೆ ಪೇಟ ರೆಡಿ ಮಾಡ್ಬೇಕು. ಇವರು ಟಿಪಿಕಲ್ ಟರ್ಬನ್, ಮೈಸೂರು ಟರ್ಬನ್ ಹಾಕೋತಿದ್ದಾರಲ್ವ, ಈಗ ಅಂದ್ರೆ ಅದೆಲ್ಲ ರೆಡಿಮೇಡ್ ಸಿಗುತ್ತೆ. ಆಗಿನ ಕಾಲದಲ್ಲಿ ಅದು ರೆಡಿಮೇಡ್ ಸಿಗ್ತಾ ಇರ್ಲಿಲ್ಲ. ಅವ್ರೇನ್ ಮಾಡೋರು ಅಂದ್ರೆ, ಬಟ್ಟೆನ ಗಂಜಿ ಹಾಕಿ ಒಗೆದು ಇಸ್ತ್ರಿ ಮಾಡಿ ಅದನ್ನ ಮಡಚಿ ನೀಟಾಗಿ ಪೇಟದ ಆಕಾರದಲ್ಲಿ ಸುತ್ತಿ ಅದಕ್ಕೆಲ್ಲ ಪಿನ್ನುಗಳು ಹಾಕಿ ಅದನ್ನ ಇಡೋಕೆ ಬಾಕ್ಸ್ಗಳಿತ್ತು. ಆ ಬಾಕ್ಸ್ಗಳಲ್ಲಿ ಅದನ್ನೆಲ್ಲ ಜೋಡಿಸಿ ಸ್ಟ್ಯಾಕ್ ಮಾಡಿ ಇಟ್ಟು ಹೋಗ್ಬೇಕಾಗ್ತದೆ. ಪ್ರತಿ ವಾರ, 1 ವಾರಕ್ಕಾಗುವಷ್ಟು ಆ ಕೆಲಸ ಮಾಡಿ ಹೋಗ್ಬೇಕಾಗ್ತದೆ. ಅದನ್ನ ಅವರು ಒಂಥರ ನಿಷ್ಠೆಯಿಂದ ಮಾಡ್ಕೊಂಡ್ ಬಂದವರು ಇವರಿಬ್ರು. ಅವರಿಬ್ಬರನ್ನು ಗುರುತಿಸಿ ಅವರಿಬ್ಬರಿಗೂ ಈ 36,000 ರೂಪಾಯಿ 6 ಜನಕ್ಕೆ ಕೊಟ್ಟಿದ್ದಾರೆ. ಇದು ಇನ್ನೊಂದು ನಾವು ನಿಜವಾಗ್ಲೂ ಗಮನಿಸಬೇಕಾದಂತ ಒಂದು ವಿಷಯ ಅಂತ ನನ್ಗನ್ಸುತ್ತೆ. ಆಮೇಲೆ ಇನ್ನ ಅವರ 102 ವರ್ಷಗಳ ಸಾರ್ಥಕ ಜೀವನ ಹೇಗಿತ್ತಂದ್ರೆ, ಒಂದು ಯಾವುದೇ ರೀತಿಯವಾದ ಆಲಸ್ಯ ಅಥವಾ ಮರು ಅನ್ನೋದು ಪದಗಳಿಗೆ ಅವ್ರ ಜೀವನದಲ್ಲಿ ಅವಕಾಶ ಇರ್ಲಿಲ್ಲ. ಯಾವತ್ತೂ ಯಾವುದು ಮರೆತವ್ರಲ್ವಂತ. ಯಾವಾಗ್ಲೂ ಜೋಬಲ್ಲಿ ಒಂದು ಪ್ಯಾಡ್, ಒಂದು ಪೆನ್ಸಿಲ್ ಯಾವಾಗ್ಲೂ ಇಟ್ಕೊಂಡ್ರವ್ರು. ಏನ್ ನೋಡಿದ್ರು ತಕ್ಷಣ ಅದನ್ನ ನೋಟ್ಸ್ ಬರ್ಕೊಳ್ಳೋರು. ಬರ್ಕೊಂಡು ರಾತ್ರಿ ಹೋದ ತಕ್ಷಣ ಆ ಫೈಲ್ಗೆ ಅದನ್ನ ಆ ಇನ್ಫಾರ್ಮೇಶನ್ ಪಾಸ್ ಮಾಡಿಬಿಟ್ಟು ಅದನ್ನ ಬರ್ಕೊಂಡು ರೆಕಾರ್ಡ್ ಮಾಡೋರು. ಯಾವುದೇ ಒಂದು ಚಿಕ್ಕ ಪಾಯಿಂಟ್ನು ಮರೀದೆ ಬರ್ಕೊಳ್ಳೋರು. ಆಮೇಲೆ ಆಲಸ್ಯ, ಒಂದು ದಿವಸ ಒಂಥರ ಬೇಸರ ಪಟ್ಟು ಅಥವಾ ಒಂದು ಬೇಜಾರಾಗಿ ಮುಂದೂಡಿದ್ದು ಕೆಲಸನ ಆ ಥರದ್ದು
ಅವಕಾಶವೇ ಇರಲಿಲ್ಲ ನಮ್ಮ ಜೀವನದಲ್ಲಿ. ಎಲ್ಲಾನು ಒಂಥರ ಆ ಟೈಮ್ ಸರಿಯಾಗಿ ಮಾಡ್ಕೊಂಡು ದೇವರು ಅದಕ್ಕೇನೆ ಅವ್ರಿಗೊಂಥರ ಅಂತ ಒಳ್ಳೆ ಶಕ್ತಿ ಕೊಟ್ಟಿದ್ದೇನು ಗೊತ್ತಿಲ್ಲ. ಆ ಶಿಸ್ತಿನ ಜೀವನದಿಂದ 102 ವರ್ಷ ಕಾಲ ಇದ್ರು. ಕರೆಕ್ಟ್ ಟೈಮ್ ಅಂದ್ರೆ ಟೈಮ್ ಸರಿಯಾಗಿ ವಾಕ್ ಮಾಡೋರು. ವಾಕ್ ಮಾಡ್ಬೇಕಾದ್ರೆ ಫುಲ್ ಸೂಟ್ ಅಲ್ಲಿ ವಾಕಿಂಗ್ ಸ್ಟಿಕ್ ಇಟ್ಕೊಂಡು ಹೋಗ್ತಾ ಇದ್ರು ಅಂತ ಅನೇಕ ಜನ ಅವ್ರು ನೋಡಿದವರು ಅದನ್ನ ಇವತ್ತೂ ಅದನ್ನ ಜ್ಞಾಪಕ ಇಟ್ಕೊಂಡು ಅದನ್ನೆಲ್ಲ ಬರ್ದಿರೋದು. ಇದನ್ನೆಲ್ಲ ನಾವು DVG ಅವರ ಪುಸ್ತಕಗಳಲ್ಲಿ, DVG ಅವರ ಜ್ಞಾಪಕ ಶಾಲೆ, ಆಮೇಲೆ ಮಾಸ್ತಿಯವರ ಸರ್ ಎಂ ವಿಶ್ವೇಶ್ವರಯ್ಯ, ಆಮೇಲೆ ಇವರು ಇನ್ನು ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಇವರುಗಳು ಬರೆದಿರೋ ಪುಸ್ತಕಗಳಲ್ಲಿ ಇದೆಲ್ಲ ಇದೆ. ಆಮೇಲೆ VS ನಾರಾಯಣ ರಾವ್ ಅವ್ರ ಪುಸ್ತಕ ಒಂದಿದೆ, ಸರ್ ಎಂ ವಿ ಬರ್ದಿದ್ದಾರೆ. ಅದು ಇವರ ಜೀವನದ ಬಗ್ಗೆ ಇನ್ನೊಂದು ಒಳ್ಳೆಯ ಪುಸ್ತಕ. ಅದು ಇವರ ಮೌಲ್ಯಗಳು, ಇವರ ಜೀವನ ಶೈಲಿನ ಹೇಳುವಂತ ಇದು. ಅದರೊಳಗೆ ಇವರ ಅಡ್ಮಿನಿಸ್ಟ್ರೇಟಿವ್ ಇದು ಎಲ್ಲ ತುಂಬಾ ಚೆನ್ನಾಗಿದೆ. KRS ಡ್ಯಾಮ್ ಕಟ್ಟೋಕೆ ಇವರು ಪಟ್ಟ ಅನೇಕ ಕಷ್ಟಗಳು, ಹೆಂಗ್ ಅದನ್ನೆಲ್ಲ ಎದುರಿಸಿದ್ರು. ಆಮೇಲೆ ಮೈಸೂರು ಯೂನಿವರ್ಸಿಟಿ ಶುರು ಮಾಡ್ಬೇಕಾದ್ರೆ ಇವ್ರು ಎಷ್ಟು ಕಷ್ಟಪಟ್ರು. ಯೂನಿವರ್ಸಿಟಿ ಶುರು ಮಾಡೋಕ್ಕೆ ತುಂಬಾ ಕಷ್ಟಪಟ್ರು, ಯಾಕೆಂದ್ರೆ ಅದಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ. ಆವಾಗ ಏನಾಗಿತ್ತಂದ್ರೆ ಮದ್ರಾಸ್ ಯೂನಿವರ್ಸಿಟಿಗೆ ಮಾತ್ರ ಸೌತ್ ನಲ್ಲಿ, ಅದು ಈಗಿನ ಬ್ರಿಟಿಷರ್ ಕಾಲ ಆಗಿತ್ತು. ಆವಾಗ ಮೈಸೂರು ಸಂಸ್ಥಾನದಿಂದ ಬರೀ 7 ಜನಕ್ಕೆ ಮಾತ್ರ ಶಿಕ್ಷಣಕ್ಕೆ ಅವಕಾಶ ಇರುತ್ತೆ. ತುಂಬಾ ಜನ ಅಪ್ಲೈ ಮಾಡ್ತಿರ್ತಾರೆ, 7 ಜನ ಮಾತ್ರ ತಗೋತಾ ಇರ್ತಾರೆ. ವಿಶ್ವೇಶ್ವರಯ್ಯನವ್ರು ಹೇಳ್ತಾ ಇರುತ್ತೆ, ಯಾರು ಮುಂದಕ್ಕೆ ಓದ್ಬೇಕು ಅಂದ್ರೆ ಅವ್ರಿಗೆ ಅವಕಾಶ ಕಲ್ಪಿಸ್ಬೇಕು, 7 ಜನಕ್ಕೆ ರಿಸ್ಟ್ರಿಕ್ಟ್ ಮಾಡೋದು ಇಟ್ ಈಸ್ ನಾಟ್ ಕರೆಕ್ಟ್. ಆದಷ್ಟು ಎಜುಕೇಶನ್ ಇದು ಎನ್ಕರೇಜ್ ಮಾಡಬೇಕು. ಆದ್ರೆ ಮೈಸೂರು ಅದು ನಮ್ಮ ದಕ್ಷಿಣ ಭಾರತಕ್ಕೆ ನಮ್ಮ ಸೆಂಟರ್ ಆಗಿದ್ದು ಬ್ರಿಟಿಷ್ ಕಾಲದಲ್ಲಿ ಮದ್ರಾಸ್ ಇರುತ್ತೆ. ಅವ್ರು ಒಪ್ಕೊಳ್ಳಲ್ಲ. ಬ್ರಿಟಿಷ್ ಗೌರ್ಮೆಂಟ್ ಇಲ್ಲಿ ಯೂನಿವರ್ಸಿಟಿ ಶುರು ಮಾಡಕ್ಕೆ ಒಪ್ಕೊಳ್ಳಲ್ಲ. ಇವ್ರು ಬಿಡಲ್ಲ ಅದನ್ನ. ಡೆಲ್ಲಿಗೆ ಹೋಗಿ ವೈಸ್ರಾಯ್ ಹತ್ರ ಮಾತಾಡಿ, ವೈಸ್ರಾಯ್ ಹತ್ರ ಇದನ್ನ ಕೂಲಂಕಷವಾಗಿ ವಿವರಿಸಿ ಅವರು ಪರ್ಮಿಷನ್ ತಗೊಂಡು ಮೈಸೂರಿನ ವಿಶ್ವವಿದ್ಯಾನಿಲಯ ಶುರುವಾಗುತ್ತೆ. ಹಾಗಾಗಿ ವಿಶ್ವವಿದ್ಯಾನಿಲಯ ಶುರುವಾಗಿದ್ದನ್ನ ಕೆಲವರೆಲ್ಲ ಮರ್ತು ಬಿಟ್ಟು ವಿಶ್ವೇಶ್ವರಯ್ಯನವರ ಪಾತ್ರ ಇದ್ರೊಳಗೆ ಏನಿಲ್ಲ, ಇದು ಮಹಾರಾಜರು ಮಾತ್ರ ಮಾಡಿದ್ದು ಅಂತಂತಾರೆ. ಅದ್ರ ಬಗ್ಗೆ ಒಂದು ತುಂಬಾ ಒಳ್ಳೆ ಪುಸ್ತಕ ಬರೆದಿದ್ದಾರೆ ಗಜಾನನ್ ಶರ್ಮಾ ಅವರು, ಮೈಸೂರು ವಿಶ್ವವಿದ್ಯಾನಿಲಯದ ರೂವಾರಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತ. ಆ ಪುಸ್ತಕ ನಿಜವಾಗ್ಲೂ ಓದ್ಬೇಕು. ಅವರು ಅನೇಕ ಕಷ್ಟಗಳು ಪಟ್ಟರು. ಅದನ್ನ ನಿಜವಾಗ್ಲೂ ಅದನ್ನ ಒಂದು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದನ್ನ ಅಂದ್ರೆ ಕ್ರೋನಲಾಜಿಕಲ್ ಆರ್ಡರ್ ಆಗಿ ಬರೆದಿದ್ದಾರೆ. ಅದು ಎಷ್ಟು ತರ ಇದು ಅಡಚಣೆಗಳನ್ನ ಅವ್ರು ಎದುರಿಸಬೇಕಾಗಿ ಕೊನೆಗೆ ಅದನ್ನ ಯಶಸ್ವಿಯಾಗಿ ವಿಶ್ವವಿದ್ಯಾನಿಲಯ ಶುರುವಾಯಿತು ಅಂತ ಅದೊಂದು ಪುಸ್ತಕ. ವಿಶ್ವೇಶ್ವರಯ್ಯನವರ ಬಗ್ಗೆ ತಿಳ್ಕೊಬೇಕಾದ್ರೆ ಇದೊಂದು 3-4 ಪುಸ್ತಕಗಳನ್ನ ಹೇಳಿದ್ನಲ್ಲ, ಅದನ್ನ ನೋಡಿದ್ರೆ ತುಂಬಾ ಒಂಥರ ಉಪಯೋಗವಾದ ವಿಷಯಗಳು ನಿಮ್ಗೆ ಅರ್ಥವಾಗುತ್ತೆ. ಸ್ತ್ರೀ ಎಜುಕೇಶನ್ ಅದ್ರ ಬಗ್ಗೆ ಮೈಸೂರಲ್ಲಿ ಏನಾಗ್ತಿತ್ತಂತೆ ಅಂದ್ರೆ ಅನೇಕ ಹೆಣ್ಮಕ್ಳನ್ನ ಸ್ಕೂಲ್ ಕಲಿಸ್ತಿರಲ್ಲ. ಯಾಕೆಂದ್ರೆ ಅಲ್ಲಿ ಆಗಿನ ಸಂಪ್ರದಾಯಸ್ಥ ಕುಟುಂಬದವರಲ್ಲಿ ಗಂಡಸರು ಟೀಚರ್ಸ್ ಎಲ್ಲ ಇರೋ ಕಡೆ ಹೆಣ್ಮಕ್ಳು ಹೋಗ್ಬಾರ್ದು ಅನ್ನೋ ತರ ಆಗಿನ ಪದ್ಧತಿ ಹಂಗಿರುತ್ತೆ. ಇವ್ರು ಅದಕ್ಕೋಸ್ಕರ ಹೆಣ್ಣು ಟೀಚರ್ಗಳನ್ನ ಅಪಾಯಿಂಟ್ ಮಾಡಿ ಹೆಣ್ಮಕ್ಳು ಸ್ಕೂಲ್ ಹೋಗೋಂಗ್ ಮಾಡ್ತಾರೆ. ಪ್ರೈಮರಿ ಎಜುಕೇಶನ್ ಫ್ರೀ ಮಾಡ್ತಾರೆ. ಅನೇಕ ಮುಸ್ಲಿಂ ಹೆಂಗಸರು ಆಚೆ ಹೋಗಿ ಇದಿರ್ಲ ಅವರ ಇದು ರಿಲಿಜಿಯಸ್ ಇದು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಅವ್ರಿಗೆ ಸ್ಪೆಷಲ್ ಟಾಂಗಾಗಳು ಅವ್ರಿಗೆ ಇದು ಮಾಡಿಸಿ ಅವ್ರದ್ದು ಸ್ಕೂಲ್ ಎಜುಕೇಶನ್ ಸಿಗ್ಲೇಬೇಕು. ಎಜುಕೇಶನ್ ಇಲ್ಲದೆ ಇದ್ರೆ ಯಾರು ಮುಂದಕ್ಕೆ ಬರೋಕ್ ಸಾಧ್ಯವೇ ಇಲ್ಲ, ದೇಶ ಮುಂದಕ್ಕೆ ಬರೋಕ್ ಸಾಧ್ಯವೇ ಇಲ್ಲ ಅಂತ ಯೋಚನೆ ಮಾಡಿ ಎಜುಕೇಶನ್ಗೋಸ್ಕರ ತುಂಬಾ ಸ್ಟ್ರಗಲ್ ಮಾಡ್ಯಾರ ಇವರು. ಅದನ್ನೆಲ್ಲ ಯಾವ ರೀತಿಯ ಕಾರ್ಯಗತಕ್ಕೆ ತಂದ್ರು ಅನ್ನೋದನ್ನ ನಾವು ಇದು ಮಾಸ್ತಿಯವ್ರ ಪುಸ್ತಕದಲ್ಲಿ, ಆಮೇಲೆ VS ನಾರಾಯಣ ಪುಸ್ತಕದಲ್ಲಿ ತುಂಬಾ ಓದ್ತೀವಿ. ಎಜುಕೇಶನ್ಗೆ ಎಷ್ಟು ಮನ್ನಣೆ ಕೊಟ್ರು ಇವ್ರ ಕಾಲದಲ್ಲಿ ಅಂತ. ಅದು ಇನ್ನೊಂದು ಇದು ಇವರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇನ್ನೊಂದು ವಿಷಯ ಅದು. ಆಮೇಲೆ ಒಂದು 3-4 ಕೊಟೇಶನ್ಸ್ ನಾನೀಗ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ಇವ್ರು ನೋಡಿ, ಗಾಂಧೀಜಿಗೂ ಇವ್ರಿಗೂ 9 ವರ್ಷಗಳ ಏಜ್ ಡಿಫ್ರೆನ್ಸ್. ಗಾಂಧೀಜಿಗಿನ್ನ ಇವರು 9 ವರ್ಷ ದೊಡ್ಡವರು. ಇವರು ಆರೋಗ್ಯದ ಬಗ್ಗೆ ಎಂಥ ಕಾಳಜಿ ಇರುತ್ತೆ ಅಂದ್ರೆ ಇವ್ರಿಗೆ ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಅದೆಲ್ಲ ಮಾಡಿದಾಗ ಇವ್ರಿಗೆ ಗಾಂಧೀಜಿಗೆ ಒಂದು ಕಾಗದ ಬರೀತಾ ಇದ್ರು, ನೀನು ಅನ್ನೆಸೆಸರಿಯಾಗಿ ದೇಹದಂಡನೆ ಮಾಡ್ಕೊಂಡು ಆರೋಗ್ಯ ಕೆಡಿಸ್ಕೊತಾ ಇದೀಯಾ, ಈ ರೀತಿ ಉಪವಾಸ ಅದೆಲ್ಲ ಮಾಡ್ಬೇಡ, ದಯವಿಟ್ಟು ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ, ಜನರಿಗೆ ನಿನ್ನಿಂದ ತುಂಬಾ ನಿರೀಕ್ಷೆ ಇದೆ, ನಮ್ಮ ದೇಶಕ್ಕೆ ನಿನ್ನ ಅವಶ್ಯಕತೆ ತುಂಬಾ ಇದೆ,
ದಯವಿಟ್ಟು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು, ಉಪವಾಸ ಎಲ್ಲ ಮಾಡಬೇಡ ಅಂತ. ನೋಡಿ, ಗಾಂಧೀಜಿಗೆ ಹೇಳ್ಬೇಕು ಅನ್ನೋ ಅರ್ಹತೆ ಯೋಗ್ಯತೆ ಇದ್ದಿದ್ದು ವಿಶ್ವೇಶ್ವರಯ್ಯನವ್ರಿಗೆ ಮಾತ್ರ ಅಂತ ಕಾಣುತ್ತೆ. ಇದು ಅವರು ಆರೋಗ್ಯದ ಬಗ್ಗೆ ಅವರು ಕೊಡ್ತಾ ಇದ್ದಿದ್ದ ಒಂದು ಮನ್ನಣೆ ಎಷ್ಟಿತ್ತು ಅಂತ. ಇವರಿಗೆ 192ನೇ ವರ್ಷದ ಒಂದು ಹುಟ್ಟದಬ್ಬದ ಸಮಯದಲ್ಲಿ ಒಬ್ರು ಬರ್ದಿದ್ದಾರೆ, ಹೆಮ್ಮಿಗೆ ನರಸಿಂಹಾಚಾರ್ಯರು ಅಂತ ಕಾಣುತ್ತೆ. ಅವ್ರು ಇವ್ರ ಬಗ್ಗೆ ಜ್ಞಾಪಿಸ್ಕೊಂಡು ಬರೀತಾರೆ, ಏನೇ ವಿಶೇಷ, ನೀನು ಈ 92 ವರ್ಷಕ್ಕೂ ನೀನು ಹಿಂಗಿದ್ಯಾ, ನೀನು ಯಾವುದೇ ರೀತಿಯ ಮುಪ್ಪಿನ ಲಕ್ಷಣಗಳಿಲ್ಲ, ಮರವು ಅನ್ನೋದಿಲ್ಲ ನಿಂಗೆ, ಹೇಗೆ ಇದು ಅಂತ ಕೇಳ್ತಾರಂತೆ ಅವ್ರನ್ನ. ಅವ್ರು ಹೇಳ್ತಾರಂತೆ, ಏನು ಗೊತ್ತಿಲ್ಲಪ್ಪ, ಇದುವರ ತನಕ ನನ್ಗೇನು ಯಾವುದೇ ರೀತಿಯ ಆಯಾಸ ಬಂದಿಲ್ಲ, ಏಜ್ ರಿಲೇಟೆಡ್ ಯಾವುದೇ ರೀತಿ ಇಲ್ಲ, ಮರವು ಅನ್ನೋದಿನ್ನ ಬಂದಿಲ್ಲ, ಮುಪ್ಪು ಅನ್ನೋದು ದಿನ ಬಂದು ಬಾಗಿಲು ತಟ್ತಾ ಇದೆ ನಮ್ಮನೆಗೆ, ನಾನು ಮನೇಲಿಲ್ಲ ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ದೀನಿ, ನಾನು ಮುಪ್ಪನ್ನ ನಮ್ಮ ಮನೆಗೆ ಬರೋಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ತಾರಂತ ಅಂತ ಹಾಸ್ಯವಾಗಿ ಹೇಳಿದ್ದಾರೆ ಅಂತ ಅದನ್ನ ಇವರು ರಂಗಾಚಾರ್ಯರು ಬರ್ಕೊಂಡಿದ್ದಾರೆ. ಇನ್ನೊಂದು ಇವರಿಬ್ರು ಹೇಳಿದ್ದಾರೆ, ವೆಂಕಟರಾವ್ ಅಂತಿದ್ರು, ಆತ ಇವ್ರ ಹತ್ರ ಏನೋ ಒಂದು ಕೆಲಸ ಇರ್ಬೇಕಾದ್ರೆ ಒಂದು 2:30ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ. ಇವ್ರನ್ನ ಅಪ್ಲೈನ್ಸ್ ಅಂತ ಇವರು ಹೈಗ್ರೌಂಡ್ಸ್ ಅಲ್ಲಿ ಮನೆ ಅವ್ರು ನೋಡಕ್ ಹೋಗಿರ್ತಾರೆ. ಇವ್ರಿಗಾಗ್ಲೇ 94 ವರ್ಷ ಆಗಿರುತ್ತೆ. ನೋಡಕ್ ಹೋಗಿರ್ತಾರೆ. 2:30ಗೆ ಅಪಾಯಿಂಟ್ಮೆಂಟ್ ಅಂದ್ರೆ ಇವರು ಸ್ವಲ್ಪ ಹೆದರ್ಕೊಂಡು 2 ಕಾಲು ಕರೆಕ್ಟಾಗಿ ಅಲ್ಲಿ ಹೋಗ್ತಾರೆ. ಹೋದ್ರೆ ವಿಶ್ವೇಶ್ವರ ಕಾರ್ಯದರ್ಶಿಗಳು ಹೇಳ್ತಾರಂತೆ, ಈಗ ನಂಗೆ 2:30ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಕೂತ್ಕೊಳ್ಳಿ ಸ್ವಾಮಿ, ಬರ್ತಾರೆ 2:30ಗೆ. ಏನ್ ಮಾಡ್ತಿದ್ದಾರೆ ಸ್ವಾಮಿಗಳು ಅಂದ್ರೆ, ಅವರು ವಿಶ್ರಾಂತಿ ಮಾಡ್ತಾರೆ, ಮಲ್ಕೊಂಡಿದ್ದಾರೆ. ನಂಗೆ 2:30ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರೇನು ಅಲಾರಾಮ್ ಇಟ್ಕೊಂಡಿದ್ದಾರೆ 2:30 ಕರೆಕ್ಟಾಗಿ ನಾನು ನೋಡೋಕೆ ಅಂತ ಕೇಳ್ತಾರಂತೆ. ಆವಾಗ ಆತ ಕಾರ್ಯದರ್ಶಿ ಹೇಳ್ತಾನಂತೆ, ಸರ್ ಅಲಾರಾಮ್ ಬೇಕಾದ್ದು ನಿಂಗೆ, ನಮ್ಗೆ ಅವ್ರಿಗೆ ಬೇಡ, ಅವ್ರು ನೋಡಿ ನೀವು 2:30 ಕರೆಕ್ಟಾಗಿ ಬರ್ತಾರೆ ಅಂತ. 2:30 ಕರೆಕ್ಟಾಗಿ ಹಿಂಗೆ ಕರ್ಟನ್ ಹಿಂಗೆ ಮಾಡಿ ಫುಲ್ ಶಿಸ್ತಾಗಿ ರೆಡಿಯಾಗಿ ಆಚೆ ಬರ್ತಾ ಇರುತ್ತೆ. ಅದನ್ನ ಆತ ಅವರ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ಇದು ಇಂಥ ನೋಡಿ, 92-95 ವರ್ಷದಲ್ಲೂ ಅವ್ರು ಎಷ್ಟು ಅಲರ್ಟ್ ಆಗಿದ್ರು ಅಂತ. ಈ ಗಂಗಾ ನದಿ ಪ್ರಾಜೆಕ್ಟ್ ಬಿಹಾರಲ್ಲಿ ಒಂದು ದೊಡ್ಡ ಡ್ಯಾಮ್ ಬರ್ಬೇಕಾದ್ರೆ ಅದೊಂದು 3-4 ವರ್ಷಗಳು ಯೋಜನೆ ಲೆವೆಲಲ್ಲೇ ನಿಂತ್ಬಿಡುತ್ತೆ. ಅನೇಕ ಅಡಚಣೆಗಳಿರುತ್ತೆ. ಆ ಕಡೆ ಫರಾಕ್ಕ ಇರುತ್ತೆ, ಬಾರ್ಡರ್ ಇದು ಬರುತ್ತೆ, ಸೊ ದೇಶದ ಸುರಕ್ಷತೆ ಅದೆಲ್ಲ ಕಾಪಾಡಬೇಕಾಗಿರುತ್ತೆ. ಆಗ ಇದು ಬ್ರಿಡ್ಜ್ ಕಟ್ಟಕ್ಕೆ ತುಂಬಾನೇ ಪ್ಲಾನಿಂಗ್ ಬೇಕಾಗಿರುತ್ತೆ. ಆವಾಗ ನೆಹರು ಹೇಳ್ತಾರಂತೆ, ಇದನ್ನ ನಿಜವಾಗ್ಲೂ ಕರೆಕ್ಟಾಗಿ ಪ್ಲಾನ್ ಮಾಡಿ ಕಾರ್ಯರೂಪಕ್ಕೆ ತರಬೇಕಾದ್ರೆ ವಿಶ್ವೇಶ್ವರಯ್ಯನವರೊಬ್ಬರೇನೆ ಅವ್ರನ್ನ ಕನ್ಸಲ್ಟ್ ಮಾಡಿ ಅಂತ. ವಿಶ್ವೇಶ್ವರಯ್ಯನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇವ್ರು ಒಪ್ಕೋತಾರಂತೆ. ಆ ವಯಸ್ಸಿನಲ್ಲಿ ಇವ್ರು ಹೋಗ್ತಾರೆ. ಸೊ ಆಗ ನ್ಯೂಸ್ ಪೇಪರ್ಲೆಲ್ಲ ಬಂದ್ಬಿಡ್ತಂತೆ, 93 ವರ್ಷದ ವೃದ್ಧ ಇಂಜಿನಿಯರ್ ಮೈಸೂರು ಸಂಸ್ಥಾನದಿಂದ ಬರ್ತಾ ಇದ್ದಾರೆ ಸೂಪರ್ವಿಷನ್ಗೆ. ಅಲ್ಲಿ ಏನು ತುಂಬಾ ದೊಡ್ಡ ಸೆನ್ಸೇಷನಲ್ ನ್ಯೂಸ್ ಆಗಿರುತ್ತೆ. ಅಲ್ಲಿ ಸರ್ವೆ ಮಾಡೋ ಜಾಗನೂ ತುಂಬಾ ಇದಾಗಿರುತ್ತಂತೆ, ಹೆಗ್ಗಡದಿಗ್ರು ತರ ಗುಡ್ಡಗಳು ಅದೆಲ್ಲ ಇರುತ್ತೆ. ಅದಕ್ಕೆ ಇವರು ಅಷ್ಟು ವಯಸ್ಸಿನಲ್ಲಿ ಇವ್ರು ಹೆಂಗ್ ಹೋಗ್ತಾರೆ ಅಲ್ಲಿಗೆ ಅಂದ್ಬಿಟ್ಟು ಡೋಲಿ ಎಲ್ಲ ಅರೇಂಜ್ ಮಾಡಿರ್ತಾರಂತೆ. ಡೋಲಿ ಅರೇಂಜ್ ಮಾಡಿ ಒಂದು ಒಳ್ಳೆ ಅವರು ಇಳ್ಕೊಳಕ್ಕೆ ಒಂದು ಸೌಕರ್ಯಕರವಾದದ್ದು ಸಿಟಿನಲ್ಲಿ ಒಂದು ಜಾಗ ಎಲ್ಲ ಹಾಕಿರ್ತಾರಂತೆ. ಇವ್ರು ಹೇಳ್ತಾರಂತೆ, ಇವ್ರು ಹೋಗಿ ಇಳಿತಾರೆ. ನೋಡಿದ ತಕ್ಷಣ ಆಶ್ಚರ್ಯ ಆಗ್ಬಿಡ್ತಂತೆ, ಕಾರಲ್ಲಿ ಇಳಿದ ತಕ್ಷಣ. ಯಾವ ರೀತಿ ಬುಕ್ಕಿಲ್ಲ, ಬರೀ ಒಂದು ವಾಕಿಂಗ್ ಸ್ಟಿಕ್ ಒಂದಿದ್ರೆ ಸಾಕು. ಎತ್ತಿ ಧುಮ್ಕಿ ಎಲ್ಲ ಮಾಡಿ ಹತ್ತಿ ಎಲ್ಲ ನೋಡಿ ಎಲ್ಲ ಕೂಲಂಕುಷವಾಗಿ ಎಲ್ಲ ಸೈಟ್ ಇನ್ಸ್ಪೆಕ್ಷನ್ ಮಾಡ್ತಾರಂತೆ. ಅಲ್ಲೇ ಒಬ್ಬ ಇಂಜಿನಿಯರ್ನ ಹಿಂಗೆ ಅಲ್ಲಿ ಅವನು ಹಿಂಗೆ ಬೆಂಡ್ ಮಾಡು ಅಂತ ಹೇಳ್ತಾರಂತೆ. ಬೆಂಡ್ ಮೇಲೆ ಅದು ಪುಸ್ತಕ ಇಟ್ಕೊಂಡು ಎಲ್ಲ ಅಲ್ಲಲ್ಲೇ ನೋಟ್ಸ್ ಎಲ್ಲ ಬರ್ಕೊಂಡ್ಬಿಟ್ಟಿರಂತೆ. ಬಂದು ಆಮೇಲೆ ಹೇಳ್ತಾರಂತೆ, ನಿಮ್ಗೆ ಅನುಕೂಲವಾಗಂತ ಸೌಕರ್ಯ ಗೃಹನ ಇಟ್ಟಿದೀವಿ ಊರಲ್ಲಿ ಅಂತ. ಇಲ್ಲ ಅದೆಲ್ಲ ಬೇಡ, ಇಲ್ಲಿ ಎದುರುಗಡೆ ಟ್ರಾವೆಲರ್ಸ್ ಬಂಗ್ಲೋನೆ ಸಾಕು ನಂಗೆ ಅಂತ ಹೇಳಿ ರಾತ್ರಿ ಎಲ್ಲ ಇಡೀ ರಾತ್ರಿ ಕೆಲಸ ಮಾಡಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ನೆಕ್ಸ್ಟ್ ಡೇ ಇನ್ನೊಂದ್ಸಲ ಸೈಟ್ ವಿಸಿಟ್ ಮಾಡಿ ಅವ್ರು ಮಾಡಿದ ರಿಪೋರ್ಟ್ ಎಲ್ಲ ಕರೆಕ್ಟ್ ಅದೇ ನೋಡಿ ಬಂದ್ಬಿಡ್ತಾ ಇರ್ತೀವಿ. ಆ ವಯಸ್ಸಿನಲ್ಲೂ ಒಂಥರ ಅವ್ರಿಗೆ ಎಷ್ಟು ಶ್ರದ್ಧೆ ಆಸಕ್ತಿ ಇತ್ತು ಕೆಲಸದಲ್ಲಿ, ಅಂಡ್ ಎಷ್ಟು ಅಚ್ಚುಕಟ್ಟಾಗಿ ಏನ್ ಕೆಲಸ ಮಾಡೋರು ಅನ್ನೋಕ್ಕೆ ಇಂಥವೆಲ್ಲ ಅನೇಕ ಉದಾಹರಣೆಗಳು ಅವ್ರ ಜೀವನದಲ್ಲಿದೆ. ಅದೇ ಹೇಳಿದ್ನಲ್ಲ, ಒಬ್ಬ ವ್ಯಕ್ತಿ ಈ ರೀತಿಯ ಜೀವನ ನಡೆಸ್ಬೋದಾ, ಇದು 102 ವರ್ಷ ಇರ್ಬೋದಾ ಅನ್ನೋಕ್ಕೆ ಇವರೇ ಒಂಥರ ಔಟ್ಸ್ಟ್ಯಾಂಡಿಂಗ್ ಎಕ್ಸಾಂಪಲ್. ಒಬ್ಬ ಅನೇಕದು ಒಂದು ದೊಡ್ಡ ಜರ್ನಲಿಸ್ಟ್ ಒಬ್ರು ಇವ್ರನ್ನ ಶಿಕಾಗೋನಲ್ಲಿ ಇಂಟರ್ವ್ಯೂ ಮಾಡ್ತಾ ಇರುತ್ತೆ.
ಇಂಟರ್ವ್ಯೂ ಮಾಡಿದಾಗ ಇವರ ಲೈಫ್ ಮೈಲ್ ಸ್ಟೋನ್ಸ್ ಎಲ್ಲ ಕೂಲಂಕುಷವಾಗಿ ಎಲ್ಲ ಮಾತಾಡಿ ಎಲ್ಲ ಡಿಸ್ಕಷನ್ ಆದ್ಮೇಲೆ ಅವ್ನು ನೆಕ್ಸ್ಟ್ ಡೇ ಪೇಪರ್ಲಿ ಹಾಕ್ತಾನಂತೆ, I don't know how one man can achieve so many things in one lifetime ಅಂತ ಹಾಕಿದಾನೆ. His brain needs to be studied and investigated ಅಂತ. That is the expression he gives. ಅದು ಯಾವ ರೀತಿಯ ದಂತಕತೆ ಬೆಳೆದ್ಬಿಡ್ತು ಅಂದ್ರೆ, ಅಮೇರಿಕನ್ಸು ವಿಶ್ವೇಶ್ವರಯ್ಯನವರು ಬ್ರೈನ್ ಕೇಳ್ಬಿಟ್ರಂತೆ, ಇವ್ರು ಸತ್ ಮೇಲೆ ಬ್ರೈನ್ ಕೊಡ್ಬೇಕಂತೆ ಏನೇನೇನವರು ರೂಪಗಳು ತಾಡಿ ಅನೇಕ ದಂತಕಥೆಗಳು ಉಟ್ಕೊಂಡ್ಬಿಡ್ತು ಅಂತ ಆಗಿನ ಪೇಪರ್ಲ ಬಂದಿತ್ತು. ಒಬ್ರು ತುಂಬಾ ದೊಡ್ಡ ವ್ಯಕ್ತಿ ಒಬ್ರು ಬರ್ದಿದ್ದಾರೆ, ಸರ್ MV ಕೆನ್ ನಾಟ್ ಬಿ ಕಂಪೇರ್ಡ್ ಟು ಎನಿವನ್ ಬಟ್ ಹಿಮ್ಸೆಲ್ಫ್, ಫಾರ್ ದೇರ್ ಕೆನ್ ನಾಟ್ ಬಿ ಅನದರ್ ಪರ್ಸನ್ ಲೈಕ್ ಹಿಮ್. ಇನ್ನೊಬ್ರು ಬರ್ದಿದ್ದಾರೆ, ಇಟ್ ವುಡ್ ಬಿ ಹಾರ್ಡ್ ಟು ಫೈಂಡ್ ಹಿಸ್ ಈಕ್ವಲ್ and impossible to find somebody who is superior to him. ಈ VITM ಅಲ್ಲಿ ಇವ್ರು 150ನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ ಒಂದು ಎಕ್ಸಿಬಿಷನ್ ಮಾಡಿದ್ರು. ಆ ಎಕ್ಸಿಬಿಷನ್ ಟೈಮಲ್ಲಿ ಇವರ ಜೀವನದ ಅನೇಕ ಘಟನೆಗಳನ್ನ ಕ್ರಾನಲಾಜಿಕಲ್ ಆರ್ಡರ್ ಆಗಿ ಮಾಡಿ ತುಂಬಾ ಒಳ್ಳೆ ಇನ್ಫಾರ್ಮೇಟಿವ್ ಎಕ್ಸಿಬಿಷನ್ ಅರೇಂಜ್ ಮಾಡಿದ್ರು. ಆ ಎಂಟ್ರೆನ್ಸ್ ಅಲ್ಲಿ ಒಂದು ದೊಡ್ಡ ಇವ್ರ ಫೋಟೋ ಹಾಕಿ ಒಂದು ಬೋರ್ಡ್ ನಲ್ಲಿ ಒಂದು ಬರ್ದಿದ್ರು. ಅದನ್ನ ನಾನು ಕಾಪಿ ಮಾಡ್ಕೊಂಡಿದ್ದೀನಿ, ಅದನ್ನ ನಾನು ನೀವು ಓದಿ ಹೇಳ ಅಂತ ಅನ್ಸುತ್ತೆ. VITM ಮುಂದೆ, ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಮುಂದೆ ಇದನ್ನ ಅವರು 150ನೇ ವರ್ಷದ ಎಕ್ಸಿಬಿಷನ್ ಇದು. ಇದೊಂಥರ ಮೊಬೈಲ್ ಎಕ್ಸಿಬಿಷನ್ ಆಯ್ತು. ಬೆಂಗಳೂರಲ್ಲಿ 1 ತಿಂಗಳಿತ್ತು. ಇಲ್ಲಿಂದ ಪೂನಾ, ಮುಂಬೈಗೆ ಹೋಯ್ತು, ಅಲ್ಲಿಂದ ಡೆಲ್ಲಿಗೆ ಹೋಯ್ತು, ಕಲ್ಕಟ್ಟಾಗೆ ಹೋಯ್ತು, ಎಲ್ಲ ಕಡೆ ಹೋಗಿ ವಾಪಸ್ಸು ಮುಂಬೈಯಲ್ಲಿ ಒಂದು ಪರ್ಮನೆಂಟ್ ಎಕ್ಸಿಬಿಷನ್ ತರ ಮಾಡಿದ್ರು. ಇದು ಎಂಟ್ರೆನ್ಸ್ ಅಲ್ಲಿ ಒಂದು ಶೀರ್ಷಿಕೆ ತರ ಅಂತ ಅವ್ರು ಹಾಕಿತ್ತು, ತುಂಬಾ ಚೆನ್ನಾಗಿದೆ. An engineer extraordinary, a statesman, a visionary, a staunch votary of industrialization, an early architect of our nation, a champion of modern industry, a legend in his own lifetime. He lived a life filled with unique engineering achievements, unparalleled by anyone in India in the last 2 centuries. This is the tribute. ನನ್ನ ಟೈಮ್ ಆಯ್ತು, ನಾನು ಟೈಮ್ ಪಾಲಿಸ್ತಿದ್ರೆ ನಮ್ಮ ತಾತ ನನ್ನ ನಿಜವಾಗ್ಲೂ ಕ್ಷಮಿಸಲ್ಲ. ಸೊ ಇಷ್ಟಕ್ಕೆ ನಿಲ್ಲಿಸ್ತೀನಿ. 1 hour ಟೈಮ್ ತಗೊಂಡಿದ್ದೀನಿ. ನನಗೆ ನಾನು ಹೇಳಿದ ಮುಂಚೆನೆ ಇದೊಂಥರ ಪವಿತ್ರವಾದ ಕೆಲಸ ನನಗೆ ಅಂತ ಅವ್ರ ಬಗ್ಗೆ ಮಾತಾಡಿ ನನ್ನ ಕೆಲವು ಮಾತು ಹಂಚ್ಕೊಂಡಿದ್ದೀನಿ. ಸ್ವಲ್ಪ ಎಮೋಷನಲ್ ಆಗ್ಬಿಡ್ತೀನಿ, ಅದಕ್ಕೆ ಕ್ಷಮೆ ಇರಲಿ. ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಹೃತ್ಪೂರ್ವಕವಾದ ವಂದನೆ. ಇನ್ನೊಂದು 10-15 ನಿಮಿಷ ಮಾತಾಡಿದ್ರೆ ಬಹಳ ಖುಷಿ ಆಗುತ್ತೆ. ತುಂಬಾ ಇನ್ಫಾರ್ಮೇಶನ್ ನಿಮ್ಮಿಂದ ಬರುತ್ತೆ, ಮಾಹಿತಿಗಳು ಬರುತ್ತೆ. ಬಹಳ ಕಾತರವಾಗಿದ್ದೀವಿ ನಾವು, ಎಲ್ಲರೂ ಹೇಳ್ತಾ ಇದ್ದಾರೆ. ಇನ್ನೇ ಮಾಡ್ಕೊಂಡು ಬಂದಿದ್ದೆ. ಹೌದಾ? 10 minutes ಸಮಯಾವಕಾಶ ಕೊಟ್ಟಿರೋ ಸಮಯಾವಕಾಶ ಅಲ್ಲ, ಏನೋ ಕ್ವಶನ್ ಅಂಡ್ ಆನ್ಸರ್ಸ್ ಇರುತ್ತೆ ಅಂತಿದ್ರಲ್ಲ, ಏನಾದ್ರು ಇದೆಯಾ? ಇದೆ, ಆಮೇಲೆ ಇದೆ. ನಿಮ್ಗೆ 1-1/4 ಗಂಟೆ ಸೀಮಿತ. ಸೊ ಇನ್ನು ಸ್ವಲ್ಪ ಟೈಮ್ ಇದೆ. ಆಮೇಲೆ ಮತ್ತೆ ಕ್ವಶನ್ ಅಂಡ್ ಆನ್ಸರ್ಸ್, ರಿಯಾಕ್ಷನ್. ಓಕೆ, ಸರಿ. ಇನ್ನ ನಾನು ಗಾಂಧೀಜಿದು ಇವರ ರಿಲೇಶನ್ಶಿಪ್ ಬಗ್ಗೆ, ನೆಹರು ಇವರ ರಿಲೇಶನ್ಶಿಪ್ ಬಗ್ಗೆ ಕೆಲವು ಮಾತುಗಳು ಹಂಚ್ಕೋತೀನಿ. ಓಕೆ, ಒಂದು ಗಾಂಧೀಜಿಯವ್ರ ಬಗ್ಗೆ. ಇವ್ರಿಗೆ ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ತುಂಬಾ ನಂಬಿಕೆ ಇದ್ದವರು ವಿಶ್ವೇಶ್ವರಯ್ಯನವರು. ಗ್ರಾಮಾಂತರದ ಕೈಗಾರಿಕೆಗಳಲ್ಲೇನೆ ನಂಬಿಕೆ ಇಟ್ಕೊಂಡಿದ್ದವರು ಗಾಂಧೀಜಿಯವರು. ಈ ವಿಷಯದಲ್ಲಿ ಇವರಿಬ್ಬರಿಗೂ ಸ್ವಲ್ಪ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇರುತ್ತೆ. ಅನೇಕ ಲೆಟರ್ಸ್ ಇಬ್ಬರ ಮಧ್ಯೆ ಎಕ್ಸ್ಚೇಂಜ್ ಆಗುತ್ತೆ. ಅದನ್ನ ತುಂಬಾ ಚೆನ್ನಾಗಿ ಕನ್ವಿನ್ಸಿಂಗ್ ಆಗಿ ವಿಶ್ವೇಶ್ವರಯ್ಯನವರು ಗಾಂಧೀಜಿಯವ್ರ ಜೊತೆ ಬರ್ದಿದ್ದಾರೆ. ಈ ಎಲ್ಲಾ ಲೆಟರ್ಸ್ ಕರೆಸ್ಪಾಂಡೆನ್ಸ್ ಪೂರ್ತಿ ಅವ್ರ ಪುಸ್ತಕಗಳಲ್ಲಿದೆ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಒಂದು ಗಾಂಧೀಜಿಯವರು ಹೇಳಿರೋದು ಒಂದು ತುಂಬಾ ಸಮರ್ಪಕ ಅನ್ಸ್ಬಿಡುತ್ತೆ ಫಸ್ಟ್ ನೀವು ಓದಿದಾಗ. ಅದರೊಳಗೆ ಅವ್ರು ಹೇಳ್ತಾರೆ, ನಮ್ಮ ಭಾರತ ದೇಶ ಇರೋದೇ ಗ್ರಾಮಗಳ ಮೂಲಕ. ಅನೇಕ ಮೆಜಾರಿಟಿ ಆಫ್ ದೆಮ್ ಆರ್ ಫ್ರಮ್ ದ ವಿಲೇಜ್. ಇಟ್ಸ್ ಬೇಸಿಕಲಿ ರೂರಲ್ ಪಾಪ್ಯುಲೇಷನ್. ನಾವು ಇಂಡಸ್ಟ್ರಿಯಲೈಸೇಷನ್ ಮಾಡಿ ಮಾಡ್ಬಿಟ್ರೆ
ಗ್ರಾಮಾಂತರ ಇದು ಇದು ನಮ್ಮ ಇದು ಸೊಗಡು ಅನ್ನೋದಿರುತ್ತಲ್ಲ ಅದು ಹೊಟ್ಟೋಗುತ್ತೆ. ನಮ್ಮ ಭಾರತೀಯತೆ ಕಳ್ಕೊತೀವಿ, ಇದರಲ್ಲಿ ಪ್ರಗತಿ ಇರೋಲ್ಲ, ತುಂಬಾ ಜನಕ್ಕೆ ಕೆಲಸ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆವಾಗ ವಿಶ್ವೇಶ್ವರಯ್ಯನವ್ರು ಹೇಳ್ತಾರೆ, ಇಲ್ಲ, ದೇಶದ ಪ್ರಗತಿ ಇರೋದು, ನಮ್ಮ ಪ್ರಗತಿ ಕಾಣ್ಬೇಕಾದ್ರೆ ನಾವು ಗ್ರಾಮಗಳ ಉದ್ಧಾರದಿಂದ ಮಾತ್ರ ಅಂತ ತುಂಬಾ ಚೆನ್ನಾಗಿ ಕನ್ವಿನ್ಸ್ ಮಾಡಿ ಆವಾಗ್ಲೇ ಅವರು ಈ ಯೋಜನೆಗಳೆಲ್ಲ ಹಾಕಿದ್ದು. ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟರ್ಸ್ ಅಂತ ಪ್ರತಿ ಹಳ್ಳಿಗೂನು ಒಂದು ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಇಟ್ ನೀಡ್ ನಾಟ್ ಬಿ ವೆರಿ ಬಿಗ್ ಇಂಡಸ್ಟ್ರಿ. ಪ್ರತಿಯೊಂದು ವಿಲೇಜ್ ಇಟ್ ಶುಡ್ ಬಿ ಸೆಲ್ಫ್ ರಿಲಯಂಟ್ ಅಂತ ಅವ್ರು ಹೇಳ್ತಾರೆ. ಒಂದು ಎತ್ತಿನ ಗಾಡಿನೊಂದು ವೀಲ್ ಏನಾರು ಒಂದು ಹೋಗ್ಬಿಟ್ಟಂದ್ರೆ ಅದೆಲ್ಲೋ ಒಂದು ಪಟ್ಟಣದವರೆಗೂ ತಗೊಂಡ್ಬಂದು ಅಷ್ಟು ದಿವಸ ಅವ್ನ ಕೆಲಸ ಡಿಸ್ಟರ್ಬ್ ಆಗ್ಬಾರ್ದು. ಆ ಹಳ್ಳಿನಲ್ಲೇನೆ ಅವ್ನಿಗೆ ಸುಲಭವಾಗಿ ಸಿಗೋ ಹಂಗೆ ಒಬ್ಬ ವುಡ್ ವರ್ಕರು, ಒಬ್ಬ ಐರನ್ ಅಂಡ್ ಸ್ಮಿತಿ ವರ್ಕರು ಸಿಗ್ಬೇಕು. ಅಲ್ಲಿ ಲೋಕಲ್ ಕನ್ಸ್ಟ್ರಕ್ಷನ್ಗೆ ಬ್ರಿಕ್ಸ್ ಮಾಡೋನು ಅಲ್ಲೇ ಇರಬೇಕು. ಈ ತರ ಆ ಬುಟ್ಟಿ ನೇಯೋರು ಅದನ್ನೆಲ್ಲಾನು ಅವ್ರಿಗೆ ಟ್ರೈನಿಂಗ್ ಸೆಂಟರ್ ಕೊಡ್ಬೇಕು. ವೊಕೇಶನಲ್ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವಾಟ್ ಹಿ ಮೆಂಟ್ ಬೈ ಇಂಡಸ್ಟ್ರಿಯಲೈಸೇಷನ್ ಅಂತ. ವೊಕೇಶನಲ್ ಟ್ರೈನಿಂಗ್ ಮಾಡಿ ಪ್ರತಿಯೊಬ್ರು ಅವ್ರ ಕಾಲ ಮೇಲೆ ಅವ್ರು ನಿಲ್ಲೋ ಹಂಗೆ ಮಾಡ್ಬೇಕು ಅಂತ. ಆಮೇಲೆ ಎಲ್ಲ ವ್ಯವಸಾಯದ ಮೇಲೆ ಡಿಪೆಂಡ್ ಆಗದಂತ ಪಾಪ್ಯುಲೇಷನ್ ಅದು. ವ್ಯವಸಾಯ ಅನ್ನೋದು ಬರೀ 6 ತಿಂಗಳ ಕೆಲಸ, ಆಮೇಲೆ 6 ತಿಂಗಳು ನೆಕ್ಸ್ಟ್ ಇನ್ನೇನು ಇರೋದಿಲ್ಲ. ಮಳೆಗೆ ಸೀಸನ್ ಅಲ್ಲದು. ಆ ಮಿಕ್ಕಿದ ಟೈಮಲ್ಲಿ ಜನಗಳು ಕಾಲ ವ್ಯಯ ಮಾಡೋದು ಒಳ್ಳೇದಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಕಾರ್ಯ ಮೂಲಕವಾಗಿ ಸಮಯವನ್ನು ಉಪಯೋಗಿಸ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟು. ಈ ರೀತಿಯ ಕೆಲಸಗಳು, ಉದ್ಯೋಗಗಳು ಪ್ರತಿಯೊಂದು ಗ್ರಾಮದಲ್ಲೂ ಕೊಟ್ಟ ಅಂದ್ರೆ ಅದು ನಿಜವಾಗ್ಲೂ ಪ್ರತಿಯೊಂದು ಗ್ರಾಮನು ಮುಂದಕ್ಕೆ ಬರುತ್ತೆ. ಆಮೇಲೆ ಎಜುಕೇಶನ್ ಅದು ನೀಡ್ ನಾಟ್ ಬಿ ಜಸ್ಟ್ ಕಾಲೇಜ್ಗೆ ಹೋಗಿ ಡಿಗ್ರಿ ತಗೊಳ್ಳೋದು ಮಾತ್ರ ಎಜುಕೇಶನ್ ಅಲ್ಲ. ಅವರು ವೃತ್ತಿಯ ಬಗ್ಗೆ ಹೆಚ್ಚಿನ ಶಿಕ್ಷಣ ತಗೋಬೇಕು ಅಂತ ಅದು ಇವರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಹಾಗಾಗಿನೇ ನೋಡಿ ಅಗ್ರಿಕಲ್ಚರ್ ಕಾಲೇಜ್ ಶುರುವಾಗಿತ್ತು. ಅದು ಅಗ್ರಿಕಲ್ಚರ್ ಕಾಲೇಜ್ ಶುರುವಾಗಿದ್ದು ಹೆಂಗೆ ಅಂದ್ರೆ, ಎಲ್ಲ ಇದು ಅಗ್ರಿಕಲ್ಚರ್ ಮೆಥಡ್ಸ್ ಎಲ್ಲ ನಮ್ ಕೆಲವೆಲ್ಲ ಏಜ್ ಓಲ್ಡ್ ಮೆಥಡ್ಸ್ ಇರುತ್ತೆ, ಅದನ್ನೆಲ್ಲ ಸ್ವಲ್ಪ ನವೀಕರಣ ಮಾಡಿ ಅದರಿಂದ ಜಾಸ್ತಿ ಉತ್ಪನ್ನ ತಗೋಬೇಕು ಅಂದ್ಬಿಟ್ಟು ಕೆಲವು ಇದೆಲ್ಲ ಪುಸ್ತಕಗಳೆಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಅದನ್ನ ಲೋಕಲ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ಅನುವಾದ ಮಾಡ್ಸೋಕ್ಕೋಸ್ಕರ ಹಂಗಾಗಿ ಸಾಹಿತ್ಯ ಪರಿಷತ್ ಶುರುವಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ ಶುರುವಾಗಿದೆ ಈ ಕಾರಣದಿಂದ. ಅದಕ್ಕೂ ಹಿ ಈಸ್ ಆಲ್ಸೋ ಎ ಫೌಂಡರ್ ಫಾರ್ ಕನ್ನಡ ಸಾಹಿತ್ಯ ಪರಿಷತ್. ಹಂಗಾಗಿ ಕನ್ನಡದ ಪುಸ್ತಕಗಳು ಬರಬೇಕು ಅಂತಾಗಿ ಕನ್ನಡ ಸಾಹಿತ್ಯ ಪರಿಷತ್ ಶುರುವಾಯ್ತು. ಅಗ್ರಿಕಲ್ಚರ್ ಕಾಲೇಜ್ ಶುರುವಾಯ್ತು. ಒಂದು ಅಗ್ರಿಕಲ್ಚರ್ ಪ್ರೊಫೆಷನ್ ಒಂಥರ ಸಿಸ್ಟಮ್ಯಾಟಿಕ್ ಆಗಿ, ಒಂದು ಟೆಕ್ನಿಕಲ್ ಆಗಿ ಅದ್ರ 4 ಜನಕ್ಕೆ ಅನುಕೂಲ ಆಗೋಗಿ ಮಾಡಿ ಅಗ್ರಿಕಲ್ಚರ್ ಕೋರ್ಸ್ ಅಂತ ಮಾಡ್ಬೇಕು ಅಂತ ಮಾಡಿದವರು ಇವರೇ. ಅನಿಮಲ್ ಹಸ್ಬೆಂಡ್ರಿ, ಪೋಲ್ಟ್ರಿ ಅದೆಲ್ಲ ಮಾಡಿದವರು ಇವರು. ನೋಡಿ, ಆಗಿನ ಕಾಲಕ್ಕೆ ಸಿರಿಕಲ್ಚರ್, ರಾಮನಗರದಲ್ಲಿ ಸಿರಿಕಲ್ಚರ್ ಇನ್ಸ್ಟಿಟ್ಯೂಟ್ ಶುರುವಾಯ್ತಲ್ಲ, ಅದು ಇವ್ರ ಬ್ರೈನ್ ವೇವ್. ಅದು ನವರತ್ನ ರಾಮರಾಯರು ಇರ್ತಾರಲ್ಲ, ಇವ್ರು ನೇಮಕ ಮಾಡಿ ಅವ್ರಿಗೆ ಸಿರಿಕಲ್ಚರ್ ಇದ್ರೊಳಗೆಲ್ಲ ಹೆಚ್ಚಿನ ಶಿಕ್ಷಣ ಬರೋ ಹಂಗೆ ಮಾಡಿ, ಆಗಿನ ಕಾಲದಲ್ಲಿ ಇಬ್ಬರನ್ನ ಸ್ವೀಡನ್ಗೆ, ಚೈನಾಗೆ ಕಳಿಸಿ ಸಿರಿಕಲ್ಚರ್ ಬಗ್ಗೆ ಹೆಚ್ಚಿನ ಶಿಕ್ಷಣ ತಗೊಂಡು ಬಂದು ಇಲ್ಲಿ ಇದನ್ನ ಶುರು ಮಾಡಿದ್ರು. ರಾಮನಗರದಲ್ಲಿ ಇವತ್ತು ಸಿರಿಕಲ್ಚರ್ ಇನ್ಸ್ಟಿಟ್ಯೂಟ್ ಶುರುವಾಗಿದೆಯಲ್ಲ, ಅಲ್ಲಿ ನೋಡಿದ್ರೆ ಒಂದು ವಿಶ್ವೇಶ್ವರಯ್ಯನವರ ಒಂದು ದೊಡ್ಡ ಫೋಟೋ ಇದೆ, ಅದನ್ನು ಇವರಿರ್ತಾರೆ. ಆಮೇಲೆ ಕುರಿ ಸಾಗಾಣಿಕೆ, ಕುರಿ ಅಂಡ್ ಕೋಳಿ ಸಾಗಾಣಿಕೆ, ಅದಕ್ಕೆ ಸಹಿತ ಆ ಥರ ಮಾಡರ್ನ್ ಮೆಥಡ್ಸ್ ಯೂಸ್ ಮಾಡಿ ಅದರಿಂದ ಜಾಸ್ತಿ ಈಲ್ಡ್ ಬರಬೇಕು ಅಂತ ಮಾಡಿ ಆಗಿನ ಕಾಲದಲ್ಲಿ ಇವರು ಆಸ್ಟ್ರೇಲಿಯಾಗೆ ಕಳಿಸಿ ಮೆರಿನೋ ಶೀಪ್ ಅದನ್ನ ಹೆಂಗೆ ರೇರ್ ಮಾಡ್ತೀರಿ, ಅದ್ರ ಹುಲ್ಲು ಹೆಂಗೆ ತಗೋಬೇಕು ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ವ್ಯಾಸಂಗ ತಗೊಂಡು ಕರೆಸಿ ಅದನ್ನ ಶುರು ಮಾಡಿದ್ರು. ಟ್ಯಾನರಿ, ಈ ಲೆದರ್ ಇಂಡಸ್ಟ್ರೀಸ್ ಶುರು ಮಾಡಿದವ್ರು ಇವರು. ಇದು ಶಿವಮೊಗ್ಗದಲ್ಲಿ ಸ್ಯಾಂಡ್ಲ್ವುಡ್ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಆವಾಗ ಸ್ಯಾಂಡ್ಲ್ವುಡ್ ಎಕ್ಸ್ಟ್ರಾಕ್ಟ್ ಆಯಿಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ರು. ಆವಾಗ ಅದನ್ನ ಮಾಡೋಕ್ಕೆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಒಂದು ಸ್ಪೆಷಲ್ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಅದನ್ನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಪ್ರೊಸೀಜರ್ ಪೂರ್ತಿ ಮಾಡಿಸಿ ಅದನ್ನು ಮಾಡಿ ಶಿವಮೊಗ್ಗದಲ್ಲಿ ಸ್ಯಾಂಡ್ಲ್ವುಡ್ ಫ್ಯಾಕ್ಟ್ರಿ ಶುರು ಮಾಡಿಸಿ ಆ ಆಯಿಲ್ನ ಉಪಯೋಗಿಸಿ ಸ್ಯಾಂಡ್ಲ್ವುಡ್ ಸೋಪ್ ಮಾಡಿ ಆ ಸ್ಯಾಂಡ್ಲ್ವುಡ್ ಆಯಿಲ್ನ ಪರ್ಫ್ಯೂಮ್ರಿ ಇದಕ್ಕೆಲ್ಲ ಎಕ್ಸ್ಪೋರ್ಟ್, ಆಗಿನ ಕಾಲಕ್ಕೆ ಫ್ರಾನ್ಸ್ಗೆ ಎಕ್ಸ್ಪೋರ್ಟ್ ಮಾಡಿದಂತ ವ್ಯಕ್ತಿ ಇವರು. ಇದು ಇವರ ಅನೇಕ ಯಾವ್ಯಾವ ಕ್ಷೇತ್ರದಲ್ಲಿ ಯೋಚನೆ ಆಡು ಮುಟ್ಟಿದ ಸೊಪ್ಪಿಲ್ಲ ಅನ್ನೋ ತರ ಪ್ರತಿಯೊಂದು ಕ್ಷೇತ್ರದಲ್ಲೂ ಇವರ ಕೈವಾಡ ಇದೆ.
ಮೈಸೂರು ಪೋರ್ಸ್ಲಿನ್ ಅವಾಗ ಎಲೆಕ್ಟ್ರಿಕ್ ಇನ್ಸುಲೇಟರ್ಸ್ ಮಾಡಿದ್ರಲ್ಲ, ಮೈಸೂರು ಪೋರ್ಸ್ಲಿನ್ ಅದೂ ಇವರ ರೈಲ್ವೆ. ಈ ರೀತಿ ಒಂದೊಂದು ವಿಷಯ ತಗೊಂಡ್ರು ನೀವು ಇದನ್ನೆಲ್ಲ ಕೂಲಂಕುಷವಾಗಿ ತಿಳ್ಕೊಬೇಕಂದ್ರೆ ವಿ ಎಸ್ ನಾರಾಯಣರಾವ್ ಪುಸ್ತಕದಲ್ಲಿ ಎಷ್ಟೊಂದು ಈ ಪ್ರಾಡಕ್ಟ್ಸ್ ಇಂಡಿಯಾದಲ್ಲಿ ಶುರುವಾಯ್ತು, ಅದೆಲ್ಲಕ್ಕೂ ಇವರೇ ಕಾರಣ. ಆಮೇಲೆ ಆಟೋಮೊಬೈಲ್ ಇಂಡಸ್ಟ್ರಿ ಇವ್ರಿಗೆ ತುಂಬಾ ದೊಡ್ಡ ಡ್ರೀಮ್ ಆಗಿರುತ್ತೆ. ಫೋರ್ಡ್ ಹತ್ರ ಹೋಗಿ ಡೆಟ್ರಾಯ್ಟ್ ಹೋಗಿ ದೊಡ್ಡ ಪ್ರಾಜೆಕ್ಟ್ ಎಲ್ಲ ಮಾಡಿಕೊಂಡು ಬಂದು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡ್ತಾರೆ. ಬಟ್ ಆಗ ಬ್ರಿಟಿಷ್ ಕಾಲ ಆಗಿದ್ರಿಂದ ಅಮೆರಿಕನ್ ಆಟೋಮೊಬೈಲ್ ಇಂಡಸ್ಟ್ರಿ ಭಾರತಕ್ಕೆ ಬರೋಕ್ಕೆ ಆಗೋದಿಲ್ಲ. ಬಟ್ ಇವರು ಬಿಡೋಲ್ಲ, ಇಟಲಿಗೆ ಹೋಗಿ ಫಿಯೆಟ್ ಕಂಪನಿ ಹತ್ರ ಮಾತಾಡಿ ಅವರನ್ನ ಒಪ್ಪಿಸಿ ಒಂದೊಂದು ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಆಗ ಪ್ರೀಮಿಯರ್ ಆಟೋಮೊಬೈಲ್ಸ್ ಶುರುವಾಗುತ್ತೆ. ಅಂದ್ರೆ ಇವರ ಸ್ವಲ್ಪ ಲೇಟರ್ ಅದಕ್ಕೆ ವಾಲ್ಚಂದ್ ಹೀರಾಚಂದ್ ಇವ್ರ ಜೊತೆ ಕೈಗೂಡಿಸಿ ಅದು ಶುರುವಾಗುತ್ತೆ. HAL ಶುರುವಾಗಿದೆ ಆಗಿನ ಕಾಲ. ಆವಾಗ ಆಟೋಮೊಬೈಲ್ ಇಂಡಸ್ಟ್ರಿ ಬರೋದಿಲ್ಲ. ಅವಾಗ ಆ ವರ್ಲ್ಡ್ ವಾರ್ ಟೈಮಲ್ಲಿ ಈ ಏರ್ಕ್ರಾಫ್ಟ್ಗೆ ಸರ್ವಿಸಿಂಗ್ ಸೆಂಟರ್ ಬೇಕಾಗಿರುತ್ತೆ. ಆ ಅವಕಾಶನ ಉಪಯೋಗಿಸ್ಕೊಂಡು ಅವಾಗ ಏನ್ ಮಾಡ್ತಾರೆ, HAL ಅವಾಗ ಮಿರ್ಜಾ ಅವ್ರ ಕಾಲದಲ್ಲಿ HAL ಶುರುವಾಗಿದ್ದು, ಅದಕ್ಕೆ ಪ್ರಾಜೆಕ್ಟ್ ಮಾಡಿದವರು ವಿಶ್ವೇಶ್ವರಯ್ಯನವರು. ಆ HAL ಕನ್ಸ್ಟ್ರಕ್ಷನ್ ಟೈಮಲ್ಲಿ ದಿನ ಹೋಗಿ ನಿಂತು ಅದನ್ನ ಪೂರ್ತಿ ಸೂಪರ್ವೈಸ್ ಮಾಡಿ ಇದು ಬರ್ತಾ ಇದ್ರಂತೆ ಅವರು. ವಾಲ್ಚಂದ್ ಹೀರಾಚಂದ್ ಅವರ ಇದು ನೇತೃತ್ವದಲ್ಲಿ ವಿಶ್ವೇಶ್ವರಯ್ಯವರ ಅಡ್ವೈಸ್ ಮೂಲಕ ಆ ಪ್ರಾಜೆಕ್ಟ್ ಶುರುವಾಯಿತು. ಇದು ಮತ್ತೊಂದು ಇವರ ಕೊಡುಗೆ. ಬಹಳ ಸೊಗಸಾಗಿತ್ತು ಸರ್. ಇನ್ನೊಂದು 3-4 ಪ್ರಶ್ನೆಗಳು ಕೇಳಿದ್ದಾರೆ, ಚಾರ್ಟಲ್ಲಿ ಹಾಕಿದ್ದಾರೆ, ಅದನ್ನು ನೋಡ್ಬೋದು. ಆಮೇಲೆ ಯಾರಾದ್ರೂ ನಮಗೆ ಹೇಳ್ಬೋದು. ಆ ಚಾರ್ಟಲ್ಲಿ ಇರೋದು ಏನೇನು ಕ್ವಶನ್ಗಳು ನೋಡ್ಬಹುದಾ? ಅದರಲ್ಲಿ ಕಾಣ್ಬೋದು ನೋಡಿ. ಒಂದು ಬರೀ ಕಂಗ್ರಾಚುಲೇಟರಿ ನೋಟ್ ಬಂತು, ನಾನು ನೋಡಿದೆ. ಕ್ವಶನ್ ಸರಿ ನೋಡ್ತಾ ಇದ್ದೀನಿ ನಾನು. ಕ್ವಶನ್ ಯಾವುದು? ಅದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳಿದ್ದಾರೆ, ಅದು ಇಲ್ಲ. ನೆಕ್ಸ್ಟ್, ಸರ್, ವಾಟ್ ಈಸ್ ದಿ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ಲೈಕ್ ಅಂಡ್ ಇನ್ಫ್ಲೂಯೆನ್ಸ್ಡ್ ಬೈ ಯುವರ್ ಗ್ರ್ಯಾಂಡ್ ಫಾದರ್? ಆಚಾರ್ಯ ಚಂದ್ರಕಾಂತ್ ಅವರು ಕೇಳಿದ್ದಾರೆ. ಟೈಮ್ ಸೆನ್ಸ್ ಅಂಡ್ ಡಿಸಿಪ್ಲಿನ್, ಹಿಸ್ ಪಂಕ್ಚುಯಾಲಿಟಿ, ಅದೊಂದಿದ್ರೆ ಮಿಕ್ಕಿದೆಲ್ಲ ಗೆಲ್ಬಹುದು. ಇನ್ನೊಂದು ಬಹಳ ಸುಂದರವಾದ ಕ್ವಶನ್ ಇದೆ, ಇಂಪಾರ್ಟೆಂಟ್. ಸರ್ ಎಂ ವಿ ಅವರು ಕೊನೆಯ ದಿನಗಳು ಹೇಗೆ ಕಳೆದ್ರು, ಯಾರ ಜೊತೆ ಇದ್ರು, ಅನುಭವ ಸ್ವಲ್ಪ ಹೇಳಿ ಅಂತ ಹೇಳಿ. ಅವ್ರ ಕೊನೆಯ ದಿನಗಳು ನಾನು ಆಗ್ಲೇ ಹೇಳಿದ್ನಲ್ಲ, ಅವರ ತಮ್ಮ ರಾಮಚಂದ್ರ ರಾಯರು, ಮೋಕ್ಷಣಂ ರಾಮಚಂದ್ರ ರಾಯರು ಅಂತ ಅವ್ರ ತಮ್ಮ, ಕೊನೆಯ ತಮ್ಮ. ಅವರ ತಮ್ಮನ ಮಗ MR ಕೃಷ್ಣಮೂರ್ತಿಗಳು ಅಂತ. MR ಕೃಷ್ಣಮೂರ್ತಿಗಳು, ಶಕುಂತಲಾ ಕೃಷ್ಣಮೂರ್ತಿಗಳು ಅವ್ರ ಜೊತೆನೆ ಇವರು ಇದ್ದವರು. ಅವರು ಈಗ ಇದೆಯಲ್ಲ ವಿಶ್ವೇಶ್ವರಯ್ಯ ಯೋಜನಾ ಸೆಂಟರ್ ಅಂತ ವಿಧಾನಸೌಧದ ಕಡೆ ಪಕ್ಕ, ಅಲ್ಲಿ ಇವರ ಮನೆ ಇದ್ದಿದ್ದು. ಈಗ ಅದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಆಗಿತ್ತು, ವಿಶ್ವೇಶ್ವರಯ್ಯ ಯೋಜನಾ ಸೆಂಟರ್ ಅಂತ ಮಾಡಿದ್ದಾರೆ. ಅಲ್ಲಿ ಇವ್ರ ಮನೆ ಇತ್ತು, ಅವ್ರ ಜೊತೆನೆ ಇವರಿದ್ದಿದ್ದು. ಕೊನೆ ಕಾಲದವರೆಗೂ ಅವರೇ ನೋಡ್ಕೊಂಡವ್ರು. ಅವ್ರ ಮಗ ಸತೀಶ್ ಮೋಕ್ಷಗುಂಡಂ ಅಂತ, ಅವರ ಈಗ ಒಂದು ಫ್ಯಾಮಿಲಿ ಟ್ರಸ್ಟ್ ಅಂತ ಮಾಡ್ಯಾರೆ, ಅದನ್ನ ನೋಡ್ಕೋತಿರೋರೆ ಸತೀಶ್ ಮೋಕ್ಷಗುಂಡಂ ಅವರು. ಮುದ್ದೇನಹಳ್ಳಿಲಿ ಇವರ ಇದ್ದಿದ್ದ, ಅವ್ರು ಹುಟ್ಟಿದ ಮನೆಯನ್ನು ಹಂಗೆ ಈ ಸಂಗ್ರಹಾಲಯ ಮಾಡ್ಯಾರೆ. ಅವರೊಂದು ಆಫೀಸ್ ಬಿಲ್ಡಿಂಗ್ ಅಂತ ಕಟ್ಟಿದ್ರು, ಅಲ್ಲಿ ಅದನ್ನ ಮ್ಯೂಸಿಯಂ ಅಂತ ಮಾಡಿ ಅವರು ಉಪಯೋಗಿಸ್ತಿದ್ದ ಎಲ್ಲಾ ವಸ್ತುಗಳನ್ನ ಅಲ್ಲಿ ಇಟ್ಟಿದ್ದಾರೆ. ಯಾರು ನೀವು ಮುದ್ದೇನಹಳ್ಳಿ ಕಡೆ ಹೋದ್ರೆ ನಿಜವಾಗಿ ಆ ಸಂಗ್ರಹಾಲಯಕ್ಕೆ ಹೋಗಿ ನೋಡಿ. ಅವರ ಅನೇಕ ಅವರು ಉಪಯೋಗಿಸ್ತಿದ್ದ ವಸ್ತುಗಳು, ಅವರ ಜೀವನದ ಕೆಲವು ಪ್ರತಿಬಿಂಬಗಳನ್ನ ನೀವು ಅಲ್ಲಿ ನೋಡಬಹುದು. ಆಮೇಲೆ ಇನ್ನೇನಿದೆ, ಇನ್ನೊಂದು ನೋಡ್ತಾ ಇದ್ದೀನಿ, ಯಂಗ್ ಜನರೇಷನ್ ಅಂತ ಕೇಳಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇನೆ, ಅವ್ರ ಬಗ್ಗೆ ಪುಸ್ತಕಗಳು, ಅನೇಕ ಪುಸ್ತಕಗಳಿದೆ, ಅದನ್ನು ಓದ್ಬೇಕು. ನಾನು ಬೇಕಾದ್ರೆ ನಾನು ನಿಮ್ಗೆ ನನ್ನ ಹತ್ರ ಪುಸ್ತಕದ ಲಿಸ್ಟ್ ಕಳಿಸ್ತೀನಿ. ಆ ಎಲ್ಲ ಪುಸ್ತಕಗಳು ಅನೇಕ ಮರುಪ್ರಕಟಣೆಗಳು ಹೊಂದಿದೆ. ಮಾಫಿಯವರ ಪುಸ್ತಕ, DVG ಅವ್ರ ಪುಸ್ತಕ, ಇದೆರಡು ಕನ್ನಡದಲ್ಲಿ ಇರುತ್ತೆ. ಜ್ಞಾಪಕ ಚಿತ್ರಶಾಲೆ ಅಂಡ್ ಮಾಸ್ತಿ ವಿಶ್ವೇಶ್ವರ, ಅದೆರಡು ಪುಸ್ತಕಗಳು ಓದಿದ್ರೆ ಇವರು ಹೆಂಗೆ ಯಾವ ರೀತಿಯ ಜೀವನ ನಡೆಸಿದ್ರು ಗೊತ್ತಾಗುತ್ತೆ. VS ನಾರಾಯಣರಾವ್ ಪುಸ್ತಕ ಒಂದು ಸಮಗ್ರವಾದ ಇವರ ವರ್ಕಿಂಗ್ ಸ್ಟೈಲ್, ಒಂಥರ ಎಂಟೈರ್ ಪ್ರಾಜೆಕ್ಟ್ ಅಟೆ ಇದು ಅಂತ ಗ್ಲಾನ್ಸ್ ಸಿಗುತ್ತೆ. ಇಂಥ ಪುಸ್ತಕಗಳನ್ನ ಮಕ್ಕಳು ಓದಿದ್ರೆ ಖಂಡಿತ ಯಾವುದೋ ರೀತಿಯಲ್ಲಿ ಒಂದು ಅವ್ರಿಗೆ ಇಂಪ್ಯಾಕ್ಟ್ ಇರುತ್ತೆ. ಇದರಿಂದ ಅವರು ಖಂಡಿತ
ಅನುಕೂಲ ಪಡಿಬಹುದು ಅಂತ ನನ್ನ ಅನಿಸಿಕೆ. ಸರ್ ಇನ್ನೊಂದು ಕೇಳಿದ್ದಾರೆ, ವಾಟ್ ಈಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ DVG ಗುಂಡಪ್ಪನವ್ರಿಗೆ ಮತ್ತೆ ಸೆಲೆಂಬಿ? ಸೆಲೆಂಬಿ ಅವ್ರಿಗೆ ತುಂಬಾ ಒಳ್ಳೆ ಇದಿತ್ತು. ಯಾಕೆಂದ್ರೆ DVG ಅವ್ರ ಬಗ್ಗೆ ವಿಪರೀತವಾದ ಗೌರವ. DVG ಅವ್ರಿಗೆ ವಿಶ್ವೇಶ್ವರಯ್ಯನ ಕಂಡ್ರೆ ಅದೇ ಗೌರವ ಇತ್ತು. ನಮ್ಮ ಫ್ಯಾಮಿಲಿಗೆ DVG ಅವರು ತುಂಬಾ ಹತ್ತಿರದವರು. ಇನ್ಫ್ಯಾಕ್ಟ್ ಅವರು ಮಂಕುತಿಮ್ಮನ ಕಗ್ಗ ನಮ್ಮ ತಾತಂಗೆ ಡೆಡಿಕೇಟ್ ಮಾಡೋದು. ನೀವು ಮಂಕುತಿಮ್ಮ ಮೊದಲನೇ ಪೇಜ್ ನೋಡಿ, ಅರ್ಪಣೆ ಅಂದ್ಬಿಟ್ಟು M ಹಾಕ್ಯಾರೆ. ನಮ್ಮ ಕೃಷ್ಣಮೂರ್ತಿಗಳು. ನಮ್ಮ ತಾತ ಅವ್ರಿಗೆ ತುಂಬಾ ಹತ್ತಿರವಾಗಿದ್ರು. ನಾವೆಲ್ಲ DVGನ ತುಂಬಾ ಹತ್ತಿರದಿಂದ ನೋಡಿದವರು. ನಮ್ಮ ನಾನು ಅವ್ರ ಮನೆಗೆ ಅನೇಕ ಸಲ ಹೋಗಿದ್ದೀನಿ. ಅವ್ರ ನಮಸ್ಕಾರ ಮಾಡಿದಾಗ ಒಂದು ಕಲ್ಸಕ್ರೇನೋ ಅಥವಾ ದ್ರಾಕ್ಷಿನೋ ಕೊಡೋರು ಮಕ್ಕಳಿಗೆ, ಹೋದವರೆಲ್ಲ. DVGಗೂ ಸೆಲೆಂಬಿಗೂ ವಿಪರೀತವಾದ ನಿಕಟವಾದ ಆಗಿತ್ತು. ಬಿಕಾಸ್ DVG ಅವ್ರನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತ, ತುಂಬಾ ಆಪ್ತ ಕಾರ್ಯದರ್ಶಿಯಾಗಿ ಇಟ್ಕೋಬೇಕು ಅಂತ. ಆದ್ರೆ DVG ಅವರು ಅಷ್ಟೇ ಪ್ರಿನ್ಸಿಪಲ್. ಆಗಿನ ಕಾಲದಲ್ಲಿ ಐ ಥಿಂಕ್ ಎಲ್ಲ ಹಿರಿಯರು ಅದೇ ರೀತಿಯ ಒಂದು ಸಿದ್ಧಾಂತಗಳನ್ನ ಇಟ್ಕೊಂಡು ನಡ್ಸ್ಕೊಂಡ್ ಬಂದಂತ ಜೀವನಗಳು ಕಾಣುತ್ತೆ. ಇವ್ರಿಗೆ ಒಂದು ದೊಡ್ಡ ಎಕನಾಮಿಕ್ ಕಾನ್ಫರೆನ್ಸ್ ಆದಾಗ DVG ಅವ್ರು ಹೆಲ್ಪ್ ಮಾಡ್ತಾರೆ. ಬೆಂಗಳೂರು ಒಂದು ದೊಡ್ಡ ಕಾನ್ಫರೆನ್ಸ್ ಆದಾಗ, ಇನ್ನೊಂದು ತುಂಬಾ ದೊಡ್ಡ ಇದ್ರೊಳಗೂ ಪ್ರಾಜೆಕ್ಟ್ ಅಲ್ಲೂ DVG ಅವ್ರು ಹೆಲ್ಪ್ ಮಾಡ್ತಾರೆ. ಇದಕ್ಕೆಲ್ಲ ಇವರು DVG ಅವ್ರು ನೋಡಿ, ಅಷ್ಟು ಕಷ್ಟದಲ್ಲಿ ಇದ್ರೂ ಅವ್ರು ಒಂದು ದಿವಸ ಕೈ ಚಾಚಿ ದುಡ್ಡು ತಗೊಂಡವ್ರಲ್ಲ. ಇವರು DVG ಅವ್ರಿಗೆ ಚೆಕ್ಗಳು ಕೊಡ್ತಾ ಇರ್ತಾರೆ, ಅವ್ರಿಗಿನ್ನೂ ಹೆಲ್ಪ್ ಆಗಲಿ ಅಂತ. ಆ ಚೆಕ್ಗಳೆಲ್ಲಾನು ಒಂದನ್ನು ಅವರು ನೋಡಿ, ಅವ್ರದ್ದು ಅಂತಹ ಸೇವಾ ಮನೋಭಾವ. ಅವರು ಯಾವತ್ತೂ ದುಡ್ಡುಗೋಸ್ಕರ ಕೆಲಸ ಮಾಡಿದವ್ರಲ್ಲ. ಅಷ್ಟು ಕಷ್ಟದಲ್ಲಿ ಇದ್ರೂ ಆ ಒಂದು ಚೆಕ್ನು ಎನ್ಕ್ಯಾಶ್ ಮಾಡ್ಕೊಳ್ದೆ ಅವ್ರನ್ನ ಮರಣ ನಂತರ ಹಾಸಿಗೆ ಕೆಳಗಡೆ ಸೆಲೆಂಬಿ ಕೊಟ್ಟಿದ್ದ ಚೆಕ್ಗಳೆಲ್ಲ ಹಂಗೆ ಇತ್ತು. ನನ್ನ ಹತ್ರ 2-3 ಫೋಟೋ ಕಾಪಿ ಆಫ್ ದ ಚೆಕ್ಸ್ ನಾನು ಇವತ್ತು ಒಂಥರ ಕೇರ್ಫುಲ್ ಆಗಿ ಇಟ್ಕೊಂಡಿದ್ದೀನಿ. ಇದು ಇವರಿಬ್ಬರ ಮಧ್ಯ ಇದ್ದ ವಿಪರೀತ ಗೌರವ ಇದ್ದಂತ. DVG ಅವ್ರು ನೋಡಿ, ಅವ್ರಿಗೊಂದು ಸನ್ಮಾನ ಸಮಾರಂಭ ಇಟ್ಕೊಂತಾರಂತೆ ಟೌನ್ ಹಾಲ್ ಅಲ್ಲಿ. ಕಡು ಬಡತನದಲ್ಲಿ ಇದ್ರೂ ಅವ್ರಿಗೆ ಅವಾಗೊಂದು 1 ಲಕ್ಷ ರೂಪಾಯಿ ಒಂದು ಪರ್ಸ್ ಇದು ಕೊಡ್ತಾರೆ DVG ಅವ್ರಿಗೆ, ಅದು ಉಡುಗೊರೆ ಆಯ್ತು. ಆವಾಗ ಅದೇ ಟೈಮ್ನಲ್ಲಿ ಅಲ್ಲೇನೆ ಅದನ್ನ ಕೊಟ್ಬಿಟ್ಟು ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಅವರಿಗೆ ಅವರ ಅನುದಾನಕ್ಕೆ ಅಂತ ಕೊಟ್ಬಿಡ್ತಾರೆ. ಅದೇ ನೆಕ್ಸ್ಟ್ ಇದಕ್ಕೆ ತುಂಬಾ ಒಳ್ಳೆ ಆರ್ಟಿಕಲ್ ಇದೆ, ನೀವು ಇದು ಇಂಟರ್ನೆಟ್ ಅಲ್ಲೆಲ್ಲ ಇದೆ. ಒಬ್ಬ ಜರ್ನಲಿಸ್ಟ್ ಬರೆದಿದ್ದಾರೆ. ಅದೇನಾಗುತ್ತೆ ಅಂದ್ರೆ, ಒಂದು ಇದರಲ್ಲಿ ಒಂದು ಅಂಗಡಿ, ಇದರಲ್ಲಿ ಬಸವನಗುಡಿನಲ್ಲಿ ಅಂಗಡಿನಲ್ಲಿ DVG ಅವ್ರ ಮನೆ ಕಡೆಯಿಂದ ಒಂದು ಕಾಫಿ ಪುಡಿ, ಸಕ್ಕರೆ ಇದು ಬೇಕು ಅಂತ ಅಂಗಡಿಗೆ ಬರೆದು ಚೀಟಿ ಕಳಿಸ್ಬಿಟ್ಟು, ಯಾರೋ ಅತಿಥಿಗಳು ಬಂದಿಯಾರಂತೆ, ದಯವಿಟ್ಟು ಕಳಿಸ್ಬೇಕಂತೆ, ದುಡ್ಡಿಲ್ವಂತೆ, ಮುಂದಿನ ವಾರ ಕೊಡ್ತಾರಂತೆ ಅಂತ ಹೇಳ್ತಾರೆ. ಈ ಜರ್ನಲಿಸ್ಟ್ ಹಿಂದಿನ ದಿವಸ ಕಾರ್ಯಕ್ರಮದಲ್ಲಿ ಟೌನ್ ಹಾಲ್ ಅಲ್ಲಿ ಇದ್ದವನು, ಅವ್ನು ಹೇಳ್ತಾರಂತೆ, ಎಂಥ ವ್ಯಕ್ತಿತ್ವ ಇದು, ನಿನ್ನೆ 1 ಲಕ್ಷ ರೂಪಾಯಿನ ಧಾರಾಳವಾಗಿ ಕೊಟ್ಬಿಟ್ಟಿದ್ದಾರೆ, ಇವತ್ತು ನೋಡಿ ಒಂದು ಕಾಫಿ ಪುಡಿ ಸಕ್ಕರೆಗೆ ಒಂಥರ ಸಾಲ ತಗೋತಾ ಇದ್ದಾರೆ ಅಂದ್ರೆ ಆ DVG ಅಂತ ವ್ಯಕ್ತಿತ್ವ ಅಂತ. ಇದು ಆಗಿನ ಕಾಲದ ಹಿರಿಯರ ಒಂದು ಇದು ಪ್ರತಿಬಿಂಬ. ಬಹಳ ಸುಂದರವಾಗಿತ್ತು ಸರ್. ಇದು ಕೇಳಿದ್ದು ಸತ್ಯಪ್ರಕಾಶ್ ಅಂತ ಹೇಳಿ. ನಾನು ಒಂದು ಶೇರ್ ಮಾಡ್ಲಿಕ್ಕೆ ಬಯಸ್ತೀನಿ. ಕ್ಯಾನ್ ಐ ಟೇಕ್ ಸೆಕೆಂಡ್? ನಮ್ಮ ತಾತ ರಾಜಸೇವಾ ಸತ್ಕ S ವೆಂಕಟೇಶಯ್ಯ ಅಂತ, ಅವರು ಸಕಲೇಶ್ಪುರದವರು ಮತ್ತೆ ಹಾಸನದಲ್ಲಿ ಇದ್ರು. ಸರ್ MB ಅವ್ರಿಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅವರು. ಸೊ ನಮ್ ತಾತ ಅವರು ಬಹಳ ಕ್ಲೋಸ್. ಎಷ್ಟು ಕ್ಲೋಸ್ ಅಂದ್ರೆ, ಸರ್ MB ಅವ್ರಿಗೆ ಆರ್ಫೆಡ್ ಸ್ಯಾಡ್ಲರ್ ಅನ್ನೋ ಒಂದು ಸೈಕಾಲಜಿಸ್ಟ್ ಲಂಡನ್ ಅವನು ಒಂದು ಬುಕ್ ಪ್ರೆಸೆಂಟ್ ಮಾಡಿದ್ರು ಸೈಕಾಲಜಿ ಬಗ್ಗೆ. ಸೊ ಸರ್ MB ಅವರು ನಮ್ ತಾತ ತುಂಬಾ ಸೈಕಾಲಜಿ ಓದ್ತಾ ಇದ್ರಂತೆ, ದೋ ಹಿ ವಾಸ್ ಎನ್ ಅಡ್ವೊಕೇಟ್ ಬೈ ಪ್ರೊಫೆಷನ್. ಅವಾಗ ಅವರು ವೆಂಕಟೇಶಯ್ಯ, ನೀನ್ ತಗೋ ಈ ಪುಸ್ತಕನ, ನೀನ್ ಜಾಸ್ತಿ ಜೀರ್ಣಿಸ್ಕೋತೀಯ ಅಂತ ಹೇಳಿ ಕೊಟ್ಟಿದಾರಂತೆ ಆ ಪುಸ್ತಕ. ಆ ಪುಸ್ತಕ ನನ್ನ ತಂದೆಯವರಿಂದ ನನ್ನ ಹತ್ರ ಇದೆ ಇವಾಗ ಅದು. ಸೊ ಐ ಹ್ಯಾವ್ ಇಟ್. ಸೊ ನಿಮ್ಗೆ ತೋರಿಸ್ತೀನಿ, ಒಂದ್ಸ ಕ್ಯಾಮ್ರಾ ಫೋಕಸ್ ಮಾಡಿ. ಫೋಕಸ್ ಆಗಿದೆ ನಿಮ್ಗೆ? ಕ್ಯಾಮ್ರಾ ನಿಮ್ಮ ಅವ್ರ ಹೆಸರು ನೋಡ್ಬೋದು ಅಲ್ಲಿ ಸೆಕೆಂಡ್ ಲೈನ್ ನಲ್ಲಿ. ನೋಡ್ಬೋದು. ಪ್ರೆಸೆಂಟೆಡ್ ಟು ಕಾಣಿಸ್ತಾ ಇದೆ ಅಮ್ಮ. Compliment from William Adler ಅಂತ 1929 ಇದು.
ನಂಗೆ ಒಂದು ಸಹಾಯ ಮಾಡ್ತೀರಾ? ಎಲ್ಲರಿಗೂ ಸಹಾಯ. ಇದ್ರದೊಂದು ಕಾಪಿ ಬೇಕು. ನಾನು ನನ್ನ ನಂಬರ್ ಕೊಡ್ತೀನಿ, ನಾನು ವಾಟ್ಸಪ್ ಕಳಿಸ್ಬೇಕು. ಇದನ್ನ ಒಂದು ಪ್ರಿಂಟ್ ತಗೊಂಡು ನಮ್ಮ ಸಂಗ್ರಹ ಅಂತ ಇತ್ತು. ಇದೊಂದು ವೆರಿ ನೈಸ್ ಡಾಕ್ಯುಮೆಂಟ್ ಫಾರ್ ಮಿ. ಓಕೆ, ಇಟ್ಸ್ ವೆರಿ ವೆರಿ ಪ್ರೆಷಸ್. So that's how I have preserved. I thought I should share it with you, so I interrupted the conversation anta ansutte. Fantastic. Very nice thing. So precious for me too. Please send this information to me. Okay? Yes, sir. This is the book actually. Good. This has become so old. I would like to have a picture and that front photograph of that signature. Okay? Surely, sir. I will do that. ಆಮೇಲೆ ಇನ್ನೊಂದು 2-3 ಕ್ವಶನ್ ತುಂಬಾ ಚೆನ್ನಾಗಿದೆ. ಮೊದಲನೇದು, ಅವರ ಭಾಷೆ ಯಾವ್ದು ಮಾತಾಡ್ತಾ ಇದ್ರು, ಅವರು ನಾಸ್ತಿಕರ ಆಸ್ತಿಕರ ಅಂತ ಕೇಳಿದ್ದಾರೆ. ಆಮೇಲೆ ಅವರ ರಿಲಿಜನ್ ಏನು? 3 ಕ್ವಶನ್. ಅದು ಮೊದಲನೇದು, ಮಾತಾಡ್ತಿದ್ದು ನಮ್ಮ ಮಾತೃಭಾಷೆ ತೆಲುಗು. ಮನೇಲಿ ನಾವು ಮಾತಾಡ್ತಿದ್ದೆಲ್ಲ ತೆಲುಗಿನಲ್ಲೇನೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದೆ ನಮ್ಮ ಭಾಷೆಲಿ ಅಂತ. ಎಷ್ಟು ಜನಕ್ಕೆ ತೆಲುಗು ಬರುತ್ತೆ ಅವ್ರಿಗೆ ಅರ್ಥವಾಗುತ್ತೆ. ಇವತ್ತು 100ನೇ ವರ್ಷದ ಟೈಮಲ್ಲಿ ನಾನು ಹೋದಾಗ ಲೆಸ್ ಕಷ್ಟಪಡಿ ಚದ್ವಿ ಮುಂದಕ್ಕೆ ರಾವಲ್ಲ ಅಂತ ಹೇಳಿ ನಮ್ಗೆ ಕೊಟ್ಟಿದ್ದು. ಅದು ನಾವು ಮನೇಲಿ ಮಾತಾಡ್ತೀವಿ ತೆಲುಗು ಭಾಷೆ. ಅದು ಸ್ವಲ್ಪ ಆಂಧ್ರ ಇನ್ಫ್ಲುಯೆನ್ಸ್ ಇಲ್ಲ, ನಾವು ಸ್ವಲ್ಪ ಕನ್ನಡದ ತೆಲುಗು ಆಗ್ತಿತ್ತು. ಅದು ಮುರುಕುನಾಡು ತೆಲುಗು. ಅದು ಅವ್ರದ್ದು ರಿಲಿಜಿಯನ್ ಮೆರಿಟ್ ಇಸ್ ದ ರಿಲಿಜಿಯನ್. ದೋ ಹಿ ವಾಸ್ ಎ ಬ್ರಾಹ್ಮಿನ್, ಹಿ ರೆಸ್ಪೆಕ್ಟೆಡ್ ದ ಬ್ರಾಹ್ಮಿನ್ ರಿಲಿಜಿಯನ್. ಅವ್ರ ತಂದೆ ತಾಯಿ ಕಾರ್ಯಗಳು ಮಾಡ್ತಾ ಇದ್ರು ಮನೆಯಲ್ಲಿ. ಅಂಡ್ ಇದು ಜನಿವಾರದ ಟೈಮಲ್ಲಿ ಜನಿವಾರ ಇದು ಬದಲಾಯಿಸೋರು, ಅದೆಲ್ಲದರಲ್ಲೂ ನಂಬಿಕೆ ಇತ್ತು. ಆದ್ರೆ ಅದು ರಿಲಿಜಿಯನ್ ಅನ್ನು ಓನ್ಲಿ ಕನ್ಫೈನ್ಡ್ ಟು ದ 4 walls of the house. Outside religion was never talked about because he respected all religion. That was his religion. Merit was his only religion. ಅದು ಕೇಳಿದ್ರಿ ನಂಬಿಕೆ ಬಗ್ಗೆ. ಅವ್ರಿಗೆ ಮೂಢನಂಬಿಕೆಗಳಲ್ಲಿ ಒಂಥರ ತುಂಬಾ ವಿರುದ್ಧ. ನನ್ನ ಗ್ರಹಚಾರ, ನನ್ನ ಹಣೆ ಬರ ಅನ್ನೋ ಪದಗಳೆಲ್ಲ ಇಷ್ಟವೇ ಆಗ್ತಾ ಇರ್ಲಿಲ್ಲ ಅವ್ರು. ಓಕೆ, ಅವ್ರ ನಂಬಿಕೆ ಇದ್ದು ಕಷ್ಟಪಟ್ಟು ಕೆಲಸ ಮಾಡೋದು, ನಮ್ಮ ಭವಿಷ್ಯ ನಮ್ಮ ಕೈಲಿದೆ ಅಂತ. ಕೈಲಿರೋ ರೇಖೆಗಳು ಅಥವಾ ಹಣೆ ಬರಹ, ವಿಧಿ ಬರಹ ಅದರೊಳಗೆಲ್ಲ ನಂಬಿಕೆನೇ ಇರ್ಲಿಲ್ಲ ಅವ್ರಿಗೆ. ದೇವರಲ್ಲಿ ನಂಬಿಕೆ ಇತ್ತು, ಆದ್ರೆ ರಿಚುವಲ್ಸ್ ಅಲ್ಲಿ ನಂಬಿಕೆ ಇಲ್ಲ. ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆಗಳು ಮಾಡಿಸೋದು ಅಂತಲ್ಲ ನಂಬಿಕೆ ಇಲ್ಲ, ಬಟ್ ದೇವರಲ್ಲಿ ನಂಬಿಕೆ ಇತ್ತು. ಆಮೇಲೆ ಬೇರೆಯವ್ರ ಬಗ್ಗೆ ಏನು, ಬೇರೆಯವ್ರ ದೇವರ ನಂಬಿಕೆ ಇತ್ತು ಅಂತ ಅವ್ರನ್ನ ರೆಸ್ಪೆಕ್ಟ್ ಮಾಡೋದು. ಅವ್ರದನ್ನ he would not impose his ideas and his views on others. ಯಾಕೆಂದ್ರೆ ಮನೆಯಲ್ಲಿ ಅವ್ರ ಕಾರ್ಯ ಅವ್ರ ತಂದೆ ತಾಯಿ ತಿಥಿಗಳಾಗ್ಬೇಕಾದ್ರೆ ಇವ್ರು ಅಷ್ಟೊಂದಾಗಲೇ ಸಮುದ್ರಯಾನ ಮಾಡ್ತಿದ್ರಿಂದ ಇವ್ರಿಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಆಗಿನ ಪದ್ಧತಿ ಪ್ರಕಾರ ಇವ್ರಿಗೆ ಅಲೋ ಮಾಡ್ತಿರ್ಲಿಲ್ವಂತೆ. ಹೊಸಲಿಂದ ಆಚೆನೆ ನಿಂತು ಆ ಕಾರ್ಯಗಳೆಲ್ಲ ಆಗೋರ್ಗು ಹೊರಗಡೆ ಇದ್ದು, ಹೊರಗಡೆ ನಮಸ್ಕಾರ ಮಾಡಿ ಆಫೀಸ್ಗೆ ಹೋಗ್ತಾ ಇದ್ರು ಅಂತ. ಬೇರೆಯವ್ರಿಗೆ ಅದನ್ನ ರೆಸ್ಪೆಕ್ಟ್ ಮಾಡೋರು. ಹಾಗೆ ಇನ್ನೊಬ್ರು ಒಂದು ಕ್ವಶನ್ ಕೇಳಿದ್ದಾರೆ, ಡಾಕ್ಟರ್ ವಿಶ್ವಾಸ್ ಅಂತ ಹೇಳಿ. ಅವರ ಕೊಡುಗೆ ಏನು, ಚಿಕ್ಕಬಳ್ಳಾಪುರ, ಕೋಲಾರ, ಇದರ ಕಾಮನ್ ಪೀಪಲ್ ಏನು ಅವ್ರಿಗೆ ಕೊಡುಗೆ ಅಂತ ಕೇಳಿದ್ದಾರೆ. ಕೊಡುಗೆನ ಅವರು ಚಿಕ್ಕಬಳ್ಳಾಪುರ, ಮುದ್ದೇನಹಳ್ಳಿ ಅಲ್ಲೆಲ್ಲ ಅವರ ಜೀವನ ಇದೇನೆ ಆದರ್ಶಗಳೇ ಅವ್ರಿಗೆ ಕೊಡುಗೆ ಅಂತ ಅನ್ಸುತ್ತೆ. ಪ್ರತಿಯೊಬ್ಬರಿಗೂ ಇವತ್ತಿಗೂ ವಿಶ್ವೇಶ್ವರಯ್ಯನವ್ರನ್ನ ಯಾರು ಮರ್ತೇ ಇಲ್ಲ ಇಷ್ಟು ವರ್ಷಗಳಾದ್ರು. ಈಗ ಇನ್ನೊಂದೇ ಒಂದು ವಿಷಯ ನಾಟಕ ಬರ್ತೀವಿ ನೀವು ಕೇಳಿದ ತಕ್ಷಣ. ಈಗ ಒಂದು ಹಲವು ವರ್ಷಗಳಿದೆ, 2001-2002 ಟೈಮ್ಸ್ ಆಫ್ ಇಂಡಿಯಾ ಡೆಕ್ಕನ್ ಹೆರಾಲ್ಡ್ನವರು ಶ್ರೇಷ್ಠ ಕನ್ನಡಿಗ ಅಂತ ಒಂದು ಅದ್ರೊಳಗೆ ಒಂಥರ ಎಲ್ಲ ಇಡೀ ಕರ್ನಾಟಕದವರು ಒಂಥರ ಅವರ ಚಾಯ್ಸ್ ನ ಪೋಲಿಂಗ್ ಇದಕ್ಕೆ ಕಳಿಸ್ಬೇಕಿತ್ತು. ಒಂದು ನಿಗದಿಯಾದ ಟೈಮ್ ಕೊಟ್ಟಿದ್ರು, ಮಾಡಿದ್ರು. ಆವಾಗ ನಮ್ಗೂ ಡೆಕ್ಕನ್ ಆಫೀಸ್ ಇಂದ ಫೋನ್ ಬಂದು, ನಿಮ್ಮ ಫ್ಯಾಮಿಲಿಯವರೆಲ್ಲಾನು ದಯವಿಟ್ಟು ವೋಟ್ ಮಾಡಿ ವಿಶ್ವೇಶ್ವರಯ್ಯನವ್ರಿಗೆ ನಿಮ್ಮ ಕಡೆಯಿಂದ ಅಂತಂದ್ರೆ. ನಮ್ಮ ಆಂಟ್ ಶಕುಂತಲಾ ಕೃಷ್ಣಮೂರ್ತಿಗಳು ಹೇಳಿದ್ರು, ಅದು ನಮ್ಮ ತಾತನ ಸಿದ್ಧಾಂತಕ್ಕೆ ವಿರುದ್ಧವಾದ್ದು. ಅವ್ರು ಯಾವತ್ತೂ ಯಾವ ರೀತಿಯ ಪ್ರಚಾರಕ್ಕೆ ಇಷ್ಟಪಟ್ಟವರಲ್ಲ, ನಾವ್ ಯಾರು ಮಾಡೋದಿಲ್ಲ ಅಂತ. ಸೊ ಜನಕ್ಕೆ ಯಾವ್ದಕ್ಕೆ ಅವ್ರ ಆಯ್ಕೆ ಅವ್ರಿಗೆ ಬಿಡ್ಬೇಕು. ನಾವು ನಮ್ಮ ಫ್ಯಾಮಿಲಿನವರೆಲ್ಲ ಮಾಡ್ಬಿಟ್ಟು ನಾವು ವಿಶ್ವೇಶ್ವರಯ್ಯನವ್ರಿಗೆ ವೋಟ್ ಕೊಡೋದು ಸರಿ ಇಲ್ಲ ಅಂತ, ಸಮರ್ಪಕವಲ್ಲ ಅಂತಂದ್ರು. ಆಮೇಲೆ ಏನಾಯ್ತಂದ್ರೆ ವೋಟಿಂಗ್ ರಿಸಲ್ಟ್ಸ್ ಬಂದಾಗ
ವಿಶ್ವೇಶ್ವರಯ್ಯನವರು ಶ್ರೇಷ್ಠ ಕನ್ನಡಿಗ ಅವಾರ್ಡ್, ಎರಡನೇವರು ರಾಜ್ಕುಮಾರು, ಮೂರನೇವರು ನಾರಾಯಣ ಮೂರ್ತಿಗಳು ಇನ್ಫೋಸಿಸ್ ಬಂತು. ಒಂಥರ ಜನ ಇನ್ನ ಅವ್ರನ್ನ ಮರ್ತಿಲ್ಲ ಅಂತ. ಇವತ್ತಿಗೂ ನಂಗೇನಾಗುತ್ತೆ, ಪ್ರತಿ ವರ್ಷ ಮಂಡ್ಯಗೆ ನನ್ನನ್ನು ಕರೆಸ್ತಾರೆ. ಅವ್ರ 150ನೇ ವರ್ಷದ ಸಮಾರಂಭದಲ್ಲಿ ಕರ್ನಾಟಕದ ಉದ್ದಾಗಲ ತುಂಬಾ ಕಡೆಗಳಲ್ಲಿ ನನ್ ಕರೆಸಿದ್ರು, ಎಲ್ಲ ಕಡೆ ಮಾತಾಡಿದೆ. ಹೋದ್ ಕಡೆ ಜನ ಹೆಂಗ್ ನೋಡ್ತಾರೆ ಅಂದ್ರೆ ನನ್ ತುಂಬಾ ಮುಜುಗರ ಆಗೋಷ್ಟು ನಾನು ಅವ್ರ ವಂಶಸ್ಥ, ಅವ್ರ ಇನ್ಶಿಯಲ್ಸ್ ನನ್ನ ಹೆಸರು ಜೋಡಿಸಿದೆ ಹೊರತು ಬೇರೆ ಇನ್ಯಾವುದು ನಂದು ಅಂತ ಸಾಧನೆ ಏನಿಲ್ಲ ನಂದು. ಆದ್ರೆ ಜನ ಇವತ್ತಿಗೂ ನನ್ನಲ್ಲಿ ಅವ್ರನ್ನ ಕಾಣ್ತಾರೆ ಅಂದ್ರೆ ಅವ್ರು ಇವತ್ತಿಗೂ ಮರ್ತಿಲ್ಲ ಅಂತ. ಮಂಡ್ಯನಲ್ಲಂತೂ ಮಕ್ಳನ್ನ ಕರ್ಕೊಂಡ್ಬಂದು ನಮಸ್ಕಾರ ಮಾಡಿಸ್ಬಿಡ್ತಾರೆ, ಆಶೀರ್ವಾದಗಳು ಮಾಡಿ ಅಂತಾರೆ, ಪ್ರತಿಯೊಬ್ರು ಫೋಟೋ ತೆಗೆಸ್ಕೊತಾರೆ, ಪ್ರತಿಯೊಬ್ರು ಸಿಗ್ನೇಚರ್ ಆಟೋಗ್ರಾಫ್ ಬೇಕು ಅಂತಾರೆ. ನಾ ಹೇಳ್ತೀನಿ ನಾನು ಅಷ್ಟ ದೊಡ್ಡ ವ್ಯಕ್ತಿ ಅಲ್ಲ ಅಂತ. ಬಟ್ ಇವತ್ತಿಗೂ ಜನಕ್ಕೆ ಹೆಂಗೆ ಅವ್ರ ಬಗ್ಗೆ ಇವತ್ತಿಗೂ ಅದೇ ಗೌರವ, ಅದೇ ಅಭಿಮಾನ ಇವತ್ತಿಗೂ ಉಳಿಸ್ಕೊಂಡಿದ್ದಾರೆ. ಅದನ್ನ ಬೆಂಗಳೂರಿಗಿಂತ ಹೆಚ್ಚು ನಾನು ಈ ಬೇರೆ ಚಿಕ್ಕ ಚಿಕ್ಕ ಊರುಗಳಲ್ಲಿ ಅದನ್ನ ತುಂಬಾ ಗಮನಿಸ್ತೀನಿ. ಎಲ್ಲಿ ಹೋದ್ರು ಅದನ್ನ ತುಂಬಾ ಹೇಳಿದೆಲ್ಲ ತುಂಬಾ ನನಗೆ ಇಮೋಷನಲ್ ಆಗ್ತೀನಿ, ತುಂಬಾ ಭಾವುಕನಾಗ್ಬಿಡ್ತೀನಿ, ಅಥವಾ ಮುಜುಗರವಾಗುವಷ್ಟು ರೀತಿಯ ಮರ್ಯಾದೆ ಗೌರವ ತೋರಿಸ್ತಾರೆ. ಇಲ್ಲಿ ಒಂದು 2 ಕ್ವಶನ್ ಇದೆ. ಒಬ್ರು ಬ್ಯಾಂಕರು ನಾಗರಾಜ್ ಅಂತ ಹೇಳಿ ಬಹಳ ಒಳ್ಳೆ ಕ್ವಶನ್ ಕೇಳಿದ್ದಾರೆ. ಅವ್ರು ಹೇಳ್ತಾರೆ JRD ಟಾಟಾ ಅವರು ಸಮಕಾಲೀನರು ಸರಂಬಿಗೆ, ಅವ್ರದ ಬಗ್ಗೆ ಏನಾದ್ರು ಇಂಟ್ರಾಕ್ಷನ್ ಇದೆಯಾ? ಅವ್ರ JRD ಟಾಟಾ ಸರಂಬಿ ಅವರು ತುಂಬಾ ಹತ್ತಿರದವರು. ಯಾಕೆಂದ್ರೆ ಅವರ ಟಾಟಾ ಸ್ಟೀಲ್ ಇದ್ರಲ್ಲಿ ಕಮಿಟಿನಲ್ಲಿ ಹಿ ವಾಸ್ ಒನ್ ಆಫ್ ದಿ ಎಕ್ಸಿಕ್ಯೂಟಿವ್ ಮೆಂಬರ್. ಅವ್ರ ಇಬ್ಬರದು ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಇತ್ತು. ಇನ್ಫ್ಯಾಕ್ಟ್ ಇದು ಮೈಸೂರು ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಶುರುವಾದಾಗ JRD ಟಾಟಾನವರು ಇವರಿಗೆ ತುಂಬಾ ಎಲ್ಲಾ ರೀತಿಯಲ್ಲಿ ಸಹಾಯ ಕೊಟ್ಟವರು. ಅದು JRD ಟಾಟಾ ಅಂಡ್ ವಿಶ್ವೇಶ್ವರಯ್ಯ ಅವರು. ಹಂಗಾಗಿನೇ ಇವರು ಇಂಡಿಯನ್ ಸೈನ್ಸ್ ಆವಾಗ್ಲೂ ಒನ್ ಆಫ್ ದ ಫೌಂಡರ್ ಮೆಂಬರ್ಸ್ ಆಗಿ ವಿಶ್ವೇಶ್ವರಯ್ಯನವ್ರನ್ನ ಪ್ಯಾನಲ್ ತಗೊಂಡಿದ್ರು. ಇದು ಅವರು ಇವ್ರಿಗೆ ತೋರಿಸಿದಂತ ವಿಶೇಷವಾದ ಗೌರವ. ನಮ್ಮ ಶಾಲೆ ವಿದ್ಯಾರ್ಥಿಯೊಬ್ರು ಕೇಳ್ತಾರೆ, ಕೇಶವ ಅಂತ ಹೇಳಿ, ಅವರಿಗೆ ಮದುವೆ ಆಗಿತ್ತಾ? ಅವ್ರ ಹೆಂಡತಿ ಬಗ್ಗೆ ಜಾಸ್ತಿ ನಾವೇನು ಕೇಳಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ, ಆಗಿತ್ತು. ಮದುವೆ ಆಗಿ ಸಾವಿತ್ರಮ್ಮ ಅಂತ ಮೊದಲನೇ ಹೆಂಡತಿ. ಏನಾಗುತ್ತೆ, ಮೊದಲನೇ ಮದುವೆ ಇದು ಬೆಂಗಳೂರಲ್ಲೇ ಆಗಿದ್ದು. ಆದ್ರೆ ಮಗು ಆಗೋ ಸಮಯದಲ್ಲಿ ತಾಯಿ ಮಗು ಇಬ್ರು ತೀರ್ಕೊಂಡ್ಬಿಡ್ತಾರೆ. ಹಾಗಾಗಿ ಇವ್ರಿಗೆ ಸಂತಾನ ಇದಿರ್ಲಿಲ್ಲ. ತಾಯಿ ಗಲಾಟೆ ಮಾಡಿ ಇನ್ನೊಂದು ಮದುವೆ ಮಾಡ್ತಾರೆ. ಆ ಮದುವೆನೂ ಹೀಗೆ ಆಗತ್ತೆ. ಮದುವೆ ಆದ್ಮೇಲೆ ಮಗು ಆಗಿ 2ನೇ ದಿವಸ ಮಗು ಸತ್ತೋಗುತ್ತೆ. ಇದ್ರ ಟೈಮಲ್ಲೇ ಹೆಂಡತಿನೂ ಸತ್ತೋಗ್ತಾರೆ. ಹೀಗಾಗಿ ಇವ್ರಿಗೆ ಒಂಥರ ಮದುವೆ ಇದು ಇರಲಿಲ್ಲ. ಐ ಥಿಂಕ್ ಹಿ ವಾಸ್ ಡೆಸ್ಟಿನ್ಡ್ ಟು ಬಿ ವೆಡೆಡ್ ಟು ದ ಕಂಟ್ರಿ ಅಂತ ಕಾಣುತ್ತೆ. ಅದು ಸಂಸಾರಕ್ಕೆ ಅವ್ರನ್ನ ಕಟ್ ಹಾಕೋಕೆ ದೇವ್ರಿಗೆ ಇಷ್ಟ ಇಲ್ಲ. ಇದೇನೋ ದೈವ ನಿರ್ಮಾಣ ಇರ್ಬೇಕು ಅಂತ ನಾನು. ಸರ್, ನಂದೊಂದು ಪ್ರಶ್ನೆ. ನೀವು ಫಸ್ಟ್ ಟೈಮ್ ಮೀಟ್ ಮಾಡಿದೆ ಅಂತ ಹೇಳಿದ್ರಲ್ಲ, 6 years ಇತ್ತು ಆಗ ನಿಮ್ಗೆ ಅಂತ. ಇಟ್ ವಾಸ್ ರಾಮಸ್ವಾಮಿ ಅವ್ರ ಮದ್ವೆನಾ? ಅರಸೋಜಿರಾವ್. ಯಾಕೆಂದ್ರೆ ಪ್ರಸಾದ್ ಮನೆ ನಾವು ಫೋಟೋ ಇದೆ, ಫ್ಯಾಮಿಲಿ ಫೋಟೋ, ಮದ್ವೆ ಮನೆ ಫೋಟೋ ಇದೆ, ಅದರಲ್ಲಿ ಅವ್ರಿದ್ದಾರೆ. ರಾಮಸ್ವಾಮಿ ಅವ್ರ ಹೆಂಡತಿ ಬಂದು ನಮ್ ತಾಯಿ ಚಿಕ್ಕಮ್ಮನ ಮಗಳು. ಶಾಂತ. ನೋಡಿ, ಹೆಚ್ಚರಾಮಯ್ಯನವ್ರ ಬಗ್ಗೆ ಅವ್ರ ವಿಶೇಷವಾದ ಗೌರವ ಇರುತ್ತೆ. ಬಿಕಾಸ್ ಇವರು ಹಳ್ಳಿಲಿದ್ದಾಗ ಹೆಚ್ಚರಾಮಯ್ಯನವರು ಗಲಾಟೆ ಮಾಡಿ, ಹೆಚ್ಚರಾಮಯ್ಯನವ್ರ ಅಕ್ಕನೇ ವಿಶ್ವೇಶ್ವರಯ್ಯನವ್ರ ತಾಯಿ. ಇವನ್ನ ತುಂಬಾ ಪ್ರತಿಭಾವಂತ ಹುಡುಗ, ಇವನ್ನ ಹಳ್ಳಿಯಲ್ಲೇ ಇಟ್ಕೊಂಡು ಇದ್ ಮಾಡ್ಬೇಡ, ಅವ್ರನ್ನ ಬೆಂಗಳೂರು ಕಟ್ಟಿ ಓದಿಸ್ಬೇಕು ಅಂತ ಹೇಳಿ ಇವ್ರ ಜೀವನದ ಒಂದು ಯಶಸ್ಸಿಗೆ ಹೆಚ್ಚರಾಮಯ್ಯನವರ ಕೈ ತುಂಬಾ ಇರುತ್ತೆ. ಅವ್ರ ಬಗ್ಗೆ ತುಂಬಾ ಗೌರವ ಇರುತ್ತೆ. ಅದನ್ನೇ ಯಾವ ಮದುವೆಗೂ ಹೋಗಲ್ಲ ಅವ್ರು. ಮದುವೆಗೆ ಹೋಗೋದು ಅನ್ನೋದು ಒಂದು ರೀತಿಯ ವೇಸ್ಟ್ ಆಫ್ ಟೈಮ್ ಅಂತ ಇವ್ರಿಗೆ ಇರುತ್ತೆ. ಯಾವ ನಮ್ಮ ಫ್ಯಾಮಿಲಿ ಯಾವ ವೆಡ್ಡಿಂಗ್ ಅಟೆಂಡ್ ಮಾಡಿಲ್ಲ, ಬಟ್ ಹೆಚ್ಚರಾಮಯ್ಯ ಮಗನ ಮದುವೆ ಮಾತ್ರ ಬಂದ್ರು ಅಂತ ಅದೊಂದು ನಿಜವಾದ ಒಂದು ಅವಿಸ್ಮರಣೀಯ ನಮ್ಮ ಇದ್ರಲ್ಲಿ. ಆಗಿನ ಕಾಲದಲ್ಲಿ ಏನಿತ್ತಂತೆ ಅಂದ್ರೆ, ನಮ್ಮ ಮನೇಲಿ ಯಾರನ್ನ ಮದ್ವೆ ಆದ್ರೆ ನಮ್ಮ ಸಂಬಂಧಿಕರಲ್ಲಿ ಮದ್ವೆ ಆದ ದಿವಸ ಸಾಯಂಕಾಲ ಹೋಗಿ ವಿಶ್ವೇಶ್ವರಯ್ಯನ ನಮಸ್ಕಾರ ಮಾಡಿ ಅವರು ಆಶೀರ್ವಾದ ತಗೊಂಡ್ಬರ್ತಿರ್ತಾರೆ. ವಿಶ್ವೇಶ್ವರಯ್ಯನ ನಮಸ್ಕಾರ ಮಾಡಿದಾಗ ಅವ್ರು ಹೇಳೋರಂತೆ, ನಿಮ್ಗೆ ಎಷ್ಟು ಸಂಬಳ, ಆಮೇಲೆ ಆ ಸಂಬಳದಲ್ಲಿ ನಿಮ್ಗೆ
ಒಂದು ಮಗು ಅಥವಾ 2 ಮಗು ಮಾತ್ರ ಸಾಕಬೇಕು, ಅದಕ್ಕಿಂತ ಜಾಸ್ತಿ ಮಕ್ಕಳು ಮಾಡ್ಕೋಬೇಕು ಅಂತ ಹೇಳೋರು. ಕೆಲವರೆಲ್ಲರೂ ಆಗಿನ ಕಾಲದಲ್ಲಿ ಅಷ್ಟಪತ್ರಿ ಭವಾದಿನ ಆ ಥರದ ಸಮಯದಲ್ಲಿ ಇವ್ರ ಹತ್ರ ಹೋಗ್ಬೇಡಿ, 2 ಮಕ್ಕಳು ಅಂತ ಆಶೀರ್ವಾದ ಮಾಡ್ತಾರೆ ಅಂತ ಕೆಲವರು ಹೇಳಿದ್ದು ಉಂಟಂತೆ. ಯಾಕಂದ್ರೆ ಪ್ರಸಾದ್ ಒಂದ್ಸತಿ ಫೋಟೋ ತೋರ್ಸಿದ್ರು ನನ್ಗೆ. ಹೌದು, ಅದು ನಾವು ನಮ್ಮ ಇದ್ರಲ್ಲಿ ಹಾಕಿದೀವಿ, ನಮ್ಮ ಮೋಕ್ಷ ನಮ್ಮ ಪೇಜ್ ಅಲ್ಲಿ ಇದೆ. ಫ್ಯಾಮಿಲಿ, ಹೌದು ಫ್ಯಾಮಿಲಿ ಟ್ರೀ ನಲ್ಲಿ ಹಾಕಿದೀರಾ, ಕರೆಕ್ಟ್ ನೋಡ್ದೆ ನಾನು. ಅದು ತುಂಬಾ ವೆರಿ ವೆರಿ ಪ್ರೆಷಸ್ ಫೋಟೋ ನಮ್ದು. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಇನ್ನು ಇದು 2-3 ಕ್ವಶನ್ ಇದೆ, ಸಮಯ ಅಭಾವ ಇದರಿಂದ 3-4 ಕ್ವಶನ್ ನಾವು ಸೀಮಿತ ಮಾಡ್ತಾ ಇದ್ದೀವಿ. ಅದರಲ್ಲಿ ನಂದು 1-2 ಇದೆ, ಅದನ್ನ ಆಮೇಲೆ ತಗೊಂಡ್ ಬರ್ತೀನಿ. ದಕ್ಷಿಣಾಮೂರ್ತಿ ಅಂತ ಹೇಳಿ ಅವ್ರು ನಾಸಿಕಲ್ಲಿ ಕೆಲಸ ಮಾಡಿದ್ರು. ಅವ್ರದ್ದು ಸ್ವಲ್ಪ ಒಂದು ಕ್ವಶನ್ ಇದೆ, ಮೆಸೇಜ್ ಇದೆ, ಅದನ್ನ ಸ್ವಲ್ಪ ದಯವಿಟ್ಟು ಹೇಳಿ. ಇವರು ದಕ್ಷಿಣಾಮೂರ್ತಿ ಇವರು ನಾಸಿಕಲ್ಲಿ HAL ಅಲ್ಲೇ ಕೆಲಸ ಮಾಡ್ತಾ ಇದ್ದವರು. ಹೇಳ್ತಾ ಇದಾರೆ ನಾಸಿಕ್ ಹತ್ರ ಇರೋ ವೈತರಣಿ ನದಿ ಅದಕ್ಕೂ ಡ್ಯಾಮ್ ಕಟ್ಬಿಟ್ಟು ಅದ್ರ ಮುಖಾಂತರ ಟರ್ಬೈನ್ ಹರಿಸಿ ವಿದ್ಯುತ್ ಉತ್ಪಾದಿಸಲು ಸರ್ MB ಅವರು ಸಲಹೆ ಮಾಡಿದ್ರು. ಆ ಜಾಗನ ಇವ್ರು ನೋಡಿದೀವಿ ಅಂತ ತುಂಬಾ ಸಂಭ್ರಮದಿಂದ ಬರ್ದಿದ್ದಾರೆ. ಹಾಗೆ ವಿಶ್ವೇಶ್ವರಯ್ಯನವರ 100ನೇ ಹುಟ್ಟುಹಬ್ಬನ ಬೆಂಗಳೂರಿನ ಲಾಲ್ ಬಾಗ್ ನಲ್ಲಿ ಆಚರಿಸಲಾಯ್ತು. ಆವಾಗ ಜವಾಹರ್ಲಾಲ್ ನೆಹರು ಅವರು ಬಂದಿದ್ರು ರಾಷ್ಟ್ರಪತಿಯವರಾಗಿ. ಆ ಕಾರ್ಯಕ್ರಮಕ್ಕೆ ಇವರು ಹೋಗಿದ್ದೆ ಅಂತ ಖುಷಿ ಪಟ್ಕೊಂಡಿದ್ದಾರೆ. ಹಾಗೆ ನಾಸಿಕ್ ಅಲ್ಲಿ HAL ಅಲ್ಲಿ ಇವರ ವಿಶ್ವೇಶ್ವರಯ್ಯನವರ ಜಯಂತಿಯನ್ನ ಆಫೀಸರ್ಸ್ ಮತ್ತು ಎಂಪ್ಲಾಯೀಸ್ ಆಚರಿಸ್ತಾ ಇದ್ರಂತೆ. ಅಂತ ಟೈಮ್ ನಲ್ಲಿ ಈ ದಕ್ಷಿಣಾಮೂರ್ತಿ ಅವ್ರು ನಮ್ ಚಿಕ್ಕಮ್ಮನವ್ರು ಆಗ್ಬೇಕು, ದಕ್ಷಿಣಾಮೂರ್ತಿ ಅವರು ಸರ್ MB ಅವರ ವಿಚಾರನ ಹೇಳಿದ್ದನ್ನ ಮರಾಠಿ ಟಿವಿನಲ್ಲೂ ಅನೌನ್ಸ್ ಮಾಡಿದ್ರು, ಅಲ್ಲೂ ಪ್ರಚಾರವಾಗಿ ಬಂದಿತ್ತು ಅಂತ ತುಂಬಾ ಖುಷಿ ಪಟ್ಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಬಹುಶಃ ಅವರ ಉದ್ಯೋಗದ ದಿನಗಳನ್ನೆಲ್ಲ ನೆನಪಿಸ್ಕೊಂಡಿದ್ದಾರೆ. ನಾಸಿಕ್ ಅಲ್ಲಿ ತುಂಬಾ ಇವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಪೂರ್ಣ ನಾಸಿಕ್ ಅಲ್ಲಿ ಇವ್ರ ಹೆಸರು ಎಲ್ರ ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಗೊತ್ತಲ್ಲಿ. ಇವ್ರ ಒಂದೇ ಒಂದು ಹೇಳ್ಬಹುದಾ ಗೊತ್ತಿಲ್ಲ, ಹೇಳ್ತೀನಿ. ಲಾಲ್ ಬಾಗ್ ಗ್ಲಾಸ್ ಹೌಸ್ ಅಲ್ಲಿ ಇವ್ರ 100ನೇ ವರ್ಷದ ಸಮಾರಂಭ ಜಯಚಾಮರಾಜ ಒಡೆಯರ್ ಸಮ್ಮುಖದಲ್ಲಿ ನಡೆಯುತ್ತದು. ನೆಹರು ಅವರು ಡೆಲ್ಲಿಯಿಂದ ಬರ್ತಾರೆ. ಆವಾಗ ಬೆಳಿಗ್ಗೆ 10 ಗಂಟೆಗೆ ಕರೆಕ್ಟ್ ಕಾರ್ಯಕ್ರಮ ಶುರುವಾಗಬೇಕಾಗಿರುತ್ತೆ. ಅವತ್ತಿನ ಬೆಳಗಿನ ಫ್ಲೈಟ್ ಅಲ್ಲಿ ಬರ್ತಾರೆ. ನೆಹರು ನಮ್ಮ ದೇಶದ ನೆಚ್ಚಿನ ಮೊದಲನೇ ಪ್ರಧಾನಮಂತ್ರಿ. ವಿಮಾನ ನಿಲ್ದಾಣದಿಂದ ವೆನ್ಯೂ ಬರೋವರೆಗೂ ದಾರಿ ಉದ್ದಕ್ಕೂ ಮಂಟಪೋತ್ಸವಗಳಿರುತ್ತೆ. ಪಾಪ ದಾರಿ ಉದ್ದಕ್ಕೂ ಎಲ್ಲ ಸ್ಕೂಲ್ ಮಕ್ಕಳು ಇರ್ತಾರೆ, ನೆಹರು ನೋಡಕ್ಕೆ ಕಾಯ್ತಾ ಇರ್ತಾರೆ. ಹೀಗಾಗಿ ಮತ್ತೆ ಅವ್ರು ನಿಲ್ಲಿಸಿ ಅವರು ಲಾಲ್ಬಾಗ್ ವೆನ್ಯೂ ಬರೋ ಹೊತ್ತಿಗೆ 20 ನಿಮಿಷ ಲೇಟ್ ಆಗ್ಬಿಡುತ್ತೆ. 10 ಗಂಟೆ ಕಾರ್ಯಕ್ರಮ ಶುರುವಾಗೋದು 10:20ಕ್ಕೆ ಶುರುವಾಗುತ್ತೆ. ವಿಶ್ವೇಶ್ವರಯ್ಯನವರು ಆ 100ನೇ ವರ್ಷದಲ್ಲಿ ಎಷ್ಟು ಅಲರ್ಟ್ ಆಗಿದ್ರಂತೆ ಅಂದ್ರೆ 2 ನಿಮಿಷಕ್ಕೂ ಟೈಮ್ ಕೊಟ್ಟಿದ್ದಾರೆ. ಇದು ಇನ್ನ ಕಾರ್ಯಕ್ರಮ ಶುರುವಾಗಿಲ್ಲ ಅಂತ. ಕೊನೆಗೆ 10:20ಕ್ಕೆ ಶುರುವಾದಾಗ ಸಭಾ ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರಯ್ಯನವರು ಸ್ಪರ್ಧೆ ಬರುತ್ತೆ ಮಾತಾಡೋಕೆ. ಆವಾಗ ಅವರು ಒಂದು ಮಾತು ಹೇಳ್ತಾರೆ, ಇಫ್ ದ ಹೆಡ್ ಆಫ್ ದ ನೇಷನ್ ಈಸ್ ಲೇಟ್ ಬೈ 20 minutes, ದ ಕಂಟ್ರಿ ವುಡ್ ಬಿ ಬಿಹೈಂಡ್ ಬೈ 20 years. ಸಭೆಯಲ್ಲೆಲ್ಲ ತುಂಬಾ ಒಂಥರ ಸಡನ್ ಒಂಥರ ಅನ್ಕಂಫರ್ಟಬಲ್ ಸೈಲೆನ್ಸ್ ಅಂತೆ. ಇದೇನು ಈ ಮುದ್ಕಪ್ಪ ಹಿಂಗ್ ಮಾತಾಡ್ತಿದ್ದಾರೆ, ಹಿಂಡ್ಕೊಂಡ್ಬಿಡ್ತಾರೆ. ಪ್ರಧಾನ ಮಂತ್ರಿ ಬಗ್ಗೆ, ಅದು ನೆಚ್ಚಿನ ಪ್ರಧಾನ ಮಂತ್ರಿ ಬಗ್ಗೆ ಈ ತರ ಮಾತಾಡ್ಬೋದಾ? ಏನಾಗುತ್ತೆ ನಾಳೆ ನಮ್ಮ ದೇಶದಲ್ಲಿ? ಈ ತರ ನೆಹರು ಕೋಪ ಬರ್ಬೋದಾ? ಏನೇನೇನೇನೋ ಒಂದು ನಿಮಿಷ ಎಲ್ರಿಗೂ ಏನು ತೋಚಲ್ವಂತೆ. ಆದ್ರೆ ನೆಹರು ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ತಕ್ಷಣ ಎದ್ದು ನಿಂತು ಕಾಲ್ ಮುಟ್ಟಿ, ನಾನು ಆದಷ್ಟು ಪ್ರಯತ್ನ ಪಡ್ತೀನಿ, ಇನ್ಮೇಲೆ ನನ್ನ ಸಮಯ ಪಾಲನೆ ಹೇಳಿ ಮೈಕಲ್ ಅನೌನ್ಸ್ ಮಾಡಿದಾಗ ಎಲ್ರು ಒಂಥರ ಸೈಫ್ ಎಲ್ಲ ಒಂದು ನಿಟ್ಟಿಸಿ ಬಿಟ್ಟಂತೆ. ಅದನ್ನ ಒಂದು ಜರ್ನಲಿಸ್ಟ್ ಅದನ್ನ ಕೋಟ್ ಮಾಡಿದ್ದಾರೆ. ಅದು ತುಂಬಾ ಪ್ರಚಲಿತವಾಗಿಲ್ಲ ಈ ಇನ್ಫಾರ್ಮೇಶನ್, ಬಿಕಾಸ್ ಇಟ್ಸ್ ಎ ವೆರಿ ವೆರಿ ಡೆಲಿಕೇಟ್ ಮ್ಯಾಟರ್. ಅದನ್ನ ಆದಷ್ಟು ನಾನು ಎಲ್ರಿಗೂ ಹೇಳಲ್ಲ. ಇವರು ಲಾಲ್ಬಾಗ್ ಅಂತ ಹೇಳಿದ ತಕ್ಷಣ ಒಂದು ಘಟನೆ ನೆನಪು ಬಂತು. ಇದು ನಿಮ್ಮಲ್ಲಿ ಮಾತ್ರ ಇರಲಿ. ಒಂದು ಕ್ವಶನ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅರುಣಾಚಲ ಪ್ರದೇಶದಲ್ಲಿ ಇವರು ಅಪ್ರೂವ್ ಮಾಡಿದ್ದಾ ಅಂತ ಕೇಳ್ತಿದ್ದಾರೆ ಸರ್ MB. ಇದೇ ಇವ್ರು ಮಾಡಿರೋದು ಪ್ರಾಜೆಕ್ಟ್ಸ್ಗಳು ದೊಡ್ಡ ಲಿಸ್ಟ್ ಇದೆ ಗೊತ್ತಾ? ಅದನ್ನ ಇದೆ ದೇಶದಾದ್ಯಂತ ಅನೇಕ ಪವರ್ ಜನರೇಷನ್ ಅಂಡ್ ಇರಿಗೇಷನ್ ಅಲ್ಲಿ ಪ್ರಾಜೆಕ್ಟ್ಸ್ ಅಲ್ಲಿ ಇವ್ರ ಹೆಸರಿದೆ. ಇವ್ರ ಕನ್ಸಲ್ಟೇಷನ್ ತಗೊಂಡಿದ್ದಾರೆ. ಪ್ರತಿಯೊಂದು ನೆಹರು ಏನ್ ಮಾಡ್ಯಾರ ಗೊತ್ತಾ? ಪ್ಲಾನಿಂಗ್ ಕಮಿಟಿಲಿ ಇವ್ರನ್ನ ತಗೊಂಡು
ದೇಶದ ಎಲ್ಲಾ ಯೋಚನೆಗಳಲ್ಲಿ ವಿಶ್ವೇಶ್ವರಯ್ಯನವ್ರನ್ನ ಇನ್ವಾಲ್ವ್ ಮಾಡಿದ್ದಾರೆ. ನಮ್ಮ ಮಂಜುನಾಥ್ ಅಂತ ಹೇಳಿ ನನ್ನ ಕಸಿನ್ ಈ ಕ್ವಶನ್ ಕೇಳಿರೋದು. ಇನ್ನೊಂದು ನನಗೆ ಎಲ್ಲರಿಗೂ ನೀವು ಸಣ್ಣದಾಗಿ ಹೇಳಿ ಅಂತ ನನಗೆ ಆಸೆ ಇರೋದು, ಅವರಿಗೆ ಸೂಕ್ಷ್ಮ ಕಿವಿ ಇದ್ದಿದ್ದು. ಆ ಒಂದು ರೈಲಲ್ಲಿ ಹೋಗ್ಬೇಕಾದ್ರೆ 1 ಕಿಲೋಮೀಟರ್ ಮುಂದೆ ಒಂದು ಫಾಲ್ಟ್ ಇರುತ್ತೆ, ಅದನ್ನ ಸ್ವಲ್ಪ ದಯವಿಟ್ಟು ವಿಚಾರ, ಅದು ಬಹಳ ಸೊಗಸಾಗಿದೆ, ಬಹಳ ಜನಕ್ಕೆ ಗೊತ್ತಿದೆ, ಆದ್ರೆ ನಿಮ್ಮ ಬಾಯಿಂದ ಕೇಳೋಣ ಅದನ್ನ ಎಲ್ಲರಿಗೂ ಗೊತ್ತಾಗಲಿ ಅಂತ. ಅವರು ಕಲ್ಕತ್ತಾಯಿಂದ ಮೆಡ್ರಾಸಿಗೆ ಬರ್ತಾ ಇರುತ್ತೆ ಟ್ರೈನು. ರಾತ್ರಿ ಟ್ರೈನಲ್ಲಿ ಬರ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಶಬ್ದದಲ್ಲಿ ಏನೋ ಒಂದು ರೀತಿಯ ಬದಲಾವಣೆ ಕಾಣುತ್ತಂತವ್ರು. ಒಂಥರ ರೈಲ್ವೆ ಟ್ರ್ಯಾಕ್ ಮೇಲೆ ಬರ್ತಿರುವಾಗ ಏನೋ ಅನ್ಕಂಫರ್ಟಬಲ್ ಸೌಂಡ್ ಬಿಟ್ಟು ತಕ್ಷಣ ಇವರು ಚೈನ್ ಎಳೆದು ಟ್ರೈನ್ ನಿಲ್ಲಿಸ್ತಾರೆ. ನೋಡಿದ್ರೆ ಒಂದು ಸ್ವಲ್ಪ ದೂರದಲ್ಲಿ ಫಿಶ್ ಪ್ಲೇಟ್ ಕ್ರೂಸ್ ಲೂಸ್ ಆಗ್ಬಿಟ್ಟು ಟ್ರ್ಯಾಕ್ ಇದಾಗ್ಬಿಟ್ಟಿರುತ್ತೆ. ಇನ್ನೊಂದು ಸ್ವಲ್ಪ ಒಂದು ಇವ್ರ ಗಮನಕ್ಕೆ ಬರದೆ ಜಾಗರೂಕತೆ ವಹಿಸದೇ ಇದ್ದಿದ್ರೆ ಆ ಟ್ರೈನ್ ತುಂಬಾ ದೊಡ್ಡ ಆಕ್ಸಿಡೆಂಟ್ ಆಗಿ ಅನೇಕ ಜೀವಗಳ ನಷ್ಟ ಆಗಿರೋ ಸಾಧ್ಯತೆ ಇತ್ತು. ಇದು ಇವರ ಒಂಥರ ಆಬ್ಸರ್ವೇಷನ್, ಸೆನ್ಸ್ ಆಫ್ ಆಬ್ಸರ್ವೇಷನ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇನ್ನೊಂದು ಉದಾಹರಣೆ. ಸರ್, ಈಗ ನಾಯಿಗಳಿಗೆ ಒಂದು ವಿಶೇಷ ವಾಸನೆ ಕರಲಿಕ್ಕೆ ಒಂದು ಇರುತ್ತೆ, ಅದಕ್ಕೆ ಗ್ರಹಣ ಶಕ್ತಿ. ಅದೇ ತರ ದೇವರು ಒಂದು ಎಕ್ಸ್ಟ್ರಾ ಕೊಟ್ಟಿದ್ರ? ಯಾಕಂದ್ರೆ ಯಾರು ಗೊತ್ತಾಗ್ತೀರ 1 ಕಿಲೋಮೀಟರ್ ಹೊರಗಡೆ ಒಂದು ಫಿಶ್ ಪ್ಲೇಟ್ ಹೋಗಿದೆ ಅಂತಂದ್ರೆ ಅದು ನಂಬೋದಕ್ಕೆ ಅಸಾಧ್ಯವಾದದ್ದು. ಇದೇನು ಕೆಲವು ಸಲ ಅದೇ ಇವೆಲ್ಲ ಓದ್ತಾ ಇರ್ಬೇಕಾದ್ರೆ ನಂಗೆ ಇದ್ರೊಳಗೆ ಏನೋ ಒಂದು ದೈವಿಕ ಶಕ್ತಿನ, ಅದಕ್ಕೆ ನೋಡಿ ನಾನು ಇವರು DVG ಹೇಳ್ತಾರಲ್ಲ ಅವತಾರ ಪುರುಷ ಅಂತ, ಅದೇ ನಂಗೆ ಅದು ನಿಜ ಅನ್ಸುತ್ತೆ. ಏನೋ ದೇವರು ನಮ್ಮ ದೇಶಕ್ಕೋಸ್ಕರ ಮಾಡಿಸಿ ಇವ್ರನ್ನ ಕಳ್ಸದ್ರೇನೋ, ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಇವ್ರು ಹುಟ್ಟಿದ್ರೇನೋ. ಅದು ನಮ್ಗೆ ಇದು 1940s ಅಲ್ಲಿ the nation needed somebody like this. He was a God sent gift ಅಂತ ನನ್ನ ಅನಿಸಿಕೆ. ಇನ್ನೊಂದು ಕೊನೆ ಪ್ರಶ್ನೆ, ಪ್ರಾಯಶಃ ಅವರು ಅಷ್ಟು ಸೌಖ್ಯವಾಗಿದ್ರು, ಎಲ್ಲ ಚೆನ್ನಾಗಿದ್ರು, ಅವರು ಕೊನೆಗೆ ಯಾವ ತರ ಅಂತ್ಯ ಆಯ್ತು ಅಂತ ಕಾಂತ ಅವ್ರು ಕೇಳ್ತಾರೆ. ಅದು ನನಗೆ ಗೊತ್ತಿರೋದ ಕೇಳಿ ಹೇಳಿ ಅಂತ. ಇವರು ಏಪ್ರಿಲ್ 14, 1962 ಹೋಗಿದ್ದು, ಹುಟ್ಟಿದ್ದು 1860 ಸೆಪ್ಟೆಂಬರ್ 5. ಆಕ್ಚುಲಿ ಇದು ಆಗಸ್ಟ್ 27. ಜಾತಕದ ಪ್ರಕಾರ, ನಮ್ಮ ಫ್ಯಾಮಿಲಿ ಜಾತಕದ ಪ್ರಕಾರ ಆಗಸ್ಟ್ 27. ಅಫಿಷಿಯಲ್ ಆಗಿ ಸೆಪ್ಟೆಂಬರ್ 15 ಆಗೋಯ್ತು. ಇವರು ಕೊನೆವರೆಗೂ 101 ವರ್ಷದವರೆಗೂ ಅಲರ್ಟ್ ಆಗಿತ್ತು. ಆಮೇಲೆ 101 ವರ್ಷದ ಸಮಯದಲ್ಲಿ ಸ್ವಲ್ಪ ಪೇಪರ್ ಓದೋಕ್ಕೆಲ್ಲ ಕಷ್ಟ ಆಗ್ತಿತ್ತು. ಆವಾಗ ಒಬ್ಬರನ್ನ ಶ್ರೀನಿವಾಸ್ ಅಯ್ಯಂಗಾರ್ ಅಂತ ಒಬ್ಬರು ಯಾರು ನೇಮಕ ಮಾಡ್ತಿದ್ರು. ಅವ್ರು ದಿನ ಬೆಳಿಗ್ಗೆ ಬಂದು ಎಲ್ಲ ನ್ಯೂಸ್ ಪೇಪರ್ಸ್ ಓದೋರು. ಇದು ಯಾವುದೇ ರೀತಿಯ ಕಾಯಿಲೆ ಇದು ಬಂದ, ಇದು ಏಜ್ ರಿಲೇಟೆಡ್, ಗ್ರಾಜುಯಲ್ ಸಿಂಕ್ ಆಗಿ ಒಂದು 10 ದಿವಸದಲ್ಲಿ ಒಂದು ಹುಡುಕ್ತಾ ಬಂದು ಇದಿದ್ದಾಗೆ ಕಾಣಬೇಕು. ಬೆಳಿಗ್ಗೆ 6 ಏಪ್ರಿಲ್ 14, 1962. ಇದಕ್ಕೆ ಒಂದು ರಿಲೇಟೆಡ್ ಕ್ವಶನ್, ಇದು ಎಷ್ಟರ ಮಟ್ಟಿಗೆ ಸರಿ ನನಗೆ ಗೊತ್ತಿಲ್ಲ, ಕೆಲವು ಮಾತಾಡ್ತಾ ಕೇಳ್ಕೊಂಡಿದ್ದೀನಿ. ಇವರು ಕಾಲವಾದ ಮೇಲೆ ಹೊರ ದೇಶದವರು, ಪಾಶ್ಚಾತ್ಯರು ಕೊಡಿ ನಮ್ಗೆ ಅವ್ರ ತಲೆ, ನಾವು ಬ್ರೈನ್ ಅದನ್ನ ನಾವು ಅನಲೈಸ್ ಮಾಡ್ಬೇಕು ಅಂತ ಕೇಳಿದ್ದುಂಟಾ? ಸರಿನಾ? ಅದೊಂದು ದಂತಕಥೆ ಆಗ್ಲೇ ಹೇಳಿದ್ನಲ್ಲ, ಅದು ಇದು ಶಿಕಾಗೋ ಹೆರಾಲ್ಡ್ ಟ್ರಿಬ್ಯೂನ್ ಅಲ್ಲಿ, ಐ ಆಮ್ ನಾಟ್ ಏಬಲ್ ಟು ರಿಕಲೆಕ್ಟ್ ದ ನೇಮ್ ಆಫ್ ದ ಜರ್ನಲಿಸ್ಟ್. ಅವನು ಇವ್ರನ್ನ ಅಮೆರಿಕ ವಿಸಿಟ್ ಮಾಡಿದಾಗ ಇವ್ರನ್ನ ಇಂಟರ್ವ್ಯೂ ಮಾಡಿರ್ತಾನೆ. ಇಂಟರ್ವ್ಯೂ ಮಾಡಿ ನೆಕ್ಸ್ಟ್ ಡೇ ಪೇಪರ್ ಅಲ್ಲಿ ಹಾಕಿರ್ತಾನೆ. ಹಿ ಇಸ್ ಎ ಮ್ಯಾನ್ ಆಫ್ ಅಚೀವ್ಮೆಂಟ್ಸ್ ಅಂಡ್ it's a miracle, and it cannot be explained how a person can achieve so much in his one lifetime ಅಂತ ಅವರ ಸಾಧನೆಗಳ ಬಗ್ಗೆ ಒಂದು ದೊಡ್ಡ ಆರ್ಟಿಕಲ್ ಬರೆದು ಹೇಳ್ತಾನೆ. his brain needs to be studied or investigated ಅಂತ ಅಷ್ಟೇ. ಅದು ಒಂದು ರೀತಿಯ ಏನೇನೋ ಮಾರ್ಪಾಟಗಳು ಬಂದು 3ನೇ ಕಿವಿಯಿಂದ 6ನೇ ಕಿವಿಗೆ ಬರೋದಕ್ಕೆ ಏನೇನೋ ಬರುತ್ತೆ ಅಂತಲ್ಲ, ಆ ತರ ಆಗಿ ಅದೊಂದು ದಂತಕಥೆ ಆಗ್ಬಿಟ್ಟು ಅಮೆರಿಕನ್ಸ್ ಇವರು ಬ್ರೈನ್ ಕೇಳ್ಬಿಟ್ರು ಅಂತ ಅಲ್ಲಿ ಬಂದಿರುತ್ತೆ. ಇದನ್ನ ಪೇಪರ್ ಬಂದಾಗ ಶಕುಂತಲಾ ಕೃಷ್ಣಮೂರ್ತಿಗಳು ವಿಶ್ಲೇಷಣೆ ಹೇಳಿದಿರುತ್ತೆ, ನೋಡಿ ನಿಮ್ಮ ಬ್ರೈನ್ ಕೇಳ್ತಿದ್ದಾರೆ ಅಮೆರಿಕ ಅಂತ ಜೋರಾಗಿ
ಬಹಳ ಸಂತೋಷ. ತುಂಬ ನಿಮ್ಮ ಸಮಯ ತಗೊಂಡಿದ್ದೀವಿ. ನಮ್ಮಲ್ಲಿ ಎಷ್ಟು ಉತ್ಸಾಹದಿಂದಿದ್ದಾರೆ. 7:45 ಜನ ಇನ್ನೂ ಕ್ವಶನ್ ಕೇಳ್ತಾ ಇದ್ದಾರೆ. ಇವತ್ತು ಇಲ್ಲಿಗೆ ಸಾಕು ಮಾಡೋಣ. ಇನ್ನು ನನ್ನೊಂದು 2-3 ಅನೌನ್ಸ್ಮೆಂಟ್ಸ್ ಇದೆ. ನಮ್ಮ ಯೋಗ ಕೇಂದ್ರದ ಮುಂದಿನ ವಾರ ಇನ್ನೊಂದು ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ವಿದುಷಿ ಶ್ರೀಮತಿ TS ಸತ್ಯವತಿ ಅವರ ಪ್ರೋಗ್ರಾಮು. ಒಂದು ವಿಚಾರ ಲೆಕ್ಚರ್ ಇರೋದು ಭಗವದ್ಗೀತೆಯ ಸಾರ, ಜೀವನ ಮೌಲ್ಯಕ್ಕೆ ಆಕಾರ, ಆ ವಿಚಾರದಲ್ಲಿ ಆಕಾರ ಅದರ ವಿಚಾರದಲ್ಲಿ ಒಂದು ಇರತ್ತೆ. ದಯವಿಟ್ಟು ಎಲ್ಲರೂ ನಮ್ಮ ಇವತ್ತು ಬಂದ ಹಾಗೆ ಎಲ್ಲರೂ ನಮ್ಮ ಬಂದು ಪಾರ್ಟಿಸಿಪೇಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ. ಇನ್ನು ನಿಮಗೆ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳೋಕ್ಕೆ ಮುಂಚೆ ನಾನು ಖಂಡಿತ ಹೇಳಬೇಕು, ನಮ್ಮ ಪ್ರಭಾಕರ್ ಸರ್ ನನಗೆ 50 ವರ್ಷದ ಹಿಂದೆ ಪಾಠ ಹೇಳಿಕೊಟ್ಟ ಮಾಸ್ಟ್ರು, ಅವರು ಕೂಡ ಮೋಕ್ಷಗುಂಡಂ ನಮ್ಮ ಫ್ಯಾಮಿಲಿಯವರು. ಅವರು ಒಡನಾಡಿಗೆ 50 ವರ್ಷದಿಂದ ಇತ್ತು. ಬಹಳ ಒಳ್ಳೆಯ ಮೇಷ್ಟ್ರು ನಮಗೆ. ನಾವು ಬಹಳ ಗೌರವದಲ್ಲಿ ನೋಡ್ತಾ ಇದ್ವು. ಅವರ ಮಕ್ಕಳಾದ ರವಿ ಮೋಕ್ಷಗುಂಡಂ ಅವರಿಗೆ ನಾನು ಇವತ್ತು ಖಂಡಿತ ಧನ್ಯವಾದ ಹೇಳಬೇಕು. ಅವರು ಮುಖಾಂತರನೇ ಈ ನಿಮ್ಮ ಪರಿಚಯ ಆಗಿದ್ದು, ಈ ಕಾರ್ಯಕ್ರಮ ಮಾಡಿದ್ದು, ಅವರಿಗೆ ವಿಶೇಷವಾಗಿ ನನಗೆ ಧನ್ಯವಾದಗಳು. ಇನ್ನು ಇಷ್ಟು ಹೇಳಿ ನಮ್ಮ ಶಾಲೆಯ ಶಾಂತಕುಮಾರ್ ಅವರಿದ್ದಾರೆ. ದಯವಿಟ್ಟು ಅವರಿಗೆ ನಿಮಗೆ ಒಂದು ವೋಟ್ ಆಫ್ ಥ್ಯಾಂಕ್ ವಂದನಾರ್ಪಣೆ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ. ಇದೀರಾ ಸರ್? ಇದೀನಿ ಸರ್. ದಯವಿಟ್ಟು ಹೇಳ್ತೀರಾ? ಖಂಡಿತ ಸರ್. ಶಾಂತಕುಮಾರ್ ಅವ್ರು ಹೇಳೋಕ್ ಮುಂಚೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು ನಿಮ್ಗೆ ಅರ್ಪಿಸ್ಬೇಕು. ಯಾಕೆಂದ್ರೆ ಒಂದು ಅವಕಾಶ ಕೊಟ್ರಿ. ನಾ ಹೇಳಿದ್ನಲ್ಲ, ಇದೊಂದು ನನ್ನ ಪವಿತ್ರವಾದ ಕೆಲಸ ಅಂತ. ನನ್ನ ಮಾತುಗಳನ್ನ ಎಲ್ಲರ ಜೊತೆ ಹಂಚ್ಕೊಳಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ನನ್ನ ವಂದನೆಗಳು. ಎಲ್ರಿಗೂ ಎಲ್ಲ ಶುಭವಾಗ್ಲಿ. ಎಲ್ಲ ಸ್ಟೇ ಸೇಫ್ ಅಂಡ್ ಬಿ ಹೆಲ್ತಿ ಅಂಡ್ ಲೆಟ್ ಅಸ್ ಗೆಟ್ ಓವರ್ ದಿಸ್ ದಿಸ್ ಪ್ಯಾಂಡಮಿಕ್ ಕ್ರೈಸಿಸ್ as early as possible. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ. ನಾವು ಶಾಲೆಗೆ ಹೋಗುತ್ತಿದ್ದ ಮಕ್ಕಳಾದಾಗಿಂದನೂ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಕೇಳುತ್ತಾ ಇದ್ದೆವು, ಪಠ್ಯಪುಸ್ತಕಗಳಲ್ಲಿ ಓದುತ್ತಾ ಇದ್ದೆವು. ಆದರೆ ಅವರ ಜೀವನಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳು ಪುಸ್ತಕಗಳಲ್ಲಿ ಸಿಗುವುದಿಲ್ಲ. ಅಂಥ ವಿಷಯಗಳನ್ನ ಇಂದು ನಮ್ಮಲ್ಲಿ ಮುಖ್ಯ ಅತಿಥಿಗಳಿಗೆ ಬಂದಿರುವ ಶೇಷಾದ್ರಿ ಮೋಕ್ಷಗುಂಡಂ ಅವರು ಹಂಚಿಕೊಂಡಿದ್ದಾರೆ. ಮೋಕ್ಷಗುಂಡಂ ಹೆಸರು ಬಂದಿದ್ದು ಹೇಗೆ, ಫ್ಯಾಮಿಲಿ ನಮ್ಗೆ ಹೇಗ್ ಬಂತು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ನನಗಂತೂ ಗೊತ್ತಿರಲಿಲ್ಲ. ಇನ್ನು ಅವರ ವಿದ್ಯಾರ್ಥಿ ಜೀವನದಲ್ಲಿ ಅವರ ಗುರುಗಳೊಟ್ಟಿಗಿದ್ದ ಗುರು ಶಿಷ್ಯ ಸಂಬಂಧ ಹೇಗಿತ್ತು, ಅವರ ಸ್ವಾಭಿಮಾನ, ದೇಶಾಭಿಮಾನ, ಶಿಸ್ತು, ಸಮಯ ಪ್ರಜ್ಞೆ, ಇತರರ ಸಮಯಕ್ಕೆ ಅವರು ಕೊಡುತ್ತಿದ್ದ ಬೆಲೆ, ಜೀವನ ಮೌಲ್ಯಗಳು, ಪ್ರಾಮಾಣಿಕತೆ, ಹಾಸ್ಯ ಪ್ರಜ್ಞೆ, ಆಡಳಿತ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಅವರು ಮಾಡಿದ ವಿಶೇಷವಾದ ಅಮೋಘ ಸಾಧನೆಗಳು, ಇವುಗಳನ್ನೆಲ್ಲ ನಮ್ಮಲ್ಲಿ ತಾವು ಹಂಚಿಕೊಂಡಿದ್ದೀರಿ. ಅವರ ವೈಯಕ್ತಿಕ ಜೀವನದ ಹಲವು ಮುಖಗಳನ್ನ ನಮ್ಮಲ್ಲಿ ತಿಳಿಸಿದ್ದೀರಿ. ನಮ್ಮ ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರದ ವತಿಯಿಂದ ಆಹ್ವಾನವನ್ನು ಮನ್ನಿಸಿ ನಮ್ಮಲ್ಲಿ ಸುಮಾರು 2 ಗಂಟೆಗಳ ಕಾಲ ಕುಳಿತು ನಮ್ಮಲ್ಲಿ ತಮ್ಮ ಅನಿಸಿಕೆಗಳನ್ನ, ಮಹಾನ್ ವ್ಯಕ್ತಿಯ ಜೀವನವನ್ನ ನಮ್ಮಲ್ಲಿ ಹೇಳಿದ್ದಕ್ಕೆ ಮತ್ತು ಹಂಚಿಕೊಂಡಿದ್ದಕ್ಕೆ ಅನಂತ ಧನ್ಯವಾದಗಳು. ಇಂತಹ ಸುಂದರ ಪ್ರೋಗ್ರಾಮ್ ಅನ್ನ ಅರೇಂಜ್ ಮಾಡಿದ ನಮ್ಮ ಪೂಜ್ಯ ಗುರು ನಾಗೇಶ್ ಸರ್ ಅವರಿಗೆ ನನ್ನ ಅನಂತ ವಂದನೆಗಳು. ಹಾಗೆಯೇ ಈ ಆನ್ಲೈನ್ ಪ್ರೋಗ್ರಾಮ್ ನಲ್ಲಿ ಭಾಗವಹಿಸಿದ ಎಲ್ಲಾ ಪ್ರೇಕ್ಷಕರಿಗೂ ಧನ್ಯವಾದಗಳು. ಎಸ್ ಸರ್. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಬಹಳ ಸುಂದರವಾದ ಕಾರ್ಯಕ್ರಮ ಇವತ್ತು. ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿದ್ದು ಮತ್ತೆ ಚೀಫ್ ಗೆಸ್ಟ್ಗೆ ಮತ್ತೊಮ್ಮೆ ವಂದನೆ.